ಹಾಯ್ ಹಲೋ ನಮಸ್ತೆ ನಮಸ್ತೆ ನಾನು ನಿಮ್ಮ ಪ್ರೀತಿಯ ರಾಹುಲ್ ಸಿರಿಕರ್. ಎಲ್ಲರಿಗೂ ಮಾಸ್ಟರ್ ರಾಹುಲ್ ಸಿರಿಕರ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಪ್ರೀತಿಯ ಸ್ವಾಗತ. ನಿಮ್ದೇನು ಪೊಸಿಷನ್ ಬಂದಾಗ ನಿನ್ನೆ ನಡೆದಂತ ಏನಪ್ಪ ಅಂದ್ರ ಗ್ರೂಪ್ ಬಿ ಅದಲ್ವಾ, ಗ್ರೂಪ್ ಏನಪ್ಪ ಬಂದಾಗ ಕ್ವಶನ್ GK ಕ್ವಶನ್ ಪೇಪರ್ ಅದಲ್ವಾ, ನಾನ್ ಹೆಚ್ಕೆ ಏನಪ್ಪ ಅಂದ್ರ ಕ್ವಶನ್ ಪೇಪರ್ ನೋಡ್ಕೊಂತ ಅದಲ್ವಾ. ಪ್ರಮುಖವಾಗಿ ಗೊತ್ತಿರ್ಲದಲ್ವಾ ಆಲ್ರೆಡಿ ಕೆ ಇದ್ರ ಆನ್ಸರ್ ಕೂಡ ಬಿಟ್ಟಿದಾರದಲ್ವಾ. ಕೆ ಇದ್ರ 24 hours ಒಳಗಡೆ ಬಿಟ್ಟಿದಾರ ನೋಡ್ರಿ ಆನ್ಸರ್ ಕಿ ಅದಲ್ವಾ. ಆ ಕೆ ಏನ್ ಗೊತ್ತಾ ಆನ್ಸರ್ ಕಿ ಬಿಟ್ಟಿದಾರಲ್ವಾ, ಅದ್ರ ಪ್ರಕಾರ ಗೊತ್ತೇನ್ರಿ ಪೂರಾ 100 ಕ್ವಶನ್ ಗೊತ್ತ ಆನ್ಸರ್ ಹೇಳ್ತಾ ಅದಲ್ವಾ ಹೋಗ್ತೀನಿ ಉಳ್ತಾ ಬರೋದಲ್ಲ. ಪ್ರಮುಖವಾಗಿ ಡೈರೆಕ್ಟ್ ಕ್ವಶನ್ ಹೋಗೋಣ ಅಂತ ಗೊತ್ತಿರ್ಲಿ. ಇವಾಗ ಫಸ್ಟ್ ಕ್ವಶನ್ ಕೊಟ್ಟಿದಾರ ಏನಪ್ಪ ಬಂದಾಗ ಪ್ರಮುಖವಾಗಿ ನೋಡತ್ತಿರ ಅನ್ಕೋತೀನಲ್ಲ ಸ್ಕ್ರೀನ್ ಮ್ಯಾಗ, ಪ್ರಮುಖವಾಗಿ ಗೊತ್ತಿರ್ಬೇಕದಲ್ವಾ. ಫಸ್ಟ್ ಕ್ವಶನ್ ಏನದರಿ ಸರ್ ಅಂತ ಬಂದಾಗ ವಿಶ್ವ ಏನ್ ಗೊತ್ತೇನು, ವಿಶ್ವದ ಜಲ ಸಂಪನ್ಮೂಲ ಸುಸ್ಥಿರ ಬಳಕೆ ಮತ್ತು ಸಂರಕ್ಷಣೆಗಾಗಿ ಏನ್ ಗೊತ್ತೇನೆ ಅತ್ಯುನ್ನತ ಕೊಡುಗೆಗಾಗಿ ಪ್ರತಿ ವರ್ಷ ನೀಡಲಾಗುವ ಸ್ಟಾಕ್ಹೋಮ್ ಜಲ ಪ್ರಶಸ್ತಿಯನ್ನು 2026ನೇ ಸಾಲಿನಲ್ಲಿ ಯಾರಿಗೆ ನೀಡಲಾಗಿದೆ ನೋಡ್ರಿ. ಹೇಗ್ ಕೊಟ್ಟಿದಾರ ಅದಲ್ವಾ, ಆಂಡ್ರೆ ರಿನಾಲ್ಡೋ ಅಂತ ಕೊಟ್ಟಿದಾರದಲ್ವಾ, ಇಟಲಿ ಅಂತಕ್ಕಂಥ ದೇಶ. ಬಿ ಕೊಟ್ಟಿದಾರ ಟೈಕಾನ್ ಓಕಿ ಜಪಾನ್ ದೇಶದವರು. ನಂತರ ಕವೇವ್ ಹೋದಲ್ವಾ ಮದಾನಿ ಅಂತಕ್ಕಂಥವ್ರು ಯಾವ ದೇಶಕ್ಕೆ ಗೊತ್ತೇ, ಇರಾನ್ ದೇಶದವರು. ನಂತರ ಜಾನ್ ಚೆರ್ರಿರ್ ಅಂತಕ್ಕಂಥವ್ರು ಕೆನಡಾ ದೇಶ. ಬಟ್ ನೋಡ್ರಿ ಇದು ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರ ನೋಡ್ರಿ ಕವೇವ್ ಹಗಲ್ ಮದನಿ ಅಂತಕ್ಕಂಥದ್ದಲ್ಲ, ಬಟ್ ಗೊತ್ತಿರ್ಲಿ ಇರಾನ್ ದೇಶದವರು. ಬಟ್ ನೋಡ್ರಿ ಇದು ವರ್ಷ ಏನ್ ಗೊತ್ತಿರಿ B1 ಅಂತಕ್ಕಂಥ ನೋಡದಲ್ಲ, B1 ನೋಡ್ರಿ. KE ಎಕ್ಸಾಮ್ ಏನಪ್ಪ ಅಂದ್ರೆ GK ಪೇಪರ್ ಅದಲ್ವಾ, GK ಪೇಪರ್ ಅದಲ್ವಾ. ಏನಂದ್ರೆ ಸಂಡೇ ನೋಡದಲ್ವಾ, ಸಂಡೇ 5/7 ಅದಲ್ವಾ 2026 ನಡೆದಲ್ವಾ, ಅದು ಚರ್ಚೆ ಮಾಡ್ಕೊಂತ ಹೋಗೋಣದಲ್ವಾ. ಗೊತ್ತಿರ್ಲಿ, ಪ್ರಮುಖವಾಗಿ ಗೊತ್ತಿರ್ಬೇಕದಲ್ವಾ. ಬರ್ರಿ ಈಗ ಫಸ್ಟ್ ಆಪ್ಷನ್ ಗೊತ್ತೇನ್ರಿ, ಮೂರನೇ ಅದಲ್ವಾ ಕವಿ ಹೋದಲ್ವಾ ಮದನಿ ಅಂತಕ್ಕಂಥವ್ರು ಇರಾನ್ ದೇಶದಲ್ವಾ. ಇಂತ ಇರಾನ್ ದೇಶದ ರಾಜಧಾನಿ ಯಾವ್ದು ಹೇಳ್ರಿ, ಟೆಹರಾನ್ ಅಂತಕ್ಕಂಥ ಯಾವ್ದು ಹೇಳ್ರಿ, ಟೆಹರಾನ್ ಅಂತಕ್ಕಂಥ ಯಾರನ್ನ ಹೇಳ್ರಿ, ಟೆಹರಾನ್ ಅಂತಕ್ಕಂಥದ್ದು ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡೋದಲ್ವಾ ಎಕ್ಸಾಮ್ ದಾಗ. ಬರ್ರಿ ಅದಲ್ವಾ. ಸೆಕೆಂಡ್ ಕ್ವಶನ್ ಇಂದ ನೋಡ್ಕೊಂತ ಹೋಗೋಣಂತದಲ್ವಾ. ನೋಡ್ರಿ ಪಟ್ಟಿ 1ರಲ್ಲಿ IPL ತಂಡಗಳು ಮತ್ತು ಪಟ್ಟಿ 2ರಲ್ಲಿ ಅವುಗಳ ನಾಯಕ ಏನ್ ಗೊತ್ತೇನ್ರಿ ಹೆಸರನ್ನು ಹೊಂದಿಸಿರೋದಲ್ವಾ. ಇದು ನೋಡಿ ಕರೆಂಟ್ ಅಫೇರ್ಸ್ ಕ್ವಶನ್ ನೋಡೋದಲ್ಲ, ಮೇ 2026ರಲ್ಲಿ ದಂತೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಹೇಗ್ ಕೊಟ್ಟಿದಾರದಲ್ವಾ, ಡೆಲ್ಲಿ ಏನ್ ಗೊತ್ತೇನ್ರಿ ಕ್ಯಾಪಿಟಲ್ಸ್ ಅಂತಕ್ಕಂಥದಲ್ವಾ, ಡೆಲ್ಲಿ ಕ್ಯಾಪಿಟಲ್ಸ್ ಅಂತಕ್ಕಂಥ ಅದಕ್ಕೆ ಸಂಬಂಧಪಟ್ಟದ ಗೊತ್ತೇನ್ರಿ ಪ್ರಮುಖ ಅದಲ್ವಾ. ಅಕ್ಸರ್ ಏನ್ ಗೊತ್ತೇನ್ರಿ ಪಟೇಲ್ ಅಂತಕ್ಕಂಥರದಲ್ವಾ. ನಂತರ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕದಲ್ವಾ ಮುಂಬೈ ಇಂಡಿಯನ್ಸ್. ಯಾವ ಇಂಡಿಯನ್ಸ್ ಗೊತ್ತೇನು, ಮುಂಬೈ ಇಂಡಿಯನ್ಸ್. MH ಅಂತಾರ ನೋಡೋದಲ್ವಾ, MI ಅಂತಾರ ಕರಲ್ರಿ, MI ಅಂತ ಕರೀದ ಮುಂಬೈ ಇಂಡಿಯನ್ಸ್ ಬಂದಾಗ ಪ್ರಮುಖವಾಗಿ ಗೊತ್ತಿರೋದಲ್ವಾ ಯಾರ, ಹಾರ್ದಿಕ್ ಪಾಂಡ್ಯ. ಯಾವ ಪಾಂಡ್ಯ, ಹಾರ್ದಿಕ್ ಪಾಂಡ್ಯ. ನಂತರ ನೋಡ್ರಿ ಅದಲ್ವಾ ಪಂಜಾಬ್ ಕಿಂಗ್ಸ್ ಅಂತ ಬಂದಾಗ ಪಂಜಾಬ್ ಕಿಂಗ್ಸ್ ಯಾವ ಗೊತ್ತೇನ್ರಿ ಶ್ರೇಯಸ್ ಅಯ್ಯರ್ ಅಂತಕ್ಕಂಥದಲ್ವಾ. ನಂತರ ರಾಜಸ್ಥಾನ್ ರಾಯಲ್ಸ್ ಅಂದ್ರೆ ಯಾರ ಗೊತ್ತೇನದಲ್ವಾ, ರಿಯಾನ್ ಪರಾಗ್ ಅಂತಕ್ಕಂಥದಲ್ವಾ. ಹಾಗಾದ್ರೆ ನೋಡ್ರಿ ಇದು ಸರಿಯಾದ ಉತ್ತರ ಯಾವ್ದಾಗಿರುತ್ತೆ ಗೊತ್ತೇನ ಸ್ನೇಹಿತರೆ, ಗೊತ್ತಿರಲ್ವಾ ಫೋರ್ತ್ ಆಗಿರುತ್ತೆ. ಯಾವ್ದಾಗಿರುತ್ತೆ ಹೇಳ್ರಿ, ಫೋರ್ತ್ ಅದಲ್ವಾ. ನೋಡ್ರಿ ಎಕ್ಸಾಮ್ ದಾಗ ಈ ರೀತಿ ಕ್ವಶನ್ ಕೇಳಿದ್ರ ಅಂದ್ರೆ ಇವಾಗ ಆಟಕ್ಕೆ ಸಂಬಂಧಪಟ್ಟದನ್ ಗೊತ್ತೇನ್ರಿ ವ್ಯಕ್ತಿಗಳಿಗೆ ಕೊಟ್ಟಿರ್ತಾರಲ್ವಾ, ಇವ್ರು ಯಾವ ಆಟಕ್ಕೆ ಸಂಬಂಧಪಟ್ಟದಲ್ವಾ, ಇವ್ರು ಯಾವ ಟೀಮ್ ಸಂಬಂಧಪಟ್ಟದಲ್ವಾ, ಹಿಂಗ್ ಕ್ವಶನ್ ಕೇಳ್ತಿರ್ತಾರಲ್ವಾ. ಇತ್ತೀಚಿಗ IPL ಐತೆ ನೋಡ್ರಿ ಅದಲ್ವಾ. ಪ್ರಮುಖವೇನ್ ಗೊತ್ತೇನ IPL ಏನಪ್ಪ ಅಂದ್ರೆ ಪ್ರಮುಖವಾಗಿ ಕ್ವಶನ್ ಕೇರ್ ನೋಡ್ರಿ ಅದಲ್ವಾ. ಗೊತ್ತಿರ್ಬೋದಲ್ವಾ IPL ಅಂದ್ರ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತಕ್ಕಂಥದಲ್ವಾ. ಇಂತ IPL ನ ಸ್ಥಾಪಕರಾದ ಗೊತ್ತೇನ್ರಿ ಲಲಿತ್ ಮೋದಿ ಅಂತಕ್ಕಂಥವ್ರು. ಯಾವ ಮೋದಿ ಗೊತ್ತಿಲ್ಲ, ಲಲಿತ್ ಮೋದಿ ಅಂತಕ್ಕಂಥವ್ರು ಗೊತ್ತಿರ್ಬೇಕು ಅದಲ್ವಾ. ಏನ್ ಗೊತ್ತೇನ್ರಿ ಈ IPL ಯಾವಾಗ ಸ್ಥಾಪನೆ ಮಾಡ್ತಾರ್ರಿ ಸರ್ ಅಂತ ಬಂದಾಗ ಏನ್ ಗೊತ್ತೇನ್ರಿ 2007ಕ್ ರೀ. ಈ IPL ನ ಮೊದಲ ಆವೃತ್ತಿ ಯಾವಾಗ ನಡೀತದ ಗೊತ್ತೇನ್ರಿ 2008 ನಡೀತದ ನೋಡ್ರಿ. ಬಟ್ ನೋಡ್ರಿ ಈ IPL ನಲ್ಲಿ ಅತಿ ಹೆಚ್ಚು ಕಪ್ ಗೆದ್ದುಕೊಂಡ ತಂಡದ ಬಂದಾಗ ಸರ್ ಒಂದು MI ಮತ್ತೆ ಇನ್ನೊಂದು ಯಾವ್ದು ಗೊತ್ತೇನ್ರಿ CSK ಅಂತಕ್ಕಂಥಲ್ವಾ. ಇವೆರಡೇನ್ ಗೊತ್ತೇನ್ ಪ್ರಮುಖವಾಗಿ 5 ಬಾರಿ ಗೆದ್ಕೊಂಡ್, ಎಷ್ಟು ಬಾರಿ ಹೇಳ್ರಿ 5 ಬಾರಿ ಅದಲ್ವಾ. ಪ್ರಮುಖವಾಗಿ ಗೊತ್ತಿರ್ಲಿ. ಬಟ್ 2000 ಏನ್ ಗೊತ್ತೇನ್ರಿ 22ಕ್ಕೆ 24, 25ರಲ್ಲಿ ಕಪ್ ಗೆದ್ದುಕೊಂಡ ತಂಡ ಅದು ನಮ್ಮ RCB. RCB ಅಂತಕ್ಕಂಥದ್ದು ಗೊತ್ತಿರ್ಲಿ ಅದಲ್ವಾ. ಈ ರೀತಿ ನೋಡಿ ಕ್ವಶನ್ ಕೇಳ್ತಿರ್ತಾರದಲ್ವಾ. ಬರ್ರಿ ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂತ. ಮೂರನೇ ಕ್ವಶನ್ ಅದಲ್ವಾ ನೋಡತ್ತೀರ ಅನ್ಕೋತೀನಿ. ಮೂರನೇ ಕ್ವಶನ್ ಎಂದರಿ ನೋಡ್ರಿ ಭಾರತ ಮತ್ತು ಇಟ್ಲಿ ನಡುವೆ ಜಾರಿಗೆ ತರಲಾದ ಏನ್ ಗೊತ್ತೇನು ಅನ್ವೇಷಣಾ ಉಪಕ್ರಮದ ಇನ್ನೋಬಿಟ್ ಅದಲ್ವಾ. ಇಂಡಿಯಾದ ಕುರಿತಾದ ತಪ್ಪಾದ ಹೇಳಿಕೆಗಳನ್ನು ಗುರುತಿಸಿ ಕೊಟ್ಟಿದ್ದಾರೆ ಅದಲ್ವಾ. ಸರ್ ನೋಡ್ರಿ ಹೇಗ್ ಕೊಟ್ಟಿದ್ದಾರ, ಇದು ಇಟ್ಲಿಯಲ್ಲಿ ಸ್ಥಾಪಿತವಾಗಲಿರುವ ಇನ್ನೋವೇಷನ್ ಹಬ್. ಬಿ ಭಾರತ ಮತ್ತು ಇಟಲಿ ನಡುವೆ ಅನ್ವೇಷಣಾ ಪರಿಸರ ವ್ಯವಸ್ಥೆಯಲ್ಲಿ ಸಹಕಾರವನ್ನು ಬಲಪಡಿಸುವ ಉದ್ದೇಶ ಹೊಂದಿದೆ. ಸಿ ಕೊಟ್ಟಿದ್ದಾರ ಇದು ಪ್ರಮುಖ ವಲಯಗಳಾದ ಫಿನ್ಟೆಕ್ ಅದಲ್ವಾ,
ನಂತರ ಹೆಲ್ತ್ ಕೇರ್, ಸೆಮಿ ಕಂಡಕ್ಟರ್ ಅದಲ್ವಾ, ಲಾಜಿಸ್ಟಿಕ್ ಅದಲ್ವಾ, ಕ್ವಾಂಟಮ್ ಕಂಪ್ಯೂಟರಿಂಗ್ ಅದಲ್ವಾ, ಇತ್ಯಾದಿ ಕೇಂದ್ರಗಳನ್ನು ಇತ್ಯಾದಿಗಳನ್ನು ಕೇಂದ್ರೀಕರಿಸಿ ಕ್ವಶನ್ ಕೇಳದಲ್ವಾ. ಬಟ್ ನೋಡ್ರಿ ಸರಿಯಾದ ಉತ್ತರ ಯಾವ್ದು ಗೊತ್ತೇನ್ರಿ? ಇವಾಗ ಮಾತ್ರ ಯಾವ್ದು ಗೊತ್ತೇನ್ರಿ? ಇದು ಇಟಲಿಯಲ್ಲಿ ಸ್ಥಾಪಿತವಾಗಲಿರೋನ್ ಗೊತ್ತೇನ್? ಇನ್ನೋವೇಷನ್ ಹಬ್ ಅಂತಕ್ಕಂತ ಗೊತ್ತಿರ್ಬೇಕು ಅದಲ್ವಾ. ಬರ್ರಿ ಡೈರೆಕ್ಟ್ ಆನ್ಸರ್ ಹೇಳ್ತಾ ಹೋಗ್ತೀನಿ, ಯಾಕಂದ್ರೆ ಅಷ್ಟು ಕ್ವಶನ್ ಕವರ್ ಆಗ್ಬೇಕಲ್ವಾ, ಹೀಗಾಗಿ ಗೊತ್ತಿರ್ಲಿ. ಮತ್ತೆ ಎಕ್ಸ್ಪ್ಲೇನ್ ಸಪರೇಟ್ ಆಗಿ ಮಾಡೋಣ ಅಂತ ಅದಲ್ವಾ. ಬರ್ರಿ ಫೋರ್ತ್ ಕ್ವಶನ್ ಅದ ನೋಡ್ರಿ. ಫೋರ್ತ್ ಕ್ವಶನ್ ಅಂದ್ರ ಈ ಕೆಳಗೆ ಕೆಳಗೆ ನೀಡಲಾಗಿರುವ ಮುಖ್ಯಮಂತ್ರಿಗಳ ಹೆಸರು ಮತ್ತೇನ್ ಗೊತ್ತೇನ? ಅವರು ಪ್ರತಿನಿಧಿಸುವ ರಾಜ್ಯವನ್ನು ತಪ್ಪಾಗಿ ಹೊಂದಿಸಲಾಗಿರುವ ಜೋಡಿಗಳನ್ನು ಗುರುತಿಸಿ. ಕೆಳಗಡೆ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ ಅಂತೀರಿ, ಅದ್ರಾಗ ಏನಪ್ಪಾ ಅಂದ್ರೆ ಪ್ರತಿನಿಧಿಸುವ ರಾಜ್ಯ ತಪ್ಪಾಗಿ ಅನ್ನೋ ಗೊತ್ತಿನ ಹೊಂದಿಸಿದ್ರೆ ಯಾವ ಜೋಡಿದ ತಪ್ಪಾಗಿ ಅಂತ ಕ್ವಶನ್ ಕೇಳ ನೋಡ್ರಿ. ಇವಾಗ ಪ್ರಮುಖವಾಗಿ ಹೇಮಂತ್ ಬಿಸ್ವಾ ಶರ್ಮಾ ಅದಲ್ವಾ, ಇವ್ರು ಅಸ್ಸಾಂ ರಾಜ್ಯದ ಮುಖ್ಯಮಂತ್ರಿ ಇದ್ರು ಅದಲ್ವಾ, ಇದು ಕರೆಕ್ಟ್ ಇದಾರೆ ಅದಲ್ವಾ. ಬಟ್ ಗೊತ್ತಿರ್ಲಿ, ನಂತರ ಬಂದಾಗ ಶ್ರೀ ವಿ ಡಿ ಸತೀಶ್ ಅನ್ನತಕ್ಕಂಥದ್ದಲ್ವ ಕೇರಳನ್ ಕೊಟ್ಟಿದಾರ, ಸುವೇಂದ್ ಅಧಿಕಾರಿ ಪಶ್ಚಿಮ ಕೊಟ್ಟಿದಾರ, ವಿಷ್ಣು ದೇವ್ ಸಾಯಿ ಬಿಹಾರ್ ಕೊಟ್ಟಿದಾರ, ಸಾಮ್ರಾಟ್ ಚೌಧರಿನ್ ಗೊತ್ತೇನ್ರಿ ಛತ್ತೀಸ್ಗಢ ಅಂತ ಕೊಟ್ಟಿದ್ದಾರೆ ಅದಲ್ವಾ. ಬಟ್ ನೋಡ್ರಿ ಸರಿಯಾದ ಉತ್ತರ ಯಾವ್ದಾಗಿರ್ತದ ಗೊತ್ತೇನ್ರಿ? ಇವಾಗ ಡಿ ಮತ್ತೇನ್ ಗೊತ್ತೇನಲ್ವಾ ಸರ್? ಡಿ ಮತ್ತೇನಪ್ಪ ಬಂದಾಗ ಇ ಅಂತಕ್ಕಂಥದಲ್ವಾ. ಏನಪ್ಪ ಬಂದಾಗ ಇದು ನೋಡ್ರಿ ತಪ್ಪಾದ ಜೋಡಿಗಳು ಯಾವಪ್ಪ ಬಂದಾಗ ವಿಷ್ಣು ದೇವಸಾಯಿ ಅಂತಕ್ಕಂಥ ಬಿಹಾರದ ಅಲ್ರಿ, ಮತ್ತೆ ಸಾಮ್ರಾಟ್ ಚೌಧರಿ ಅಂತಕ್ಕಂಥ ಛತ್ತೀಸ್ಗಢದವ್ರ ಅಲ್ರಿ ಅದಲ್ವಾ. ಬಟ್ ಪ್ರಮುಖವಾಗಿ ಗೊತ್ತಿರ್ಲಿ, ಈ ರೀತಿ ಕೂಡ ಕ್ವಶನ್ ಕೇಳ್ತಿರ್ತಾರೆ ನೋಡೋದಲ್ವಾ. ಎಸ್ ನೆಕ್ಸ್ಟ್ ನೋಡ್ರಿ, ಈ ಕ್ವಶನ್ ಪೇಪರ್ ಬಿಡಿಸೋ ಉದ್ದೇಶ ಏನಪ್ಪಾ ಅಂದ್ರೆ ಈ ರೀತಿ ಕ್ವಶನ್ ಬಿಡಿಸ್ತಾ ಅಂತ ತಿಳ್ಕೊಂಡು ಮುಂಬರುವ ಈ ಕೆಇ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಕೆಪಿಎಸ್ ಆಗಿರ್ಬೋದು, ಯಾವ ರೀತಿಯ ಗೊತ್ತಿನ ಕ್ವಶನ್ ಬರ್ಬೋದು ಅಂತ ನಮ್ಗೆ ಗೊತ್ತಾಗುತ್ತೆ ಅದಲ್ವಾ. ಹೀಗಾಗಿ ನೋಡ್ರಿ ಬರ್ರಿ 5ನೇ ಕ್ವಶನ್ ಕೊಟ್ಟಿದ್ದಾರ. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಕೊಟ್ಟಿದ್ದಾರ. ಹೇಳಿಕೆ 1, 1398ರಲ್ಲಿ ಮಂಗೋಲರ ದಾಳಿಕೋರರ ತೈಮೂರನ್ನು ದೆಹಲಿಯ ಮೇಲೆ ದಾಳಿ ಮಾಡಿದನು. 2ನೇದು, ಈ ದಾಳಿಯು ತಾತ್ಕಾಲಿಕವಾಗಿ ತುಘಲಕ್ ಸಂತತಿಯ ಅವನತಿಯ ಕಾರಣವಾಯಿತು. ನೋಡ್ರಿ ಮೇಲಿನ ಹೇಳಿಕೆಗಳಲ್ಲಿ ಸರಿಯಾದದನ್ನ ಆಯ್ಕೆ ಮಾಡಿ ಕ್ವಶನ್ ಕೇಳ ನೋಡ್ರಿ. 1ನೇ ಆನ್ಸರ್ ಹೇಳಿಕೆ 1 ಮತ್ತು 2 ಸರಿಯಾಗಿದ್ದು, ಹೇಳಿಕೆ 2 ಹೇಳಿಕೆ 1 ಸಮರ್ಥಿಸುತ್ತದೆ. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿದ್ದು, ಹೇಳಿಕೆ 2 ಅದರ ಹೇಳಿಕೆ 1 ಸಮರ್ಥಿಸುವುದಿಲ್ಲ. ಹೇಳಿಕೆ 1 ಸರಿಯಾಗಿದ್ದು, ಹೇಳಿಕೆ 2 ತಪ್ಪಾಗಿದೆ. ಹೇಳಿಕೆ 1 ತಪ್ಪಾಗಿದ್ದು, ಹೇಳಿಕೆ 2 ಸರಿಯಾಗಿದೆ ಅದಲ್ವಾ. ಬಟ್ ನೋಡ್ರಿ ಇದ್ರ ಪ್ರಮುಖವಾಗಿ ಸರಿಯಾದ ಉತ್ತರ ಯಾವ್ದು ಗೊತ್ತೇನ್ರಿ ಸರಿ? ಎ ಆಗಿರುತ್ತೆ ನೋಡೋಣ, ಫಸ್ಟ್ 1 ಆಗಿರುತ್ತೆ ನೋಡ್ರಿ. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿದ್ದು ಅದಲ್ವಾ, ಹೇಳಿಕೆ 2 ಹೇಳಿಕೆ 1 ಸಮರ್ಥಿಸುತ್ತದೆ ಎಕ್ಸಾಕ್ಟ್ಲಿ ಅದಲ್ವಾ. ನೆಕ್ಸ್ಟ್ ಬಂದಾಗ 6ನೇ ಕ್ವಶನ್ ಹೋಗ್ಬಾರದಲ್ವಾ. 6ನೇ ಕ್ವಶನ್ ಅದಲ್ವಾ ನೋಡ್ರಿ. ಪಂಚಾಯತ್ ಅಭಿವೃದ್ಧಿ ಸೂಚಕವನ್ನು ಮಾಪನ ಮಾಡಲು ಈ ಕೆಳಗಂಡ ಯಾವ ಸೂಚಕಗಳನ್ನು ಬಳಸಲಾಗುತ್ತದೆ? ಎ ಕೊಟ್ಟಿದ್ದಾರೆ ಬಡತನ ಮುಕ್ತ ಪಂಚಾಯತ್ ಮತ್ತು ಜೀವನೋಪಾಯ ಉತ್ತೇಜನ ಪಂಚಾಯತ. ಬಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಸುಸ್ಥಿರತೆ ಹೊಂದಿರುವ ಪಂಚಾಯತ. ಬಿ ಸ್ವಾವಲಂಬಿ ಅದಲ್ವಾ ಮೂಲ ಸೌಕರ್ಯ ಹೊಂದಿರುವ ಪಂಚಾಯತ. ಡಿ ಸಾಮಾಜಿಕವಾಗಿ ಸುರಕ್ಷಿತವಾಗಿರುವ ಗ್ರಾಮ ಪಂಚಾಯತ ಕೊಟ್ಟಿದ್ದಾರೆ ಅದಲ್ವಾ. ಈಗ ನೋಡ್ರಿ ಪ್ರಮುಖವಾಗಿ ಹೇಳಿಕೆ ನೋಡ್ರಲ್ವಾ, ಹೇಳಿಕೆ 1 ಎ ಸಿ ಮತ್ತು ಡಿ ಸರಿಯಾಗಿವೆ. ಹೇಳಿಕೆ ಬಿ ಸಿ ಮತ್ತು ಡಿ ಸರಿಯಾಗಿವೆ. ಹೇಳಿಕೆ 1 ಸಿ ಮತ್ತು ಡಿ ಸರಿಯಾಗಿವೆ. ಎ ಮತ್ತು ಬಿ ಸರಿಯಾಗಿ ಕೊಟ್ಟಿದ್ದಾರೆ. ಬಟ್ ನೋಡ್ರಿ ಇದು ಸರಿಯಾದ ಉತ್ತರ ಯಾವ್ದಾಗಿರ್ತದೆ ಗೊತ್ತೇನೆ? ಹೇಳಿಕೆ 1 ಅಂದ್ರೆ ಎ ಸಿ ಅದಲ್ವಾ, ಎ ಮತ್ತೇನ್ ಗೊತ್ತೇನ್ರಿ ಸಿ ಅದಲ್ವಾ, ಮತ್ತೇನಪ್ಪ ಬಂದಾಗ ಪ್ರಮುಖವಾಗಿ ಡಿ ಸರಿಯಾದವ್ದು ಅಲ್ವಾ. ಬಿ ಆಗಂಗಿಲ್ಲ, ಅದು ಸಾಮಾಜಿಕ ಶೈಕ್ಷಣಿಕ ಬರ್ತದ ಅದಲ್ವಾ. ಈಗ ನೋಡಿ ಬಟ್ ಗೊತ್ತಿರ್ಲಿ ಕೇಳ್ತಿರ್ತಾರೆ ನೋಡ್ರಿ, ಪ್ರಮುಖವಾಗಿ ಗೊತ್ತಿರ್ಲಿ ಸರಿಯಾದ ಉತ್ತರ ಏನ್ ಗೊತ್ತೇನ್ರಿ? ಪ್ರಮುಖವಾಗಿ ಎ ಸಿ ಮತ್ತೇನ್ ಗೊತ್ತೇನ್ ಡಿ ಆಗ್ಯಾವ ನೋಡ್ರಿ ಅದಲ್ವಾ. ಬರ್ರಿ ನೆಕ್ಸ್ಟ್ ಬಂದಾಗ 7ನೇ ಕ್ವಶನ್ ಬರ್ತೈತಿ ನೋಡ್ರಿ. 7ನೇ ಕ್ವಶನ್ ಪ್ರಮುಖವಾಗಿ ಗೊತ್ತಿಲ್ಲ ನೋಡ್ರಿ. ಕರ್ನಾಟಕ ರಾಜ್ಯದಲ್ವಾ, ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 ಪ್ರಕರಣ 52ರಂತೆ ಗ್ರಾಮ ಪಂಚಾಯತ್ಗಳ ವಿಶೇಷ ಸಭೆಯನ್ನು ಕರೆಯುವಾಗ ಗ್ರಾಮ ಪಂಚಾಯತ್ ನ ಒಟ್ಟು ಸಂಖ್ಯೆಯಲ್ಲಿ ಈ ಕೆಳಗಿನ ಯಾವ ಸಂಖ್ಯೆ ಸದಸ್ಯರು ಕೋರಿದ್ದಾಗ ಅದು 1 ದಿನದ ವಿಶೇಷ ಸಭೆಯನ್ನು ಅಧ್ಯಕ್ಷರು ಕರೆಯಬಹುದಾಗಿದೆ? ನೋಡ್ರಿ ಕೊಟ್ಟಿದ್ದಾರ ಒಟ್ಟು ಸದಸ್ಯರ ಪೈಕಿ ಏನ್ ಗೊತ್ತೇನೆ? 50% ಅದರ ಭಾಗ ಕಡಿಮೆ ಇಲ್ಲದಷ್ಟು. ಒಟ್ಟು ಸದಸ್ಯರ ಪೈಕಿ 3/4 ಅದಲ್ವಾರಷ್ಟು ಸದಸ್ಯರಿಗೆ ಕಡಿಮೆ ಇಲ್ಲದಂತೆ. ಒಟ್ಟು ಸದಸ್ಯರ ಪೈಕಿ ಸಂಖ್ಯೆ 2/3 ರಷ್ಟು ಸದಸ್ಯರು. ಒಟ್ಟು ಸದಸ್ಯರ ಪೈಕಿ 1/3 ಭಾಗಕ್ಕೆ ಕಡಿಮೆ ಇಲ್ಲದಷ್ಟು. ಬಟ್ ನೋಡ್ರಿ ಸರಿಯಾದ ಉತ್ತರ ಯಾವ್ದು ಗೊತ್ತೇನ್ರಿ? ಒಟ್ಟು ಸದಸ್ಯರ ಪೈಕಿ ಏನ್ ಗೊತ್ತೇನ್ರಿ? 1/3 ಏನ್ ಗೊತ್ತೇನ್ರಿ? ಕಡಿಮೆ ಅದ ಭಾಗ ಕಡಿಮೆ ಇಲ್ಲದಷ್ಟು ಗೊತ್ತೇನ್ರಿ? ಪ್ರಮುಖವಾಗಿ ಸರ್ ಕರೆ ನೀಡಬಹುದು ಗೊತ್ತಿರ್ಬೇಕು ಅದಲ್ವಾ. ಎಸ್ ನೆಕ್ಸ್ಟ್ ಬಂದಾಗ 8ನೇ ಕ್ವಶನ್ ನೋಡಂಬಾರದಲ್ವಾ. 8ನೇ ಕ್ವಶನ್ ನೋಡೋದಲ್ವಾ, ಪ್ರಮುಖವಾಗಿ ಗೊತ್ತಿರ್ಲಿ
ಪಸ್ಕೋ ಡ್ರಾಪ್ ಅದಲ್ವಾ ನೋಡ್ರಿ ಗೊತ್ತಿರ್ಲಿ ವಿಸ್ತರಿಸಿ ಕೊಟ್ಟಿದ್ದಾರೆ. ನೋಡ್ರಿ ಪಸ್ಕೋ ಡ್ರಾಪ್ ಅಂತಕ್ಕಂಥದಲ್ವಾ ಗೊತ್ತಿರ್ಲಿ ಪ್ಲಾನಿಂಗ್ ಆರ್ಗನೈಸಿಂಗ್ ಅದಲ್ವಾ, ಸ್ಟಾಫಿಂಗ್ ಡೈರೆಕ್ಟಿಂಗ್ ಅದಲ್ವಾ, ಕೋಆರ್ಡಿನೇಟಿಂಗ್ ರಿಪೋರ್ಟಿಂಗ್ ಬಜೆಟಿಂಗ್, ಪರ್ಪಸ್ ಓಪನಿಂಗ್ ಸಿಸ್ಟಮ್ ಡಿಸೆನ್ಸ್ ಅದಲ್ವಾ, ಮೇಕಿಂಗ್ ಕೋಆಪರೇಷನ್ ಅದಲ್ವಾ, ರಿಸ್ಟಾನಿಸಿಬಿಲಿಟಿ ಬಜೆಟಿಂಗ್, ಪ್ಲಾನಿಂಗ್ ಆರ್ಗನೈಸಿಂಗ್ ಸ್ಕಿಲ್ ಡೈರೆಕ್ಷನ್ ಕೋಆಪರೇಷನ್ ರಿಪೋರ್ಟಿಂಗ್ ಬಜೆಟಿಂಗ್, ಪರ್ಸನ್ ಅಬ್ಜೆಕ್ಟಿವ್ ಅದಲ್ವಾ, ಅಬ್ಜೆಕ್ಟಿವ್ ಸ್ಟಾಫಿಂಗ್ ಡಿವಿಷನ್ ಕೋಆರ್ಡಿನೇಟಿಂಗ್ ಅದಲ್ವಾ, ರಿಪೋರ್ಟಿಂಗ್ ಬಜೆಟಿಂಗ್ ಅಂತಕ್ಕಂಥದಲ್ವಾ. ಬಟ್ ನೋಡ್ರಿ ಸರಿಯಾದ ಉತ್ತರ ಯಾವ್ದ ಗೊತ್ತೇನ್ರಿ? ಆಕ್ಚುಲಿ ಪ್ಲಾನಿಂಗ್ ಆರ್ಗನೈಸಿಂಗ್ ಏನ್ ಗೊತ್ತೇನ್ರಿ, ಸ್ಟಾಫಿಂಗ್ ಅದಲ್ವಾ, ಡೈರೆಕ್ಟಿಂಗ್ ಕೋಆರ್ಡಿನೇಟಿಂಗ್ ರಿಪೋರ್ಟಿಂಗ್ ಬಜೆಟ್ ಅಂತಕ್ಕಂಥದ್ದು ಅದಲ್ವಾ. ಪಿ ಅಂದ್ರೆ ಪ್ಲಾನಿಂಗ್, ಒಂದು ಆರ್ಗನೈಸಿಂಗ್ ಅದಲ್ವಾ, ಎಸ್ ಅಂದ್ರೆ ಸ್ಟಾಫಿಂಗ್, ಡಿ ಅಂದ್ರೆ ಗೊತ್ತ ಡೈರೆಕ್ಟಿಂಗ್ ಅದಲ್ವಾ, ಸಿ ಅಂದ್ರ ಕೋಆರ್ಡಿನೇಟಿಂಗ್ ಅದಲ್ವಾ, ನಂತರ ಬಂದಾಗ ಸಿ ಅಂದ್ರೆ ಕೋಆರ್ಡಿನೇಟಿಂಗ್, ಆರ್ ಅಂದ್ರೆ ರಿಪೋರ್ಟಿಂಗ್, ಬಿ ಅಂದ್ರೆ ಗೊತ್ತಿಲ್ಲ ಬಜೆಟಿಂಗ್ ಅದಲ್ವಾ. ಬಟ್ ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡೋದಲ್ವಾ, POSD CORB ವಿಸ್ತರಿಸಿ ಅಂತ ಕೇಳ್ಬೋದು. ಈ ಮುಂದ್ ಕೂಡ ಎಕ್ಸಾಮ್ ಕ್ವಶನ್ ಕೇಳ್ಬೋದಲ್ವಾ. ನೆಕ್ಸ್ಟ್ ಬಂದಾಗ ಬರ್ರಿ ಕೆಳಗಿನ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಕಂಡುಕೊಟ್ಟಿದ್ದಾರ. ಭಾರತ ಸಂವಿಧಾನದ ವಿಧಿ 312 ಪ್ರಕಾರ ಭಾರತದ ಸಂಸತ್ತು ರಾಜ್ಯಸಭೆ ಮಂಡಿಸಿದ ಗೊತ್ತುವಳಿಯ ಆಧಾರದ ಮೇಲೆ ಹೊಸ ಅಖಿಲ ಭಾರತ ಸೇವೆಗಳನ್ನು ಸೃಜಿಸುವ ಅಧಿಕಾರವನ್ನು ಹೊಂದಿದೆ. 2 ಅಖಿಲ ಭಾರತ ಸೇವೆಗಳ ಕಾಯ್ದೆ 1951 ಪ್ರಕಾರ ಅಖಿಲ ಭಾರತ ಸೇವೆಗಳ ನೇಮಕಾತಿ ಮತ್ತು ಸದಸ್ಯರ ಸೇವಾ ನಿಯಮಗಳನ್ನು ಚರ್ಚಿಸಿ ಅಧಿಕಾರವನ್ನು ರಾಜ್ಯ ಸರ್ಕಾರಗಳಿಗೆ ನೀಡಲಾಗಿದೆ. ನೋಡ್ರಿ ಬಟ್ ಗೊತ್ತಿರ್ಲಿ ಇದು ಸರಿಯಾದ ಉತ್ತರ ಯಾವ್ದಾಗಿರ್ತಪ್ಪ ಬಂದಾಗ 9ನೇ ನೋಡಿ ಸ್ನೇಹಿತರದಲ್ವಾ. ಗೊತ್ತಿರ್ಲಿ ಇವಾಗ ಏನ್ ಗೊತ್ತೇನಿ, ಹೇಳಿಕೆ 1 ಸರಿಯಾಗಿದೆ, ಹೇಳಿಕೆ 2 ತಪ್ಪಾಗಿದೆ. ಆಕ್ಚುಲಿ ಹೇಳಿಕೆ 1 ಕರೆಕ್ಟ್ ಅದ ರೀ, ಹೇಳಿಕೆ 2 ಏನ್ ಗೊತ್ತೇನಿ ತಪ್ಪಾಗಿ. ಅಂದ್ರೆ ಸರಿಯಾದ ಉತ್ತರ ಗೊತ್ತೇನ್ರಿ 2 ಆಗಿರ್ತದೆ ನೋಡದಲ್ವಾ. ಯಾವ್ದು ಹೇಳ್ರಿ 2 ಅಂತಕ್ಕಂಥದಲ್ವಾ, ಗೊತ್ತಿರ್ಬೇಕು. ನೆಕ್ಸ್ಟ್ 10ನೇ ಕ್ವಶನ್ ಅದಲ್ವಾ. ಬರ್ರಿ ಇವೆಲ್ಲ ಪಾಲಿಟಿಮ ಕ್ವಶನ್ ನೋಡ್ರಿ. ಸಂವಿಧಾನ ಅಂತ ಹೇಳ್ತಾರೆ, ನಮ್ಮ ಪ್ರೀತಿಯ ಭಾರತ ಸಂವಿಧಾನ ಅದಲ್ವಾ. ನೋಡಿ ಶೂನ್ಯ ವೇಳೆಗೆ ಸಂಬಂಧಿಸಿದಂತೆ ಕೆಳಗಿನವರಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ? ನೋಡ್ರಿ ಶೂನ್ಯ ವೇಳೆಯನ್ನು ಸಂಸತ್ತಿನ ಕಾರ್ಯವಿಧಾನದ ನಿಯಮಗಳನ್ನು ಉಲ್ಲೇಖಿಸಲಾಗಿದೆ. ಇದು ತುರ್ತು ಸಾರ್ವಜನಿಕ ಪ್ರಾಮುಖ್ಯತೆ ವಿಷಯಗಳನ್ನು ಪ್ರಸ್ತಾಪಿಸಲು ಸದಸ್ಯರಿಗೆ ಲಭ್ಯ ಇರುವ ಅನೌಪಚಾರಿಕ ಸಾಧನವಾಗಿದೆ. ಪ್ರತಿ ಸಂಸತ್ತಿನ ಅಧಿವೇಶನದ ಮೊದಲ ಗಂಟೆಯನ್ನು ಇದಕ್ಕಾಗಿ ನಿಗದಿಪಡಿಸಲಾಗಿದೆ. ಇದು ಸಂಸದೀಯ ಕಾರ್ಯವಿಧಾನಗಳ ಕ್ಷೇತ್ರದಲ್ಲಿ ಭಾರತೀಯ ಹೊಸ ಕಲ್ಪನೆಯಾಗಿದ್ದು 1962ರಿಂದ ಅಸ್ತಿತ್ವದಲ್ಲಿದೆ. ನೋಡಿ ಇಲ್ಲಿ 1ನೇ ಆಪ್ಷನ್ ಕೊಟ್ಟಿದ್ದಾರೆ 2 ಮತ್ತು ಅದಲ್ವಾ 4. ಯಾವ್ದು ಹೇಳ್ರಿ? ಪ್ರಮುಖವಾಗಿ 4 ಅಂತಕ್ಕಂಥದ್ದು. 2ನೇ ಆಪ್ಷನ್ ಕೊಟ್ಟಿದ್ದಾರೆ 1 ಮತ್ತು 2 ಕೊಟ್ಟಿದ್ದಾರ. 3ನೇ ಆಪ್ಷನ್ 2 ಮತ್ತು 3 ಕೊಟ್ಟಿದ್ದಾರ. 4ನೇ ಆಪ್ಷನ್ 3 ಮತ್ತೇನ್ ಗೊತ್ತೇನ್ರಿ ಸರ್ 4 ಅಂತ ಕೊಟ್ಟಿದ್ದಾರ. ಬಟ್ ನೋಡ್ರಿ ಸರಿಯಾದ ಉತ್ತರ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ಯಾವ್ದು ಗೊತ್ತೇನ್ರಿ 2 ಮತ್ತೇನ್ ಗೊತ್ತೇನ್ 4 ನೋಡೋದಲ್ವಾ. ತುರ್ತು ಅದಲ್ವಾ, ಇದು ತುರ್ತು ಸಾರ್ವಜನಿಕ ಪ್ರಾಮುಖ್ಯತೆ ವಿಷಯ ಪ್ರಸ್ತಾಪಿತಂತ್ರಿ. ನಂತರ ಬಂದ 4 ಇದು ಸಂಸದೀಯ ಏನ್ ಗೊತ್ತೇನು ಕಾರ್ಯವಿಧಾನ ಕ್ಷೇತ್ರದಲ್ಲಿ ಭಾರತೀಯ ಹೊಸ ಕಲ್ಪನೆ 1962ರಿಂದ ಅಸ್ತಿತ್ವದಲ್ಲಿದೆ. ಓಕೆ ಎಸ್. ನೆಕ್ಸ್ಟ್ ಬಂದಾಗ ನೋಡಿ 11ನೇ ಕ್ವಶನ್ ಅದಲ್ವಾ. ಈ ಕೆಳಗಿನಗಳಲ್ಲಿ ಅದಲ್ವಾ ಯಾವ ಹೇಳಿಕೆಗಳು ತಪ್ಪಾಗಿ ಒಂದು ಕ್ವಶನ್ ಕೇಳ ನೋಡ್ರಿ. ಭಾರತದ ರಾಷ್ಟ್ರಪತಿ ಅವರನ್ನು ಅಸಮರ್ಥತೆ ಅಥವಾ ಸಾಬೀತಾದ ದುರ್ನಡತೆಯ ಆಧಾರದ ಮೇಲೆ ಪದಚ್ಯುತಿಗೊಳಿಸಲಾಗುತ್ತೆ ಕ್ವಶನ್ ಕೇಳ ನೋಡ್ರಿ ಅದಲ್ವಾ. ಬಟ್ ತಪ್ಪ ಅಂದ್ರೆ ಎ ಕೊಟ್ಟಿದಾರ. ಬಿ ಏನ್ ಬಂದಾಗ ಭಾರತದ ರಾಷ್ಟ್ರಪತಿಯವರನ್ನು ಸಂವಿಧಾನದ ಉಲ್ಲಂಘನೆ ಆಧಾರದ ಮೇಲೆ ಪದಚ್ಯುತಿಗೊಳಿಸಲಾಗುತ್ತದೆ. ಸಿ ಸಂವಿಧಾನದ 61ನೇ ವಿಧಿಯು ರಾಷ್ಟ್ರಪತಿಗಳ ಪದಚ್ಯುತಿಯ ವಿಧಾನದ ಬಗ್ಗೆ ಅದಲ್ವಾ ಹೇಳುತ್ತದೆ. ಕೊಟ್ಟಿದ್ದಾರೆ. ಒಂದು ABC ಕೊಟ್ಟಿದ್ದಾರೆ. ಅದ್ರಾಗ ಪ್ರಮುಖವಾಗಿ ಹೇಳಿಕೆ ತಪ್ಪಾಗಿ ಒಂದು ಕ್ವಶನ್ ಕೇಳ ನೋಡ್ರಿ. ಇವಾಗ 11ನೇ ಆನ್ಸರ್ ತಪ್ಪ ಯಾವ್ದಪ್ಪ ಅಂದ್ರೆ ನೋಡ್ರಿ ಪ್ರಮುಖವಾಗಿ ಎ ಮಾತ್ರ. ಈ ಭಾರತದ ರಾಷ್ಟ್ರಪತಿಯನ್ನು ಅಸಮರ್ಥತೆ ಅಥವಾ ಸಾಬೀತಾದ ದುರ್ನಡತೆ ಆದ ಮೇಲೆ ಪದಚ್ಯುತಿಗೊಳಿಸಲಾಗುತ್ತದೆ. ಹಂಗೇನಿಲ್ಲ ಅದಲ್ವಾ ತಪ್ಪಾದ ಹೇಳಿಕೆ ಯಾವ್ದು ಗೊತ್ತೇನ್ರಿ? ಪ್ರಮುಖವಾಗಿ ಇದು ಆನ್ಸರ್ ಏನಾಗಿರುತ್ತೆ ಗೊತ್ತೇನು? ಎ ಆಗಿರುತ್ತೆ. ಎ. ನೆಕ್ಸ್ಟ್ ಬಂದಾಗ 12ನೇ ಕ್ವಶನ್ ಬರೋದಲ್ವಾ. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಕೊಟ್ಟಿದಾರಲ್ವಾ. ಎ ಕೊಟ್ಟಿದ್ದಾರೆ ಸಂಸತ್ ಅಧಿವೇಶನದಲ್ಲಿದ್ದಾಗ ಭಾರತದ ರಾಷ್ಟ್ರಪತಿಯವರು ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು. ಲೋಕಸಭೆಯ ಸ್ಪೀಕರ್ ಸಂಸತ್ತಿನ ಉಭಯ ಸದನಗಳ ಜಂಟಿ ಅಧಿವೇಶನ ಕರೆಯಬಹುದು. ಮೇಲಿನವುಗಳಲ್ಲಿ ಸರಿಯಾದ ಹೇಳಿಕೆಗಳು ಯಾವ? 2 ಕೊಟ್ಟಿದ್ದಾರೆ. ಅದಲ್ಲೂ ಸರಿಯಾದ ಹೇಳಿಕೆ ಕೇಳ್ತಾರದಲ್ವಾ. ನೋಡ್ರಿ ಸರಿಯಾದ ಹೇಳಿಕೆ ಏನ್ ಗೊತ್ತೇಂದ್ರ ಪ್ರಮುಖವಾಗಿ ಎ ಮಾತ್ರ. ಸಂಸತ್ತು ಅಧಿವೇಶನದಲ್ಲಿದ್ದಾಗ ಭಾರತ ರಾಷ್ಟ್ರಪತಿಯವರು ಸುಗ್ರೀವಾಜ್ಞೆಗಳನ್ನು ಹೊರಡಿಸಬಹುದ್ರಿ ಅದಲ್ವಾ, ಗೊತ್ತಿರ್ಲಿ. ನೆಕ್ಸ್ಟ್ 13ನೇ ಕ್ವಶನ್ ನೋಡೋದಲ್ವಾ. ಅಮೆರಿಕದ ರಾಷ್ಟ್ರಾಧ್ಯಕ್ಷರೊಂದಿಗೆ ನಮ್ಮ ಸಂವಿಧಾನದ ಯಾವುದಾದರೂ ಹುದ್ದೆಯನ್ನು ಹೋಲಿಸಬಹುದಾದರೆ ನೋಡ್ರಿ, ಹೋಲಿಸಬಹುದಾದರೆ ಅದು ಪ್ರಧಾನ ಮಂತ್ರಿಯೇ ಹೊರತು ಒಕ್ಕೂಟದ ರಾಷ್ಟ್ರಪತಿ ಅಲ್ಲ ಅಂತ ಕ್ವಶನ್ ಅದಾರಿ.
ಹೇಳಿಕೆ ಈ ಹೇಳಿಕೆಯನ್ನು ನೀಡಿದವರು ಯಾರನ್ನ ಕ್ವಶನ್ ಕ್ಯಾರ್ ಸ್ನೇಹಿತರೆ ಗೊತ್ತಿರ್ಬೇಕದಲ್ವಾ ಈ ಹೇಳಿಕೆ ಯಾರು ಕೊಡ್ತಾರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಬಿ ಕೆ ಎಂ ಮುನ್ಸಿ ಅಂತಕ್ಕಂಥವ್ರು ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಾಲ್ಕು ಏನ್ ಗೊತ್ತೇನ್ರಿ ಜವಾಹರ್ಲಾಲ್ ನೆಹರು ಅದಲ್ವಾ ಬಟ್ ಸರಿಯಾದ ಉತ್ತರ ಗೊತ್ತೇನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಕೊಡ್ತಾರೆ ಹೇಳ್ರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಕೊಡ್ತಾರೆ ಗೊತ್ತಿರ್ಬೇಕು ಎಸ್ ನೆಕ್ಸ್ಟ್ ಬಂದಾಗ 14ನೇ ಕ್ವಶನ್ ನೋಡೋದಲ್ವಾ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಭಾರತ ಸಂಸತ್ತು ನೋಡ್ರಿ ಭಾರತ ಸಂವಿಧಾನದ 9ನೇ ಅನುಸೂಚಿಯಲ್ಲಿ ನಿರ್ದಿಷ್ಟ ಕಾನೂನುಗಳನ್ನು ಸೇರಿಸಬಹುದು ಅದಲ್ವಾ ಬಿ ಕೊಟ್ಟಿದ್ದಾರ ಅದರಲ್ಲೂ 9ನೇ ಗೊತ್ತೇನೆ ಅನುಸೂಚಿಯಲ್ಲಿ ಸೇರಿಸಿದ ಕಾನೂನುಗಳನ್ನು ಭಾರತದ ಯಾವುದೇ ನ್ಯಾಯಾಲಯಗಳಲ್ಲಿ ಪರಿಶೀಲನೆ ಮತ್ತು ತೀರ್ಮಾನ ಮಾಡುವಂತಿಲ್ಲ ಅದಲ್ವಾ ಮೇಲಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ ಅಂತ ಕ್ವಶನ್ ಕ್ಯಾರ್ ನೋಡಿ ಸರಿಯಾದ ಉತ್ತರ ಗೊತ್ತಿರ್ಬೇಕು ಎ ಮಾತ್ರ ಎರಡನೇದು ಬಿ ಮಾತ್ರ ಮೂರನೇದು ಎ ಮತ್ತು ಬಿ ಅದ್ರಲ್ಲಿ 4ನೇದು ಎ ಮತ್ತೇನ್ ಗೊತ್ತೇನು ಬಿ ಯಾವ್ದು ಅಲ್ಲ ಅಂತ ಕ್ವಶನ್ ಕೇಳ ಆಪ್ಷನ್ ಕೊಟ್ಟಿದ್ದಾರೆ ಅದಲ್ವಾ ಬಟ್ ನೋಡ್ರಿ 14ನೇ ಸರಿಯಾದ ಉತ್ತರ ಯಾವ್ದಪ್ಪ ಬಂದಾಗ ನೋಡ್ರಿ ಎ ಮಾತ್ರ ಆಗಿರುತ್ತೆ ಯಾವ್ದು ಹೇಳ್ರಿ ಎ ಮಾತ್ರ ಅಂತಕ್ಕಂತ ಆಗಿರ್ತೈತೆ ಅಲ್ವಾ ಗೊತ್ತಿರ್ಲಿ ಕೇಳ್ತಿರ್ತಾರೆ ನೋಡೋದಲ್ವಾ ನೆಕ್ಸ್ಟ್ 15ನೇ ಕ್ವಶನ್ ರೀ ಸರ್ವೋಚ್ಚ ನ್ಯಾಯಾಲಯದ ಪ್ರಕಾರ ಲೋಕ್ ಅದಾಲತ್ಗಳ ಪ್ರಯೋಜನಗಳೆಂದರೆ ನೋಡ್ರಿ ಯಾವುದೇ ನ್ಯಾಯಾಲಯದ ಶುಲ್ಕ ವಿರುವುದಿಲ್ಲ ಹಾಗೂ ಒಂದು ವೇಳೆ ಶುಲ್ಕ ಪಾವತಿಸಿದರೆ ವಿವಾದವನ್ನು ಬಗೆಹರಿಸಿಕೊಂಡು ಬಳಿಕ ಶುಲ್ಕ ಮರು ಪಾವತಿಸಲಾಗುತ್ತದೆ ಕಾರ್ಯವಿಧಾನದಲ್ಲಿ ನಮ್ಯತೆ ಮತ್ತು ಕಡ್ಡಾಯ ನ್ಯಾಯಿಕ ಶುಲ್ಕ ಲೋಕ್ ಅದಾಲತ್ನ ನಿರ್ಣಯ ವಿವಾದದಲ್ಲಿರುವ ಪಕ್ಷಗಳಿಗೆ ಬದ್ಧವಾಗಿರುವುದಿಲ್ಲ ಲೋಕ್ ಅದಾಲತ್ನ ತೀರ್ಪಿನ ವಿರುದ್ಧವಾದಲ್ಲಿರುವ ಪಕ್ಷಗಳು ಯಾವುದೇ ನ್ಯಾಯಾಲಯದಲ್ಲಿ ಮನವಿ ಸಲ್ಲಿಸಬಹುದು ಅದಲ್ವಾ ಬಟ್ ನೋಡ್ರಿ ಈಗ ಪ್ರಯೋಜನ ಅಂತ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ 15ನೇ ಆನ್ಸರ್ ನೋಡ್ರಿ ಯಾವ್ದು ಪ್ರಯೋಜನ ಅಂದ್ರೆ ಯಾವುದೇ ನ್ಯಾಯಾಲಯದ ಶುಲ್ಕ ವಿರುವುದಿಲ್ಲ ಹಾಗೂ ಒಂದು ವೇಳೆ ಶುಲ್ಕ ಪಾವತಿಸಿದರೆ ವಿವಾದವನ್ನು ಬಗೆಹರಿಸಿಕೊಂಡ ಬಳಿಕ ಶುಲ್ಕ ಮರು ಪಾವತಿಸಲಾಗುತ್ತೆ ಇದೇನ್ ಗೊತ್ತೇನು ಪ್ರಯೋಜನ ಆಗ್ಯಾವಲ್ವಾ ಗೊತ್ತಿರ್ಲಿ ನೆಕ್ಸ್ಟ್ ಬಂದಾಗ 16ನೇ ಕ್ವಶನ್ ಬರೋದಲ್ವಾ ನೋಡ್ರಿ ಜಿಲ್ಲಾ ನ್ಯಾಯಾಧೀಶರಿಗೆ ಸಂಬಂಧಿಸಿದಂತೆ ಅದಲ್ವಾ ಕೊಟ್ಟಿರುವೇನ್ ಗೊತ್ತೇನು ಯಾವ ಹೇಳಿಕೆಗಳು ಸರಿಯಾಗಿವೆ ನೋಡಿ ಜಿಲ್ಲಾ ನ್ಯಾಯಾಧೀಶರಿಗೆ ಅದಲ್ವಾ ಗೊತ್ತಿರ್ಲಿ ಜಿಲ್ಲೆಯ ಅತ್ಯುನ್ನತ ನ್ಯಾಯಿಕ ಪ್ರಾಧಿಕಾರಿ ಅವನು ಅಥವಾ ಅವಳು ಸಿವಿಲ್ ಮೊಕದ್ದಮೆಗಳನ್ನು ವಿಚಾರಣೆ ನಡೆಸುವಾಗ ಅವರನ್ನು ಜಿಲ್ಲಾ ನ್ಯಾಯಾಧೀಶರೆನ್ನುತ್ತಾರೆ ಕ್ರಿಮಿನಲ್ ಪ್ರಕರಣಗಳನ್ನು ವಿಚಾರಣೆ ನಡೆಸುವಾಗ ಅವರನ್ನು ಅದಲ್ವಾ ಸೆಷನ್ಸ್ ನ್ಯಾಯಾಧೀಶರೆನ್ನುತ್ತಾರೆ ಸೆಷನ್ಸ್ ನ್ಯಾಯಾಧೀಶರಿಗೆ ಜೀವಾವಧಿ ಶಿಕ್ಷೆ ನೀಡುವ ಅಧಿಕಾರವಿದ್ದು ಅದು ಜಿಲ್ಲಾ ನ್ಯಾಯಾಧೀಶರಿಂದ ದೃಢೀಕರಣಕ್ಕೆ ಒಳಪಡುತ್ತದೆ ಬಟ್ ನೋಡ್ರಿ ಸರಿಯಾದ ಉತ್ತರ ಅಂತ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ಅದಲ್ವಾ ಯಾವತ್ತು ಗೊತ್ತೇನ್ರಿ ಡಿ ಆಪ್ಷನ್ 16ನೇದು ನೋಡ್ರಿ ಪ್ರಮುಖ ಡಿ ಆಪ್ಷನ್ ಆಗಿರ್ತದಲ್ವಾ 4 ಇರೋದಲ್ವಾ ಅಂದ್ರ ಎ ಬಿ ಸಿ ಅಂದ್ರ ಪ್ರಮುಖವಾಗಿದೆ ಏನ್ ಗೊತ್ತೇನು ಎ ಬಿ ಸಿ ಸರಿದೇನ್ ಗೊತ್ತೇನು ಡಿ ತಪ್ಪದಾರ ಅದಲ್ವಾ ಅಂದ್ರ ಜಿಲ್ಲೆ ಅತ್ಯುನ್ನತ ನ್ಯಾಯಿಕ ಪ್ರಾಧಿಕಾರ ಆಗಿರ್ತಾರೆ ಬಟ್ ಎ ಬಿ ಸಿ ಆಗಿರ್ತಂದ್ರೆ ಇದ್ರಾಗ ಏನಪ್ಪಾ ಅಂದ್ರೆ ಅಂಶ 4ನೇ ಆಗಿರುತ್ತೆ 4ನೇ ಎಸ್ ಅದಲ್ವಾ ನೆಕ್ಸ್ಟ್ 17ನೇ ಕ್ವಶನ್ ಅದಲ್ವಾ ನೋಡ್ರಿ 17ನೇ ಕ್ವಶನ್ ಹೊಂದಿಸಿ ಬರೆಯಿರಿ ಮ್ಯಾಚ್ ದ ಫಾಲೋಯಿಂಗ್ ಅದಲ್ವಾ ನೋಡ್ರಿ ಒಂದ್ ಕಡೆ ಪಟ್ಟಿ 1 ಪಟ್ಟಿ 2 ಕೊಟ್ಟಿದ್ದಾರೆ ಸಾಮಾಜಿಕ ಭದ್ರತೆ ಯೋಜನೆಗಳು ಸಾಮಾಜಿಕ ಭದ್ರತೆ ಕೊಟ್ಟಿದ್ದಾರೆ ಬಟ್ ನೋಡ್ರಿ ಪ್ರಮುಖವಾಗಿ 17ನೇ ಕ್ವಶನ್ ಐತಲ್ವಾ ಇದು ಏನಾಗಿರುತ್ತೆ ಗೊತ್ತೇನ್ರಿ ಇವಾಗ ಪ್ರಮುಖ ನೌಕರರ ಭವಿಷ್ಯ ನಿಧಿ ಅಂತ ಬಂದಾಗ EPF ಅದಲ್ವಾ ಯಾವ್ದಪ್ಪ ಅಂದ್ರೆ ಇಲ್ಲಿ ಕೊಟ್ಟರೆ ನೋಡ್ರಿ ಇಲ್ಲಿ ಸ್ವಲ್ಪ ಮೈಂಡಿ ಕೆಲಸ ಕೊಡ್ಬೇಕ್ರಿ ನೌಕರರಿಗೆ ನಿವೃತ್ತಿ ಉಳಿತಾಯ ಅದಲ್ವಾ ನಂತರ ಏನ್ ಗೊತ್ತೇನ್ರಿ ಪ್ರಮುಖವಾಗಿ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆ ಬಂದಾಗ ಜೀವ ವಿಮಾ ಸುರಕ್ಷಾ ರೀ ಅದಲ್ವಾ ನಂತರ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತಕ್ಕಂತ ನೋಡೋದಲ್ವಾ ಇದೇನ್ ಗೊತ್ತೇನ್ರಿ ಅಪಘಾತದಿಂದಾಗುವ ಸಾವು ಮತ್ತು ಅಂಗವಿಕಲತೆಗೆ ಕೊಡ್ತಾರ ಪ್ರಧಾನಮಂತ್ರಿ ಶ್ರಮ ಯೋಗಿ ಮಾನಧನ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ಅಸಂಘಟಿತ ಕಾರ್ಮಿಕರಿಗೆ ವೃದ್ಧಾಪ್ಯ ಸುರಕ್ಷೆ ಅಂತಕ್ಕಂಥದಲ್ವಾ ಗೊತ್ತಿರ್ಲಿ ಕೇಳ್ತಿರ್ತಾರದಲ್ವಾ ಎಕ್ಸಾಮ್ದಾಗ ಬಟ್ ನೋಡ್ರಿ ಸರಿಯಾದ ಉತ್ತರ ಯಾವ್ದಪ್ಪ ಬಂದಾಗ ಯಾವ್ದು ಗೊತ್ತೇನ್ರಿ ಪ್ರಮುಖ ಒಂದೇದಾಗಿರುತ್ತೆ ನೋಡ್ರಿ ಯಾವ್ದಾಗಿರುತ್ತೆ ಗೊತ್ತೇನ್ರಿ ಸರ್ ಒಂದೇದಾಗಿರ್ತೈತಿ ಗೊತ್ತಿರ್ಲಿ ಮುಂಬರುವ ಎಕ್ಸಾಮ್ದಾಗ ಮತ್ತೆ ರಿಪೀಟ್ ಕೂಡ ಆಗ್ಬೋದು ಅದಲ್ವಾ ಇವೆಲ್ಲ ಗೊತ್ತಿರ್ಲಿ ಎಸ್ ನೆಕ್ಸ್ಟ್ ನೋಡ್ರಿ 18ನೇ ಕ್ವಶನ್ ಅದಲ್ವಾ 18ನೇ ಕ್ವಶನ್ ನೋಡತ್ತೀರ ಅನ್ಕೋತೀನಿ ಪ್ರಮುಖವಾಗಿ ಗೊತ್ತದಲ್ವಾ KSCPCR ವಿಸ್ತರಿಸಿದ ಕ್ವಶನ್ ಕೇರ್ ನೋಡ್ರಿ ಪ್ರಮುಖ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಫಾರ್ ಅದಲ್ವಾ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಅಂತಕ್ಕಂಥದ್ದು ಬಿ ಕರ್ನಾಟಕ ಸ್ಟೇಟ್ ಕಮಿಟಿ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಅಂತಕ್ಕಂಥದ್ದು 3 ಕರ್ನಾಟಕ ಸ್ಟೇಟ್ ಸೆಂಟರ್ ಫಾರ್ ಅದಲ್ವಾ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಅಂತಕ್ಕಂಥದ್ದು 4 ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಅಂತಕ್ಕಂಥದ್ದು ಬಟ್ ನೋಡ್ರಿ ಸರಿಯಾದ ಉತ್ತರ ಯಾವ್ದ್ರಿ ಸರ್ ಬಂದಾಗ ಪ್ರಮುಖವಾಗಿ ಏನ್ ಗೊತ್ತೇನ್ರಿ ಕರ್ನಾಟಕ ಸ್ಟೇಟ್
ಕಮಿಷನ್ ಫಾರ್ ಏನ್ ಗೊತ್ತಾ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಅಂತಕ್ಕಂಥದ್ದು. ನೋಡ್ರಿ ಇವ ಎಲ್ಲಾ ಆಪ್ಷನ್ ಯಾಕೆ ಎಕ್ಸ್ಪ್ಲೇನ್ ಮಾಡುತ್ತಿಲ್ಲ ಅಂದ್ರೆ ಈಗ ಅಷ್ಟು ಕ್ವಶನ್ ಕವರ್ ಮಾಡ್ಬೇಕಾದ್ರೆ ಹೀಗಾಗಿ ನೋಡ್ರಿ ಸಮಯ ಅಂತಕ್ಕಂಥ ಬಹಳ ಹಿಡಿದಿದೆ. ಅದಕ್ಕ ಡೈರೆಕ್ಟ್ ಆನ್ಸರ್ ಗಳು ಹೇಳತ್ತೀನಿ ಮತ್ ಗೊತ್ತಿರ್ಲಿ ಅದೆಲ್ಲ ಮತ್ ಬೇಕಾದ್ರೆ ಸಪರೇಟ್ ಆಗಿ ಎಕ್ಸ್ಪ್ಲೇನ್ ಮಾಡವಂತ. ಈ ಕೆಳಗಿನ ಯಾವುದು ಸರಿಯಾದ ಕಾಲಕ್ರಮವಾಗಿದೆ? ನೋಡ್ರಿ ಹೇಗ್ ಕೊಟ್ಟಿದಾರ, ಭಾರತೀಯ ರಿಸರ್ವ್ ಬ್ಯಾಂಕ್, ಯಾವ ಬ್ಯಾಂಕ್ ಹೇಳ್ರಿ? ರಿಸರ್ವ್ ಬ್ಯಾಂಕ್, ಆರ್ ಬಿ ಐ ಅಂತ ಕರೀತಾರ ನೋಡ್ರಿ, ಅದೇ ಹೇಳ್ರಿ ಆರ್ ಬಿ ಐ ಅದಲ್ವಾ. ನಂತರ ಭಾರತೀಯ ಇಂಪೀರಿಯಲ್ ಬ್ಯಾಂಕ್ ಸ್ಥಾಪನೆ, ಭಾರತೀಯ ಕೈಗಾರಿಕಾ ಹಣಕಾಸು ಕಾರ್ಪೊರೇಷನ್ ಸ್ಥಾಪನೆ, ಭಾರತೀಯ ರಫ್ತು ಆಮದು ಬ್ಯಾಂಕ್ ಸ್ಥಾಪನೆ ಅದಲ್ವಾ. ಬಟ್ ಗೊತ್ತಿರ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂದಾಗ ನೋಡ್ರಿ ಬಿ ಆಗಿರ್ತಾವ ನೋಡ್ರಿ. ಯಾವ್ದು ಹೇಳ್ರಿ? ಬಿ. ಈಗ ನೋಡ್ರಿ ಪ್ರಮುಖವಾಗಿ ಅಂದ್ರೆ 4 ಆಗಿರುತ್ತೆ. ಯಾವ್ದು ಹೇಳ್ರಿ? 4 ಆಗಿರುತ್ತೆ ಅಂದ್ರ ಈಗ ಇಂಪೀರಿಯಲ್ ಬ್ಯಾಂಕ್ 1925 21 ಸ್ಥಾಪನೆ ಆಗುತ್ತ್ರಿ. ಆರ್ ಬಿ ಅಂದ್ರೆ 1935 ಸ್ಥಾಪನೆ ಆಗುತ್ತೆ ಹೇಳ್ರಿ, 30 ಹಿಂಗ. ನಂತರ ಯಾವ್ದಪ್ಪ ಅಂದ್ರೆ ಸಿ ಅಂದ್ರೆ ಯಾವ್ದು? ಭಾರತೀಯ ಕೈಗಾರಿಕಾ ಹಣಕಾಸು ಕಾರ್ಪೊರೇಷನ್ ಸ್ಥಾಪನೆ ಆಗುತ್ತೆ. ನಂತರ ಭಾರತೀಯ ರಫ್ತು ಆಮದು ಬ್ಯಾಂಕ್ ಸ್ಥಾಪನೆ ಆಗುತ್ತೆ ಅದಲ್ವಾ. ಹೀಗಾಗಿ ನೋಡ್ರಿ ಸರಿಯಾದ ಉತ್ತರ ಯಾವ್ದು ಗೊತ್ತೇನೆ? 4ನೇದಾಗಿರ್ತೈತಿ. ನೆಕ್ಸ್ಟ್ ಬಂದಾಗ 20ನೇ ಕ್ವಶನ್ ನೋಡೋದಲ್ವಾ. 20ನೇ ಕ್ವಶನ್, ಭಾರತದ ಗೊತ್ತೇನ್ರಿ? ಸ್ಪಾಟ್ ಆಫ್ ಹೌದಲ್ವಾ. ಸ್ಪಾಟ್ ಆಫ್ ಕ್ಷೇತ್ರದಲ್ಲಿ ಯಾವ ರೀತಿಯ ರಚನಾತ್ಮಕ ಪಲ್ಲಟ ಕಾಣಿಸುತ್ತದೆ? ನೋಡ್ರಿ ಒಂದೇ ಕೊಟ್ಟಿದಾರ 2/3ನೇ 2/3ನೇ ಹಂತದ ನಗರ ಇಳಿಕೆ ಕೇವಲ ಮೆಟ್ರೋ ನಗರಗಳಿಗೆ ಮಾತ್ರ ಕೇಂದ್ರೀಕೃತವಾಗಿರುವುದು. ಪ್ರಾದೇಶಿಕ ಸ್ಟಾರ್ಟ್ಅಪ್ ಕಾರ್ಯಕ್ಷೇತ್ರಗಳ ಬೆಳವಣಿಗೆ. 4 ಕೇವಲ ಜಾಗತಿಕ ಹೂಡಿಕೆದಾರರ ಪ್ರಾಬಲ್ಯ ಅದಲ್ವಾ. ಬಟ್ ನೋಡ್ರಿ ಸರಿಯಾದ ಉತ್ತರ ಅಂತ ಬಂದಾಗ ಪ್ರಮುಖವಾಗಿ ಗೊತ್ತೇನ್ರಿ? ಪ್ರಾದೇಶಿಕ ಸ್ಟಾರ್ಟ್ಅಪ್ ಕಾರ್ಯಕ್ಷೇತ್ರಗಳ ಬೆಳವಣಿಗೆ ಅಂತಕ್ಕಂಥದ್ದು ಗೊತ್ತಿರಲಿ. ನೆಕ್ಸ್ಟ್ ನೋಡ್ರಿ 21ನೇ ಕ್ವಶನ್ ಅದಲ್ವಾ. ಪ್ರಮುಖವಾಗಿ ಗೊತ್ತಿರಲಿ, ನಮ್ದು ಸೈನ್ಸ್ ಬರ್ತಾ ನೋಡೋದಲ್ವಾ. ನೋಡ್ರಿ ಪಟ್ಟಿ 1ರಲ್ಲಿ ವಿಜ್ಞಾನಿಗಳು ಮತ್ತು ಪಟ್ಟಿ 2ರಲ್ಲಿ ಅವರ ಕೊಡುಗೆಗಳನ್ನು ಹೊಂದಿಸಿರಿ ಹಾಗೂ ಸರಿ ಉತ್ತರವನ್ನು ಆಯ್ಕೆ ಮಾಡೋದು ಕೊಟ್ಟಿದ್ದಾರೆ. ಪಟ್ಟಿ 1 ಇಲ್ಲಿ ವಿಜ್ಞಾನಿಗಳ ಹೆಸರು ಕೊಟ್ಟಿದಾರ. ಪಟ್ಟಿ 2 ಗೊತ್ತೇ ನಾವು ಪ್ರಮುಖ ಕೊಡುಗೆಗಳು ಕೊಟ್ಟಿದ್ದಾರೆ ಅದಲ್ವಾ. ಗೊತ್ತಿರ್ಲಿ ಪ್ರಮುಖವಾಗಿ ಎಕ್ಸಾಮ್ದಾಗ ಕ್ವಶನ್ ಈ ರೀತಿ ಕೇರ್ ನೋಡೋದಲ್ವಾ. ನೋಡ್ರಿ ಚಾರ್ಲ್ಸ್ ಬ್ಯಾಬೇಜ್ ನಿಮ್ಗೆ ಗೊತ್ತ ಅನ್ಕೋತೀನಿ. ಏನ್ ಕಂಡಿದ್ದಾರೆ? ಕಂಪ್ಯೂಟರ್ ಅಂತಕ್ಕಂಥ ಕಂಡಿದ್ದಾರೆ. ಹೇಳ್ರಿ ಕಂಪ್ಯೂಟರ್ ಅಂತಕ್ಕಂಥ ಕಂಡಿದ್ದಾರೆ, ಗೊತ್ತಿರ್ಬೇಕು ಅದಲ್ವಾ. ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ಬಿ ಆಪ್ಷನ್ ಅದ ನೋಡ್ರಿ. ಯಾವ್ದ್ರಿ ಸರ್ ಅಂತ ಬಂದಾಗ ಜಾನ್ ಏನ್ ಗೊತ್ತಿ ಮೆಕಾರ್ತಿ ಅಂತಕ್ಕಂಥವ್ರು ಏನ್ ಕಂಡಿದ್ದಾರೆ ಗೊತ್ತೇನು? ಕೃತಕ ಬುದ್ಧಿಮತ್ತೆ ಅಂತಕ್ಕಂಥ ಜನಕ ಅಂತ ಕರೀತಾರ ಅದಲ್ವಾ. ನಂತರ ಬಂದಾಗ ಪ್ರಮುಖ ಇಸ್ಮಾಯಿಲ್ ಅಲ್ ಜಜಾರಿ ಅಂತಕ್ಕಂಥವ್ರು ಅದಲ್ವಾ. ಇವ್ರು ಏನ್ ಮಾಡ್ತಾರ ಗೊತ್ತೇನ್ರಿ? ರೋಬೋಟಿಕ್ಸ್ ಅದಲ್ವಾ ಜನಕ ಅಂತ ಕರೀತಾರ್ರಿ, ಗೊತ್ತಿರ್ಬೇಕು. ನಂತರ ಕ್ಲೌಡ್ ಶಾಸನ ಅಂತ ಬಂದಾಗ ಪ್ರಮುಖವಾಗಿ ಏನ್ ಗೊತ್ತೇನ್ರಿ? ಯಾವ್ದು ಉಳಿದ್ರಿ? ಡಿಜಿಟಲ್ ಏನಪ್ಪಾ ಅಂದ್ರೆ ಯುಗದ ಏನಪ್ಪಾ ಜನಕ ಅಂತ ಕರೀತಾರೆ. ಯಾವ ಗೊತ್ತು? ಡಿಜಿಟಲ್ ಯುಗದ ಜನಕ ಅಂತ ಕರೀತಾರ ನೋಡೋದಲ್ವಾ. ಗೊತ್ತಿರ್ಲಿ ಕೇಳಿರ್ತಾರೆ ಎಕ್ಸಾಮ್ದಾಗ. ಎಸ್. ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ಸರಿಯಾದ ಉತ್ತರವಾಗಿರುತ್ತೆ ಗೊತ್ತೇನ್ರಿ? ಸರಿ ಇವಾಗ 1ನೇದಾಗಿರುತ್ತೆ. ಯಾವ್ದಾಗಿರುತ್ತೆ ಹೇಳ್ರಿ? 1ನೇದಾಗಿರ್ತದೆ ಅಲ್ವಾ. ಗೊತ್ತಿರ್ಬೇಕು ಎಕ್ಸಾಮ್ದಾಗ ಕ್ವಶನ್ ಕೇಳ್ಬೋದು. ಏನ್ ಕೇಳ್ಬೋದು ಹೇಳ್ರಿ? ಕ್ವಶನ್ ಕೇಳೋದಲ್ವಾ. ಬರ್ರಿ ನಂತರ ಬಂದಾಗ 22ನೇ ಕ್ವಶನ್ ಹೋಗೋಣ ಅಂತ. ಆ ಕ್ವಶನ್ 22ನೇ ಕ್ವಶನ್ ಅಲ್ವಾ. ಎಂದ ಗೊತ್ತೇನ್ರಿ? ಪ್ರಮುಖವಾಗಿ ಸಾಂಪ್ರದಾಯಿಕ ಕಲಂಕಾರಿಕ ಬಳಸುವ ಬಣ್ಣಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿ ಅಂತ ಕ್ವಶನ್ ಕೇಳ ಅದಲ್ವಾ. ಬಟ್ ನೋಡ್ರಿ ಏನ್ ಕೊಟ್ಟಿದಾರ? ಶುಭ್ರತೆಯನ್ನು ಖಾತ್ರಿಪಡಿಸಲು ಕೇವಲ ಸಿಂಥೆಟಿಕ್ ಅಕ್ರಿಲಿಕ್ ಬಣ್ಣವನ್ನು ಮಾತ್ರ ಬಳಸಲಾಗುತ್ತದೆ. ಬಿ ಕೊಟ್ಟಿದೆ. 2ನೇ ಕೊಟ್ಟಿದಾರ ಬಳಸುವ ಬಣ್ಣಗಳು ಕೇವಲ ಕಪ್ಪು ಮತ್ತು ಬಿಳುಪಿಗೆ ಮಾತ್ರ ಸೀಮಿತವಾಗಿವೆ. 3 ಕೊಟ್ಟಿದಾರ ಪ್ರಾಥಮಿಕವಾಗಿ ಬಣ್ಣದ ವಸ್ತುವನ್ನು ಪ್ರಾಣಿಜನ್ಯ ಉತ್ಪನ್ನಗಳಿಂದ ಪಡೆಯಲಾಗುತ್ತದೆ. 4ನೇ ಕೊಟ್ಟಿದ್ದಾರೆ ಸಸ್ಯಗಳು ಹಣ್ಣುಗಳು ಮತ್ತು ಖನಿಜ ಮೂಲಗಳಿಂದ ಪಡೆಯಲಾದ ನೈಸರ್ಗಿಕ ಬಣ್ಣದ ವಸ್ತುಗಳು ಬಳಸಲಾಗುತ್ತದೆ ಅಂತ ಕೊಟ್ಟಿದಾರ. ಬಟ್ ನೋಡ್ರಿ ಇದು ಸರಿಯಾದ ಉತ್ತರ ಯಾವ್ದ್ರಿ ಸರ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ಯಾವ್ದಾಗಿರುತ್ತೆ ಗೊತ್ತೇನ್ರಿ? ಸಸ್ಯಗಳು ಅದಲ್ವಾ. ಹಣ್ಣುಗಳು ಖನಿಜ ಮೂಲಗಳಿಂದ ಪಡೆಯಲಾದ ನೈಸರ್ಗಿಕ ಗೊತ್ತೇನ್ ಬಣ್ಣದ ವಸ್ತುಗಳು ಅಂತ ಹೇಳ್ಬೋದು, ಗೊತ್ತಿರ್ಲಿ. ನೆಕ್ಸ್ಟ್ 23ನೇ ಕ್ವಶನ್ ನೋಡತ್ತೀರ ಅದಲ್ವಾ. ಪಟ್ಟಿ 1ರಲ್ಲಿ ನೀಡಲಾಗಿರುವ ವ್ಯಂಗ್ಯ ಚಿತ್ರಕಾರರು ಹಾಗೂ ಪಟ್ಟಿ 2ರಲ್ಲಿ ಅವರು ಗುರುತಿಸಿಕೊಂಡಿರುವ ಪತ್ರಿಕೆಗಳನ್ನು ಕೊಟ್ಟಿದ್ದಾರೆ. ಪಟ್ಟಿ 1 ಕೊಟ್ಟಿದಾರ, ಈ ಕಡೆ ಪಟ್ಟಿ 2 ಕೊಟ್ಟಿದಾರಲ್ವಾ. ಹೆಸರು ಮತ್ತು ಗುರುತಿಸಿಕೊಂಡಿರುವ ಅದೆಲ್ಲ ಪತ್ರಿಕೆ ಕೊಟ್ಟಿದ್ದಾರ, ಗೊತ್ತಿರ್ಬೇಕದಲ್ವಾ. ನೋಡ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕದಲ್ವಾ. ಇವಾಗ ಅಬುಲ್ ಏನ್ ಅಬು ಅಬ್ರಾಹಂ ಅಂತಕ್ಕಂತ ಕೊಟ್ಟಿದ್ದಾರೆ. ಈ ಅಬು ಅಬ್ರಾಹಂ ಅಂತ ಬಂದಾಗ ಅದಕ್ಕೆ ಸಂಬಂಧಪಟ್ಟ ಗೊತ್ತ ಇಂಡಿಯನ್ ಎಕ್ಸ್ಪ್ರೆಸ್ ಅಂತಕ್ಕಂಥ ಗೊತ್ತಿರಲಿ. ನಂತರ ಬಂದಾಗ PC ಅದಲ್ವಾ ಲಹರಿ ಅಂತಕ್ಕಂಥವ್ರದ್ ಬಂದಾಗ ಇದಕ್ಕೆ ಸಂಬಂಧಪಟ್ಟ ಗೊತ್ತ ಅಮೃತ ಬಜಾರ್ ಅದಲ್ವಾ ಪತ್ರಿಕಾ.
ನೆಕ್ಸ್ಟ್ ಆರ್ ಕೆ ಲಕ್ಷ್ಮಣ್ ಅಂತಕ್ಕಂಥ ಯಾರು ಗೊತ್ತಾ? ಆರ್ ಕೆ ಲಕ್ಷ್ಮಣ್ ಅಂತ ಬಂದಾಗ ದಿ ಟೈಮ್ಸ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಅಲ್ವಾ. ನೆಕ್ಸ್ಟ್ ಬಿ ವಿ ರಾಮಮೂರ್ತಿ ಬಂದಾಗ ಪ್ರಮುಖ ಗೊತ್ತಿರ್ಲಿ ಡೆಕ್ಕನ್ ಏನ್ ಗೊತ್ತೇನೆ ಹೆರಾಲ್ಡ್ ಅಂತಕ್ಕಂಥದ್ದಲ್ಲ ಪತ್ರಿಕೆಗಳ ಬಗ್ಗೆನೂ ಕೇರ್ ನೋಡ್ರಿ ಕ್ವಶನ್ ಅದಲ್ವಾ. ಹಾಗಿದ್ದು ಯಾವ್ದಾಗ ಗೊತ್ತೇನ್ರಿ? ಸರಿಯಾದ ಆಪ್ಷನ್ ಯಾವ್ದು ಬಂದ್ರೆ ಎರಡನೇದಾಗಿರುತ್ತೆ ಹೇಳ್ರಿ, ಎರಡನೇದಾಗಿರುತ್ತೆ ಅದಲ್ವಾ, ಗೊತ್ತಿರ್ಲಿ. ನೆಕ್ಸ್ಟ್ ನೋಡ್ರಿ ಜಿ ಕೆ ಕನ್ನಡ ಪರಿಷತ್ ಎಕ್ಸೆಲ್ 4ನೇ ಕ್ಲಾಸ್ನಾಗ ಕೂಡ ಮಾಡಿದ್ದೆ ನೋಡೋದಲ್ವಾ, ನೋಡ್ಬೋದಲ್ವಾ. ರಾಮಸರ್ ತಾಣಗಳ ಬಗ್ಗೆ ಮಾಡಿದ್ದೆ ನೋಡ್ರಿ. ಅವಾಗ ನೋಡ್ರಿ ಭಾರತದಲ್ಲಿ ರಾಮಸರ್ ತಾಣಗಳ ಕುರಿತಾಗಿ ಈ ಕೆಳಕಂಡ ಯಾವ ಹೇಳಿಕೆ ಸರಿಯಾದ ಕ್ವಶನ್ ಕೇರ್ ಅದಲ್ವಾ. ಎ ಕೊಟ್ಟಿದಾರ ಚಿಲ್ಕಾ ಸರೋವರ ಅತಿ ದೊಡ್ಡ ಉಪ್ಪು ನೀರಿನ ಸರೋವರವಾಗಿದೆ ಮತ್ತು ರಾಮಸರ್ ತಾಣವಾಗಿದೆ. ಏನ್ ಗೊತ್ತೇನ್ರಿ? ದಾಲ್ ಸರೋವರ ರಾಮಸರ್ ತಾಣವೆಂದು ನಿರ್ದಿಷ್ಟಪಡಿಸಲಾಗಿರುವ ಏಕೈಕ ಜೋಗು ಮರುಭೂಮಿಯಾಗಿದೆ. ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವು ಸಿಹಿ ನೀರಿನ ನದಿ ಅಂಚಿನ ಜೈವಿಕ ವ್ಯವಸ್ಥೆ ಆಗಿದ್ದು ಇದು ರಾಮಸರ್ ತಾಣವಲ್ಲ. ಇದು ಥಾರ್ ಮರುಭೂಮಿ ಭಾರತದಲ್ಲಿ ಅತ್ಯಂತ ಹೆಚ್ಚಿನ ರಾಮಸರ್ ತಾಣಗಳನ್ನು ಒಳಗೊಂಡಿದೆ. ಬಟ್ ನೋಡ್ರಿ ಸರಿಯಾದ ಉತ್ತರ ಯಾವ್ದು ಗೊತ್ತೇನ್ರಿ? ಸರಿಯಾದ ಹೇಳಿಕೆ ಯಾವ್ದು ಗೊತ್ತೇನ್? ಒಂದೇ ಚಿಲ್ಕಾ ಸರೋವರ ಅತಿ ದೊಡ್ಡ ಉಪ್ಪು ನೀರಿನ ಸರೋವರವಾಗಿದೆ. ಮತ್ತೇನ್ ಗೊತ್ತೇನ್? ರಾಮಸರ್ ತಾಣ ಕೂಡ ಆಗಿದೆ ಅದೆಲ್ಲ ಒಡಿಶಾ ಕಂಡು ಬರ್ತಾರೆ. ಸಂಪೂರ್ಣ ಮಾಹಿತಿ ಯೂಟ್ಯೂಬ್ ಕ್ಲಾಸ್ನೇ ಮಾಡಿದ್ದೆ ನೋಡ್ರಿ, ಇದು ನಮ್ಮ ಚಾನಲ್ ಗೊತ್ತಿರ್ಲಿ. ನೆಕ್ಸ್ಟ್ ನೋಡ್ರಿ ಪ್ರಮುಖವಾದ ವ್ಯೂಹಾತ್ಮಕ ವೇದಿಕೆ ಆಗಿರುವ ಕ್ವಾಡ್ ಬಗ್ಗೆ ಕೂಡ ಹೇಳಿದೆ ನೋಡ್ರಿ. ಈ ಕೆಳಗಂಡ ಯಾವ ದೇಶಗಳನ್ನು ಒಳಗೊಂಡಿದೆ? ಕ್ವಾಡ್ನ ಕೇಳಿದ್ರೆ ಕ್ವಾಡ್ ಅಂದ್ರೆ 4 ದೇಶಗಳು ಬರ್ತಾವ ಹೇಳ್ರಿ, 4 ದೇಶಗಳು ಬರ್ತಾವ. ಸರ್ 4 ದೇಶಗಳು ಬರ್ತಾವ ಗೊತ್ತಿರ್ಬೇಕದಲ್ವಾ, ಮುಂಬರ್ಬೇಕು ಕೂಡ ಕೇಳ್ಬೋದು ನೋಡೋದಲ್ವಾ. ಈ ಕ್ವಾಡ್ ಅಂತ ಬಂದಾಗ ಸರಿಯಾದ ನೋಡ್ರಿ ಭಾರತ ಬರ್ತೈತಿ, ಆಸ್ಟ್ರೇಲಿಯಾ ಬರ್ತೈತಿ, ಜಪಾನ್ ಬರ್ತೈತಿ, USA. ಭಾರತ, ಆಸ್ಟ್ರೇಲಿಯಾ, ಜಪಾನ್, USA ಅದಲ್ವಾ. ಬಟ್ ಗೊತ್ತಿರ್ಲಿ ಕ್ವಾಡ್ ಅಂದ್ರೆ 4. ಕ್ವಾಡ್ರಿಲೇಟರಲ್ ಸೆಕ್ಯೂರಿಟಿ ಡೈಲಾಗ್ ಅಂತಕ್ಕಂಥದ್ದು ಗೊತ್ತಿಲ್ಲದ್ರ ಬಗ್ಗೆ ಸಂಪೂರ್ಣ ಕ್ಲಾಸ್ ಮಾಡಿ ನೋಡ್ರಿ. ಅವ ಡೈರೆಕ್ಟ್ ಒಂದು ಕರೆಂಟ್ ಅಫೇರ್ಸ್ ಜಿ ಕೆ ಕ್ಲಾಸ್ನಾಗ ಅದ ನೋಡ್ರಿ. ನೆಕ್ಸ್ಟ್ ಇತಿಹಾಸ ಗೊತ್ತು ನೋಡ್ರಿ. ಕೆಳಗಿನಲ್ಲಿ ಸರಿಯಾದ ಜೋಡಿಗಳನ್ನು ಗುರುತಿಸಿ. ಈಗ ಹರಪ್ಪ ತಾಣ ಕೊಟ್ಟಿದ್ದಾರೆ, ಈ ಕಡೆ ನದಿ ಕೊಟ್ಟಿದ್ದಾರೆ ಅದಲ್ವಾ. ಏಕ್ ಕೊಟ್ಟಿದಾರ ಪ್ರಮುಖವಾಗಿ ಗೊತ್ತಿರೋದಲ್ಲ ಮೆಹೆಂಜೋದಾರ ಅಂತಕ್ಕಂಥ ಯಾವ್ದು ಹೇಳ್ರಿ? ಪ್ರಮುಖವಾಗಿ ಮೆಹೆಂಜೋದಾರ ಅಂತ ಕೊಟ್ಟಿದ್ದಾರೆ. ಸಿಂಧು, ಬನವಾಲಿ, ಸರಸ್ವತಿ, ಕಾಲಿಬಂಗನ್ನ, ಘಗರ, ಲೋಥಲ್ಲ, ರಾವಿ ಅಂತಕ್ಕಂಥ ಕೊಟ್ಟಿದಾರ ಅದಲ್ವಾ. ಬಟ್ ನೋಡ್ರಿ ಸರಿಯಾದ ಉತ್ತರ ಅಂತ ಬಂದಾಗ ಯಾವ್ದು ಗೊತ್ತೇನ್ರಿ? ಸರಿಯಾದ ಜೋಡಿಕೆ ಯಾರಲ್ರಿ? ಇಲ್ಲಿ ಎ ಮತ್ತು ಸಿ ಆಗಿರುತ್ತೆ ನೋಡ್ರಿ. ಯಾವ್ದು ಹೇಳ್ರಿ? ಸರಿಯಾದ ಮೆಹೆಂಜೋದಾರ ಸಿಂಧು. ಇವಾಗ ಕಾಲಿಬಂಗನ್ ಬರುತ್ತೆ ಅಂದ್ರೆ ಘಗ್ಗರ್ ಅಂತಕ್ಕಂಥ ಅದಲ್ವಾ, ಗೊತ್ತಿರ್ಲಿ. ಇಲ್ಲಿ 4ನೇ ಆಪ್ಷನ್ ಆಗಿರ್ತೈತಿ. ನೆಕ್ಸ್ಟ್ 27ನೇ ಕ್ವಶನ್ ಅದಲ್ವಾ. 27ನೇ ಕ್ವಶನ್ ನಂಬರ್ ಅದಲ್ವಾ. ನೋಡ್ರಿ ಕಾಶ್ಮೀರದ ಕವಿ ಬಿಲ್ ಹಣ್ಣನಿಗೆ ಸಂಬಂಧಿಸಿದ ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಕ್ವಶನ್ ಕೇರ್. ಈತನು 6ನೇ ವಿಕ್ರಮಾದಿತ್ಯನ ಆಸ್ಥಾನ ಕವಿ ಆಗಿದನು. 6ನೇ ವಿಕ್ರಮಾದಿತ್ಯನಿಂದ ವಿದ್ಯಾಪತಿ ಎಂಬ ಗೌರವವನ್ನು ಪಡೆದನು ಅದಲ್ವಾ. ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ವಿಕ್ರಮಾಂಕ ದೇವಚರಿತ ಎಂಬ ಕೃತಿಯನ್ನು ರಾಜನಿಗೆ ಅರ್ಪಿಸಿದನು. ಚೌರ್ ಅದಲ್ವಾ ಪಂಚಾಶಿಕದ ಎಂಬ ಪ್ರಾಚೀನ ಕೃತಿಯನ್ನು ರಚಿಸಿದನು ಅದಲ್ವಾ, ಗೊತ್ತಿರ್ಲಿ. ಬಟ್ ನೋಡ್ರಿ ಇವಾಗ ಪ್ರಮುಖವಾಗಿ ತಪ್ಪಾದ ಹೇಳಿಕೆಯನ್ನು ಕೊಳ್ಳಿದಾರಲ್ವಾ. ಈ ತಪ್ಪಾದ ಹೇಳಿಕೆ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕದಲ್ವಾ. ತಪ್ಪಾದ ಹೇಳಿಕೆ ಸರ್ ಯಾವ್ದಂದ್ರದ್ದು ಚೌರ ಪಂಚಾಶಿಕ ಎಂಬ ಪ್ರಾಚೀನ ಕೃತಿ ಇದು ತಪ್ಪದಂದ್ರೆ ಇಲ್ಲಿ ನೋಡ್ರಿ ತಪ್ಪದಂದ್ರೆ 4 ಡಿ ಮಾತ್ರ. ಈತನು 6ನೇ ವಿಕ್ರಮಾದಿತ್ಯ ಕವಿ ಆಗಿದ್ದನು ಅದಲ್ವಾ. ಬಟ್ ಎಲ್ಲ 3 ABC ಕರೆಕ್ಟ್ ಅವರಿ. ಬಟ್ ಡಿ ಆಪ್ಷನ್ ಗೊತ್ತೇನ್ರಿ ತಪ್ಪಾಗಿದೆ. ನೆಕ್ಸ್ಟ್ ನೋಡ್ರಿ ಪ್ರಮುಖವಾಗಿ ಗುಪ್ತರ ಬಗ್ಗೆ ಕೊಟ್ಟಿದೆ ಅದಲ್ವಾ. ಪ್ರಮುಖವಾಗಿ ಗೊತ್ತಿರ್ಬೇಕು. ಈ ಗುಪ್ತರನ್ ಬಂದಾಗ ಪ್ರಮುಖವಾಗಿ ಗೊತ್ತ ಅನ್ಕೋತೀನಿ ಗುಪ್ತರ ಕಾಲದ ಅದಲ್ವಾ ದಾನವಾಗಿ ನೀಡಲಾದ ಅನ್ಕೋತೀನಿ ಭೂಮಿಯ ಲಕ್ಷಣಗಳನ್ನು ಗುರುತಿಸಿ ಕೊಟ್ಟಾರ ನೋಡ್ರಿ. ಹೇಗ್ ಕೊಟ್ಟಿದ್ದಾರ? ಭೂಮಿಯ ಸಂಪೂರ್ಣ ಉತ್ಪಾದನೆ ರೈತರಿಗೆ ಸೇರಿತ್ತು ಅದಲ್ವಾ. 2ನೇ ಕೊಟ್ಟಿದ್ದಾರ ಈ ಭೂಮಿಯು ಭೂ ಕಂದಾಯದಿಂದ ವಿನಾಯಿತಿ ಪಡೆದಿತ್ತು. 3ನೇದಪ್ಪ ಬಂದಾಗ ನೋಡ್ರಿ ಅವರ ಕಷ್ಟ ಕಾಲದಲ್ಲಿ ಅದನ್ನು ಮಾರಬಹುದಾಗಿತ್ತು. ಭೂ ಒಡೆತನ ರಾಜನಿಗೆ ಸೇರಿತ್ತು. ಕೆಳಗಿನ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿಕೊಂಡಿದ್ದಾರೆ ಅದಲ್ವಾ. ನೋಡ್ರಿ ಪ್ರಮುಖವಾಗಿ ಇವಾಗ ಏನ್ ಗೊತ್ತೇನ್ರಿ? 1 ಮಾತ್ರ ಸರಿಯಾಗಿದೆ, 2 ಮಾತ್ರ ಸರಿಯಾಗಿದೆ, 1, 2 ಮತ್ತು 3, 4 ಸರಿಯಾಗಿವೆ. 2, 3 ಮತ್ತು 4 ಸರಿಯಾಗಿ ಕ್ವಶನ್ ಆಪ್ಷನ್ ಅವ ಅದಲ್ವಾ. ಬಟ್ ನೋಡ್ರಿ ಇದು ಸರಿಯಾದ ಉತ್ತರ ಯಾವ್ದಪ್ಪ ಬಂದಾಗ ಪ್ರಮುಖವಾಗಿ ಇದು 2 ಮಾತ್ರ ಸರಿಯಾಗಿದೆ ಅದಲ್ರಿ. ಈ ಭೂಮಿಯು ಕಂದಾಯದಿಂದ ವಿನಾಯಿತಿ ಪಡೆದಿತ್ತು ಗೊತ್ತಿರ್ಬೇಕು ಅದಲ್ವಾ. ಅಂದ್ರೆ ಸರಿಯಾದ ಅದು ಅಂದ್ರೆ 2 ಮಾತ್ರ ಅಂದ್ರೆ 2ನೇದು ಮಾತ್ರ ಆಗಿತ್ತು ಅದಲ್ವಾ, ಗೊತ್ತಿರ್ಲಿ. ಎಸ್ ನೆಕ್ಸ್ಟ್ 29ನೇ ಕ್ವಶನ್ ನೋಡತ್ತೀರ ಅನ್ಕೋತೀನಲ್ವಾ. ಚಂಪಾರಣ್ಯ ಸತ್ಯಾಗ್ರಹಕ್ಕೆ ಸಂಬಂಧಿಸಿದವರನ್ನು ಗುರುತಿಸಿ. 1 ಬಾಬು ರಾಜೇಂದ್ರ ಪ್ರಸಾದ, 2 JB ಕೃಪಲಾನಿ,
3 ಜವಾಹರ್ಲಾಲ್ ನೆಹರು, 4 ಅದಲ್ವಾ ನರಹರಿ ಪರೇಖ್ ಅಂತಕ್ಕಂಥವ್ರು, 30 ಋಗ್ವೇದ ಕಾಲದ ಯುದ್ಧಗಳ ಕುರಿತು ಈ ಕೆಳಗಿನ ಯಾವ ಹೇಳಿಕೆ ಅಂದ್ರೆ ಇಲ್ಲ ಸಾರಿ ಆಪ್ಷನ್ ಆನ್ಸರ್ ಇಲ್ಲಲ್ರಿ. 29ನೇ ಯಾವ್ದಪ್ಪ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು. 29ನೇ ಯಾವ್ದು ಅಂದ್ರ ಜವಾಹರ್ಲಾಲ್ ನೆಹರು ನೋಡ್ರಿ. ಜವಾಹರ್ಲಾಲ್ ನೆಹರು ಅವರಿಗೆ ಸಂಬಂಧಪಟ್ಟದಲ್ವಾ ಗೊತ್ತಿರ್ಲಿ. ನೆಕ್ಸ್ಟ್ ಋಗ್ವೇದ ಕಾಲದ ಯುದ್ಧಗಳ ಕುರಿತು ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಋಗ್ವೇದದ ಔಷಧಗಳನ್ನು ಮತ್ತೆ ಮತ್ತೆ ಉಲ್ಲೇಖಿಸುತ್ತದೆ. ಸೈನಿಕರು ಕಾಲ್ನಡಿಗೆಯಲ್ಲಿ ಹೋರಾಡುತ್ತಿದ್ದರು. ಸೈನಿಕರು ಶಿರಸ್ತ್ರಾಣ ಬಳಸುತ್ತಿದ್ದರು. ಕುದುರೆಗಳಿಂದ ಎಲ್ಪಡುವ ರಥಗಳನ್ನು ಬಳಸುತ್ತಿದ್ದರು ಹಂಗದಾರಿ. ಬಟ್ ನೋಡ್ರಿ 30ನೇ ಸರಿಯಾದ ಉತ್ತರ ಯಾವ್ದಾಗಿರುತ್ತೆ ಗೊತ್ತೇ? ಎರಡಾಗಿರುತ್ತೆ ನೋಡಲ್ವಾ. ಸೈನಿಕರು ಕಾಲ್ನಡಿಗೆಯಲ್ಲಿ ಹೋರಾಡುತ್ತಿದ್ದರು. ಸೈನಿಕರು ಹೆಂಗಪ್ಪ ಅಂದ್ರೆ ಕಾಲ್ನಡಿಗೆಯಲ್ಲಿ ಹೋರಾಡ್ತಿದಾರಂತ. ಹೆಂಗ್ ಗೊತ್ತೇನ್ರಿ? ಕಾಲ್ನಡಿಗೆಯಲ್ಲಿ ಹೋರಾಡ್ತಿದಾರಂತ ಗೊತ್ತಿರ್ಬೇಕು. ನೆಕ್ಸ್ಟ್ 31ನೇ ಕ್ವಶನ್ ನೋಡ್ರದಲ್ವಾ ಗೊತ್ತಿರ್ಲಿ. 30ನೇ ನೋಡ್ರಿ, ಕೆಳಗಿನ ಸಂಕೇತಗಳ ಸಹಾಯದಿಂದ ಸರಿಯಾದನ್ನು ಜೋಡಿಸಿ ಅಂತ ಕೇಳದಲ್ವಾ. ಸರಿಯಾದ ಜೋಡಿಸ ನೋಡ್ರಿ. ಮೈಸೂರಿನ ದಿವಾನರು ಕೊಟ್ಟಿದಾರ, ಪಟ್ಟಿ 2ರಲ್ಲಿ ಉಪಕ್ರಮ ಅಂತಕ್ಕಂಥ ಕೊಟ್ಟಿದಾರ ಅದಲ್ವಾ. ನೋಡ್ರಿ ಶೇಷಾದ್ರಿ ಅಯ್ಯರ್ ಅಂತಕ್ಕಂಥದ್ದಲ್ವಾ. ಶೇಷಾದ್ರಿ ಅಯ್ಯರ್ ಅಂತಕ್ಕಂಥವ್ರು ಗೊತ್ತಿರ್ಬೇಕದಲ್ವಾ. ಶೇಷಾದ್ರಿ ಅಯ್ಯರ್ ಅಂತ ಬಂದಾಗ ಪ್ರಮುಖವಾಗಿ ಇವ್ರು ಸಿವಿಲ್ ಸರ್ವಿಸ್ ಪರೀಕ್ಷೆ ಆರಂಭ. ಇವ್ರು ಶೇಷಾದ್ರಿ ಅಯ್ಯರ್ ಸಿವಿಲ್ ಸರ್ವಿಸ್ ಪರೀಕ್ಷೆ ಆರಂಭ ಮಾಡ್ತಾರಂತ್ರಿ ಅದಲ್ವಾ ಗೊತ್ತಿರ್ಬೇಕು. ನೆಕ್ಸ್ಟ್ ಬಂದಾಗ ವಿ.ಪಿ. ಮಾಧವರಾವ್ ಅಂತಕ್ಕಂಥವ್ರು. ವಿ.ಪಿ. ಮಾಧವರಾವ್ ಏನ್ ಮಾಡ್ತಾರೆ ಗೊತ್ತೇನ್ರಿ? ಪ್ರಮುಖವಾಗಿ ಗೊತ್ತಿರ್ಬೇಕು. ಇವ್ರು ಏನ್ ಮಾಡ್ತಾರ್ರಿ ಸರ್ ಅಂದ್ರ ವಿಧಾನ ಪರಿಷತ್ತಿನ ಸ್ಥಾಪನೆ ಮಾಡ್ತಾರ್ರಿ. ನೆಕ್ಸ್ಟ್ ಸರ್ ಎಂ ವಿಶ್ವೇಶ್ವರಯ್ಯ ಅಂತ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ಹೆಬ್ಬಾಳದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡ್ತಾರ್ರಿ. ಸರ್ ಮಿರ್ಜಾ ಇಸ್ಮಾಯಿಲ್ ಅವ್ರ ಏನ್ ಮಾಡ್ತಾರಪ್ಪ ಅಂದಾಗ ಶಿವಮೊಗ್ಗದಲ್ಲಿ ಬೆಂಕಿ ಪೆಟ್ಟಿಗೆ ಕಾರ್ಖಾನೆ ಸ್ಥಾಪನೆ ಮಾಡ್ತಾರ. ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದಾಗ ಗೊತ್ತೇನ್ರಿ? ಈಗ ಒಂದನೇದಾಗಿರ್ತಾರೆ. ಯಾವ್ದಾಗಿರುತ್ತೆ ಗೊತ್ತೇನ್? ಒಂದನೇದಾಗಿರ್ತಾರೆ ಅದಲ್ವಾ ಗೊತ್ತಿರ್ಬೇಕು. ಕೇಳ್ತಿರ್ತಾರದಲ್ವಾ. ನೆಕ್ಸ್ಟ್ ಪ್ರಮುಖವಾಗಿ ಬರ್ರಿ. ಈ ಕೆಳಗಿನವುಗಳಲ್ಲಿ ಸಂಗಮ ಯುಗದ ರಾಜಮನೆತನ ಕ್ವಶನ್ ಕೇಳ ನೋಡ್ರಿ. ಸಂಗಮ ಯುಗದ ರಾಜಮನೆತನ ಬಂದಾಗ ಚೋಳ, ಚೇರ, ಪಾಂಡ್ಯ, ಪಲ್ಲವ ಕೊಟ್ಟಿದಾರ. ರಾಜಮನೆತನ ಹೌದಲ್ವಾ. ಎ ಮತ್ತು ಬಿ ಮಾತ್ರ, ಎರಡನೇದು ಸಿ ಮತ್ತು ಡಿ ಮಾತ್ರ, ಮೂರನೇದು ಎ ಬಿ ಸಿ, ನಾಲ್ಕನೇದು ಎ ಬಿ ಡಿ ಅಂತಕ್ಕಂಥದಲ್ವಾ ಗೊತ್ತಿರ್ಲಿ. ಬಟ್ ನೋಡ್ರಿ ಸರಿಯಾದ ಉತ್ತರ ಯಾವ್ದಾಗಿರ್ತಪ್ಪ ಬಂದಾಗ ಎ ಬಿ ಸಿ ನೋಡ್ರಿ. ಎ ಬಿ ಸಿ ಅದಲ್ವಾ. ಅಂದ್ರ ಚೋಳ, ಚೇರ, ಪಾಂಡ್ಯ ಅಂತಕ್ಕಂಥ ಪಲ್ಲವ ಬರಂಗಿಲ್ಲದಲ್ವಾ ಗೊತ್ತಿರ್ಲಿ. ನೆಕ್ಸ್ಟ್ 33ನೇ ಕ್ವಶನ್ ಅದಲ್ವಾ. 33 ಕ್ವಶನ್ 33ನೇ ಕ್ವಶನ್ ನೋಡಿ ಹೊಂದಿಸಿ ಬರೆಯಿರಿ. ಪಟ್ಟಿದಾಗ ಒಂದು ರಜಪೂತ ಕುಲಂ ಕೊಟ್ಟಿದಾರ, ಇಲ್ಲಿ ರಾಜಧಾನಿ ಕೊಟ್ಟಿದಾರ ಅದಲ್ವಾ. ನೋಡ್ರಿ ಗೊತ್ತಿರ್ಬೇಕು. ಪ್ರಮುಖವಾಗಿ ಗೊತ್ತಿರ್ಲದಲ್ವಾ. ಏನಪ್ಪ ಬಂದಾಗ ಹೊಂದಿಸಿ ಬರೆಯೋದಲ್ರಿ ಕ್ವಶನ್ ಗೊತ್ತಿರ್ಲಿ. ಇವಾಗ ಚೌಹಾಣದ ಬಂದಾಗ ಚೌಹಾಣದ ಬಂದಾಗ ರಾಜಧಾನಿ ಇವ್ರ ಕನೌಜ್ ಆಗಿತ್ತು ನೋಡ್ರಿ. ಯಾವ್ದು ಗೊತ್ತೇನ್ರಿ? ಪ್ರಮುಖವಾಗಿ ಕನೌಜ್ ಆಗಿತ್ರಿ. ತೋಮರರು ಅಂತ ಬಂದಾಗ ಪ್ರಮುಖವಾಗಿ ಇವ್ರದ್ದು ಯಾವ್ದಾಗಿತ್ರಿ ಸರ್ ಅಂದ್ರ ಅಜ್ಮೀರ್ ಆಗಿತ್ರಿ. ನೆಕ್ಸ್ಟ್ ರಾಥೋಡರ್ ಅಂತ ಬಂದಾಗ ಪ್ರಮುಖವಾಗಿ ಗೊತ್ತಿಲ್ರಿ ಸರ್. ರಾಥೋಡರ್ ಅಂತ ಬಂದಾಗ ಯಾವ್ದಾಗಿತ್ತು ಗೊತ್ತೇನ್? ರಾಥೋಡರ್ ಅಂತ ಬಂದಾಗ ಸರ್ ಮೇವಾರ್ ಅಂತಕ್ಕಂಥ ಹೇಳ್ರಿ, ಮೇವಾರ್. ನೆಕ್ಸ್ಟ್ ಸಿಸೋಡಿ ಅಂತ ಬಂದಾಗ ಇವ್ರದ್ದು ಯಾವ್ದಾಗಿತ್ತು ಗೊತ್ತೇನ್ರಿ? ದೆಹಲಿ ಅಂತಕ್ಕಂಥದಲ್ವಾ. ಬಟ್ ಸರಿಯಾದ ಉತ್ತರ ಯಾವ್ದಪ್ಪ ಬಂದಾಗ ಯಾವ್ದು ಸರಿ? ಮೂರನೇದಾಗಿರುತ್ತೆ. ಯಾವ್ದು ಹೇಳ್ರಿ? ಮೂರನೇದಲ್ವಾ. ಮೂರನೇದಾಗಿರುತ್ತೆ ನೋಡಿ. ಯಾವ್ದು ಹೇಳ್ರಿ? ಮೂರನೇದಾಗಿರ್ತೈತಿ ಗೊತ್ತಿರ್ಬೇಕು. ಎಸ್. ನೆಕ್ಸ್ಟ್ ಬಂದಾಗ 34ನೇ ಕ್ವಶನ್ ನೋಡ್ರಿ ಅದಲ್ವಾ. ಸ್ವಲ್ಪ ಮಧ್ಯದಲ್ಲಿ ಲೈಟ್ ಹೋಗಿತ್ತು, ಸ್ವಲ್ಪ ಕತ್ಲಿ ಬಂದಿರ್ಬೋದು ಅನ್ಕೋತೀನಿ ವಿಡಿಯೋ ಅದಲ್ವಾ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಅಂದುಕೊಳ್ಳೋದು ಜೀವನವಲ್ಲ, ಹೊಂದಿಕೊಳ್ಳೋದು ಜೀವನ. ಚಾರ್ಲ್ಸ್ ವುಡನ್ ವರದಿಯ ಸರಿಯಾದ ಶಿಫಾರಸುಗಳನ್ನು ಗುರುತಿಸಿ ಕೇಳೋದಲ್ವಾ. ನೋಡ್ರಿ ದೇಶೀಯ ಭಾಷೆಗಳಲ್ಲಿ ಅಧ್ಯಯನಕ್ಕೆ ಅವಕಾಶ, ಲಂಡನ್ ಮಾದರಿಯ ವಿಶ್ವವಿದ್ಯಾಲಯಗಳ ಸ್ಥಾಪನೆ, ಬಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸ್ಥಾಪನೆ, ಡಿ ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ. ಈ ಕೆಳಗಿನ ಸಂಕೇತಗಳಲ್ಲಿ ಸರಿಯಾದನ್ನು ಗುರುತಿಸಿ ಕೇಳ ಅದಲ್ವಾ. ಬಟ್ ಗೊತ್ತಿರ್ಬೇಕು. ಕೇಳ್ತಿರ್ತಾರ ನೋಡೋದಲ್ವಾ ಎಕ್ಸಾಮ್ದಾಗ. ನೋಡ್ರಿ ಇವಾಗ 34ನೇದು ಸರಿಯಾದ ಉತ್ತರ ಅಂತ ಬಂದಾಗ ಯಾವ್ದಾಗಿರುತ್ತೆ ಗೊತ್ತೇನ್ರಿ? ಇಲ್ಲಿ ಎ ಬಿ ಸಿ ಡಿ ಎಲ್ಲಾ ಕರೆಕ್ಟ್ ಅವ್ರ. ಆಕ್ಚುಲಿ ಎ ಬಿ ಸಿ ಅದಲ್ವಾ ಡಿ ಅಂದ್ರೆ ಯಾವ್ದಾಗಿರುತ್ತೆ ಗೊತ್ತೇನ್? 4ನೇ ಆಪ್ಷನ್ ಆಗಿರುತ್ತೆ ನೋಡ್ರಿ. ಯಾವ್ದು ಹೇಳ್ರಿ? 4ನೇ ಆಪ್ಷನ್ ಅದಲ್ವಾ ಗೊತ್ತಿರ್ಬೇಕು. ನೆಕ್ಸ್ಟ್ ಬಂದಾಗ 35ನೇ ಕ್ವಶನ್ ನೋಡ್ರದಲ್ವಾ. 35ನೇ ಕ್ವಶನ್ ಮಾನವ ದೇಹದಲ್ಲಿ ನೋಡ್ರಿ. ಮಾನವನ ದೇಹದಲ್ಲಿ 360 ಮೂಳೆಗಳಿವೆ ಎಂದು ಹೇಳಿದ ಪ್ರಾಚೀನ ಭಾರತೀಯ ವೈದ್ಯ ಕ್ವಶನ್ ಕೇರ್ ಅದಲ್ವಾ. ಬಟ್ ನೋಡ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು. 1 ಪತಂಜಲಿ, 2 ಸುಶ್ರುತ, 3 ಧನ್ವಂತರಿ, 4 ಏನ್ ಗೊತ್ತೇನಿ ಚರಕ.
ಸರಿಯಾದ ಉತ್ತರ ಗೊತ್ತೇನೆ ಚರಕ ಹೇಳ್ತಾರ ಹೇಳ್ರಿ, ಚರಕ ಅಂತಕ್ಕಂಥದ್ದಲ್ವಾ. ಎಸ್. ನೆಕ್ಸ್ಟ್ 36ನೇ ಕ್ವಶನ್ ನೋಡ್ರಿ. ಕರ್ನಾಟಕದಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಗೆ ಸಂಬಂಧಿಸಿದ ಈ ಕೆಳಗಿನ ಘಟನೆಯನ್ನು ಪರಿಗಣಿಸಿ. ಎ. ತೀವ್ರ ಪ್ರತಿರೋಧ ಒಡ್ಡಿದ ಶಿವಮೊಗ್ಗದ ಈಸೂರು ಗ್ರಾಮದ ವೀರ ಯುವಕರನ್ನು ಗಲ್ಲಿಗೇರಿಸಲಾಯಿತು. ಬಿ. ಹಾವೇರಿ ಜಿಲ್ಲೆಯಲ್ಲಿ ನಡೆದ ಪೊಲೀಸ್ ಗೋಲಿಬಾರ್ನಲ್ಲಿ ಮೈಲಾರ ಮಹದೇವಪ್ಪ ಹುತಾತ್ಮರಾದರು. ಸಿ. ಕೊಟ್ಟಿದ್ದಾರೆ, ಈ ಪ್ರದೇಶದ ವ್ಯವಸ್ಥೆ ವಿರೋಧಿ ಚಟುವಟಿಕೆಗಳನ್ನು ಮಹಾತ್ಮ ಗಾಂಧಿಯವರು ಕರ್ನಾಟಕ ಮಾದರಿ ಎಂದು ಶ್ಲಾಘಿಸಿದರು. ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿ ಒಂದು ಕ್ವಶನ್ ಕೇರ್ ಅದಲ್ವಾ. ಮೇಲಿನ ಯಾವ ಹೇಳಿಕೆ ಸರಿಯಾಗಿ ಅಂತ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕದಲ್ವಾ. ಯಾವ್ದ ಗೊತ್ತೇನ್ರಿ ಇವಾಗ ಎ ಓಕೆ, ಬಿ ಓಕೆ, ಸಿ ಅದಲ್ವಾ. ಅಂದ್ರೆ 3 ಕರೆಕ್ಟ್ ನೋಡೋದಲ್ವಾ. ಅಂದ್ರೆ ಆಪ್ಷನ್ ಯಾವ್ದಾಗಿರುತ್ತೆ ಗೊತ್ತ, 4ನೇ ಆಗಿರುತ್ತೆ. ಸರಿಯಾದ ಉತ್ತರ 4ನೇ ಅಂತಕ್ಕಂಥದ್ದು ಗೊತ್ತಿರಲಿ. ಎಸ್ ಅದಲ್ವಾ. ನೆಕ್ಸ್ಟ್ ಬಂದಾಗ 37ನೇ ಕ್ವಶನ್ ನೋಡೋದಲ್ವಾ. ಹೊಯ್ಸಳರ ಕುರಿತು ನೋಡ್ರಿ. ಹೊಯ್ಸಳರ ಕುರಿತು ಈ ಹೇಳಿಕೆಗಳನ್ನು ಪರಿಗಣಿಸಿಕೊಳ್ಳಿದಾರ. ಎ. ಕೊಟ್ಟಿದ್ದಾರ, ವೀರ ಬಲ್ಲಾಳನ್ನು ತಲಕಾಡಿನಲ್ಲಿ ಕೀರ್ತಿನಾರಾಯಣ ದೇವಾಲಯ ನಿರ್ಮಿಸಿದನು. ಬಿ. ಎರಡನೇ ಬಲ್ಲಾಳನ್ನು ಸೊರಟೂರಿನಲ್ಲಿ ಸೆವಣು 5ನೇ ಬಿಲ್ಲಮನನ್ನು ಸೋಲಿಸಿದನು. ಎರಡನೇ ನರಸಿಂಹನ ಕಾಲದಲ್ಲಿ ಕುಪ್ಪಂ 7ನೇ ರಾಜಧಾನಿ ಆಯಿತು. ಕಣೆಗಾಲ ಕದನದಲ್ಲಿ ಹೊಯ್ಸಳರು ಕಲ್ಯಾಣದ ಚಾಲುಕ್ಯರನ್ನು ಸೋಲಿಸಿದರು. ಮೇಲಿನ ಎಷ್ಟು ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ ಅಂತ ಕ್ವಶನ್ ಕೇರ ಅದಲ್ವಾ. ಬಟ್ ನೋಡ್ರಿ ಗೊತ್ತಿರ್ಲಿ ಕೇಳ್ತಿರ್ತಾರ. ಪ್ರಮುಖವಾಗಿ ಏನ್ ಗೊತ್ತೇನ್ರಿ, ಇದ್ರಾಗ 2 ಮಾತ್ರ. ಯಾವ್ದು ಹೇಳ್ರಿ, 2 ಮಾತ್ರ. 2 ಮಾತ್ರ ಏನ್ ಗೊತ್ತೇನ್ರಿ, ರೈಟ್ ಅಂತ ನೋಡೋದಲ್ವಾ. ಪ್ರಮುಖವಾಗಿ ಗೊತ್ತಿರ್ಲಿ 2 ಮಾತ್ರ ಅದಲ್ವಾ. ಎ ಬಿ ಅದ್ 2 ಮಾತ್ರ ಗೊತ್ತಿರ್ಬೇಕದಲ್ವಾ. ಗೊತ್ತಿರ್ಬೇಕು 2 ಮಾತ್ರ ಹೇಳಿಕೆ ಸರಿ ಅಂತ ನೋಡ್ರಿ. ನೆಕ್ಸ್ಟ್ 38 ನೋಡ್ರಿ. ಈ ಕೆಳಗಿನ ಪ್ರಾಚೀನ ಶಾಸನಗಳು ಪರಿಗಣಿಸಿ. ಪ್ರಾಚೀನ ಶಾಸನಗಳು ಅದಲ್ವಾ. 1 ಮಸ್ಕಿ ಕೊಟ್ಟಿದಾರ, 2 ಚಂದ್ರವಳ್ಳಿ ಶಾಸನ, 3 ತಾಳಗುಪ್ಪ ಶಾಸನ. ಮೇಲಿನ ಯಾವ ಶಾಸನಗಳು ಸಂಪೂರ್ಣವಾಗಿ ಪ್ರಾಕೃತ ಭಾಷೆಯಲ್ಲಿ ರಚಿತವಾಗಿವೆ ಅಂತ ನೋಡ್ರಿ. ಎ ಮತ್ತು ಸಿ, ಬಿ ಮತ್ತು ಸಿ, ಎ ಮತ್ತು ಬಿ, ಎ ಬಿ ಮತ್ತು ಸಿ ಅಂತಕ್ಕಂಥದ್ದಲ್ವಾ. ಬಟ್ ನೋಡ್ರಿ ಪ್ರಮುಖವಾಗಿ ಸರಿಯಾದ ಉತ್ತರ ಗೊತ್ತೇನ್ರಿ, ಎ ಮತ್ತು ಬಿ. ನೋಡ್ರಿ ಎ ಮತ್ತೇನ್ ಗೊತ್ತೇನ್, ಬಿ ಅದಲ್ವಾ. ಚಂದ್ರವಳ್ಳಿ ಮತ್ತೇನ್ ಗೊತ್ತೇನ್, ಮಸ್ಕಿ ಶಾಸನ ಅಂತಕ್ಕಂಥದ್ದು ಗೊತ್ತಿಲ್ಲ ಅದಲ್ವಾ. ನೆಕ್ಸ್ಟ್ 39ನೇ ಕ್ವಶನ್ ನೋಡ್ರಿ. ದೇಶೀಯ ಸಂಸ್ಥಾನಗಳು ಅದಲ್ಲ ಮತ್ತು ಅವುಗಳ ಏಕೀಕರಣ ವಿಧಾನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನವನ್ನು ಪರಿಗಣಿಸಿ. ನೋಡ್ರಿ ಹೈದರಾಬಾದ್ ಏನ್ ಕೊಟ್ಟಿರ ಅದಲ್ವಾ. ಹೈದರಾಬಾದ್ ಮೇಲೆ ಯಾವ ಜೋಡಿನೂ ಸರಿಯಾಗಿ ಹೊಂದಿಕೆ ಆಗುತ್ತೆ ಕ್ವಶನ್ ಕೇರ್ ಅದಲ್ವಾ. ನೋಡ್ರಿ ಪ್ರಮುಖವಾಗಿ ಗೊತ್ತಿರ್ಲಿ. ಪ್ರಮುಖವಾಗಿ ಹೈದರಾಬಾದ್ ಅಂದ್ರೆ ಪೊಲೀಸ್ ಇದು ಕರೆಕ್ಟ್ ಅದ ಅಂದ್ರೆ ಕರೆಕ್ಟ್ ಅವ. ಜುನಾಗಢ್ ಇಲ್ಲಿನ ಒಪ್ಪಂದ, ಕಾಶ್ಮೀರ್ ಭಿನ್ನಾಭಿಪ್ರಾಯ. ಬಟ್ ನೋಡ್ರಿ ಸರಿಯಾದ ಉತ್ತರ ಯಾವ್ದಾಗಿರುತ್ತೆ ಗೊತ್ತೇನು, ಓನ್ಲಿ 1 ಹೈದರಾಬಾದ್ ಪೊಲೀಸ್ ಕಾರ್ಯಾಚರಣೆ ಅಂತಕ್ಕಂಥದ್ದಲ್ವಾ. ಗೊತ್ತಿರ್ಲಿ. ಪ್ರಮುಖವಾಗಿ ಇಲ್ಲಿನ ಒಪ್ಪಂದ, ಭಿನ್ನಾಭಿಪ್ರಾಯ ಸಂಗ್ರಹಣ ಅದ್ ಏನ್ ಬ್ಯಾಡ್ರಿ ಅದಲ್ವಾ. ನಮ್ಗ ಏನಾಗಿರುತ್ತೆ ಗೊತ್ತೇನ್ರಿ, ಇಲ್ಲಿ 1ನೇದಾಗಿರುತ್ತೆ ನೋಡೋದಲ್ವಾ. 39ನೇ ಗೊತ್ತು 1ನೇದು. ನೆಕ್ಸ್ಟ್ ಬಂದಾಗ 40ನೇ ಅದಲ್ವಾ ಕ್ವಶನ್ ಪ್ರಶ್ನೆ ಬರೋದಲ್ವಾ. ದಂಡಿ ಸತ್ಯಾಗ್ರಹಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. 1929 ಲಾಹೋರ್ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯವನ್ನು ಗುರಿಯಾಗಿ ಘೋಷಿಸಿದ ನಂತರ ಇದು ಪ್ರಾರಂಭವಾಯಿತು. ದಂಡಿ ಯಾತ್ರೆ 1930 ಏಪ್ರಿಲ್ 6ರಂದು ಪ್ರಾರಂಭಗೊಂಡಿತು. ಈ ಪ್ರತಿಭಟನೆಯಲ್ಲಿ ಮಹಿಳೆಯರು ಭಾಗವಹಿಸಿದಂತೆ ಗಾಂಧೀಜಿಯವರು ಕಟ್ಟುನಿಟ್ಟಾಗಿ ನಿಷೇಧಿಸಿದರು. ದಂಡಿ ಸತ್ಯಾಗ್ರಹವು ಕಾನೂನು ಭಂಗ ಚಳವಳಿಯ ಪ್ರಾರಂಭಕ್ಕೆ ಸಂಬಂಧಿಸಿ ಉದ್ಘಾಟನಾ ಕಾರ್ಯಕ್ರಮವಾಗಿತ್ತು. ನೋಡಿ ಮೇಲಿನ ಎಷ್ಟು ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿ ಒಂದು ಕ್ವಶನ್ ಕೇರ. 1 ಮಾತ್ರ, 2 ಮಾತ್ರ, 3 ಮಾತ್ರ, ನೋಡ್ರಿ 4 ಅಂತ ಕೊಟ್ಟಿದ್ದಾರ. ಬಟ್ ನೋಡ್ರಿ ಸರಿಯಾದ ಉತ್ತರ ಗೊತ್ತೇನ್ರಿ, 2 ಮಾತ್ರ ಗೊತ್ತೇನ್ರಿ ಸರಿಯಾಗ್ಯಾವ ಅದಲ್ವಾ. ಏನ್ ಹೇಳ್ರಿ 2 ಮಾತ್ರ ಸರಿಯಾಗ್ಯಾವ. ನೆಕ್ಸ್ಟ್ ನೋಡ್ರಿ 41ನೇ ಕ್ವಶನ್ ಅದಲ್ವಾ. ಪಟ್ಟಿ 1 ಪಟ್ಟಿ 2ರೊಂದಿಗೆ ಹೊಂದಿಸಿ ಸರಿಯಾದ ಉತ್ತರ ಆಯ್ಕೆ ಮಾಡಿ. ಪಟ್ಟಿ 1 ಕಂಪನಿ, ಪಟ್ಟಿ 2 ಸ್ಥಳ ಕೊಟ್ಟಿದ್ದಾರೆ ಅದಲ್ವಾ. ಗೊತ್ತಿರ್ಬೇಕು. ಇವಾಗ ನೋಡ್ರಿ ಏನಂದ್ರೆ ಹಿಂಡಾಲ್ಕೋ ಅಂತ ಬಂದಾಗ ಪ್ರಮುಖವಾಗಿ ಗೊತ್ತಿಲ್ರಿ, ರೇಣುಕೂಟ್ ಅಂತಕ್ಕಂಥದ್ದು. ನಂತರ ಬಂದಾಗ 4 ಅಂತ ಬಂದಾಗ 4ದು ಗೊತ್ತೇನ್ರಿ ಅಂಗುಲ್ ಅಂತಕ್ಕಂಥದ್ದು. ನಂತರ ಬಾಲ್ಕೋ ಅಂತ ಬಂದಾಗ ಯಾವ್ದಾಗಿರುತ್ತೆ ಗೊತ್ತೇನ್ರಿ ಕೋರ್ಬಾ ಅಂತಕ್ಕಂಥದ್ದು. ನಂತರ ವೇದಾಂತ ಲಿಮಿಟೆಡ್ ಅಂತ ಬಂದಾಗ ಪ್ರಮುಖವಾಗಿ ಚಾರ್ಸ್ ಗುಡ್ ಅಂತಕ್ಕಂಥದ್ದು ಅದಲ್ವಾ. ಬಟ್ ನೋಡ್ರಿ ಸರಿಯಾದ ಉತ್ತರ ಯಾವಾಗಿರುತ್ತೆ ಗೊತ್ತೇನಿದೆ, 1ನೇದಾಗಿರುತ್ತೆ. ಯಾವ್ದು 1ನೇದು. ಎಸ್. 42ನೇ ಕ್ವಶನ್ ನೋಡೋದಲ್ವಾ. ದಂಡಕಾರಣ್ಯ ಯೋಜನೆಯು ಈ ಕೆಳಕಂಡ ರಾಜ್ಯಗಳ ಬುಡಕಟ್ಟು ಪ್ರದೇಶಗಳನ್ನು ಒಳಗೊಂಡಿದೆ. ನೋಡ್ರಿ 1 ಮಧ್ಯಪ್ರದೇಶ ಕೊಟ್ಟಿದಾರ, ಜಾರ್ಖಂಡ, ಒಡಿಸ್ಸಾ, ಛತ್ತೀಸ್ಗಢ, ಒಡಿಸ್ಸಾ, ಜಾರ್ಖಂಡ, ಮಹಾರಾಷ್ಟ್ರ, ಒಡಿಸ್ಸಾ, ಛತ್ತೀಸ್ಗಢ, ಪಶ್ಚಿಮ ಬಂಗಾಳ, ಜಾರ್ಖಂಡ್, ತೆಲಂಗಾಣ ಕೊಟ್ಟಿದಾರ. ಬಟ್ ನೋಡ್ರಿ ಸರಿಯಾದ ಉತ್ತರ ಗೊತ್ತಿ ಛತ್ತೀಸ್ಗಢ, ಒಡಿಸ್ಸಾ, ಜಾರ್ಖಂಡ್
ಅದಲ್ವಾ ನೋಡ್ರಿ ರಾಜ್ಯಗಳಂದ್ರೆ ದಂಡಕಾರಣ್ಯ ಯೋಜನೆ ಕೆಳಕಂಡ ರಾಜ್ಯ ಬುಡಕಟ್ಟು ಪ್ರದೇಶ ಛತ್ತೀಸ್ಗಢ ಒರಿಸ್ಸಾ ಜಾರ್ಖಂಡ್ ಅಂತಕ್ಕಂಥದ್ದು ಗೊತ್ತಿಲ್ಲ ಅದಲ್ವಾ. ನೆಕ್ಸ್ಟ್ 43 ಕಾವೇರಿ ನೀರು ನಿಯಂತ್ರಣ ಪ್ರಾಧಿಕಾರದ ಮೊದಲ ಅಧ್ಯಕ್ಷರ ಕ್ವಶನ್ ಕೇರ್ ಅಂದ್ರೆ ಗೊತ್ತಿರ್ಬೇಕದಲ್ವಾ. ಯಾರ್ರೀ ಸರ್ ಬಂದಾಗ ನೋಡ್ರಿ ಸಂತೋಷ್ ಹೆಗಡೆ, ಮಸೂದ್ ಹುಸೇನ್, ಸಲೀಂ ಅಲಿ, ಎಂ ವೆಂಕಟಾಚಲಯ್ಯ. ಬಟ್ ಸರಿಯಾದ ಮಸೂದ್ ಹುಸೇನ್ ಅಂತಕ್ಕಂಥ ಯಾರು ಗೊತ್ತೇನ್ರಿ? ಮಸೂದ್ ಹುಸೇನ್ ಅಂತಕ್ಕಂಥವ್ರು. ಮಸೂದ್ ಹುಸೇನ್ ಗೊತ್ತಿರ್ಲದಲ್ವಾ. ನೆಕ್ಸ್ಟ್ 44ನೇ ಕ್ವಶನ್ ನೋಡ್ರಿ. ಸ್ಥಳಾಂತರ ಬೇಸಾಯಕ್ಕೆ ಸಂಬಂಧಿಸಿದಂತೆ ತಪ್ಪಾಗಿರುವ ಜೋಡಿಯನ್ನು ಗುರುತಿಸಿ. ತಪ್ಪಾದ ಜೋಡಿಯನ್ನು ಗುರುತಿಸಿ ಕೊಟ್ಟಿದಲ್ವಾ. ಒಂದ್ ಕೊಟ್ಟಿದಾರ ಪ್ರಮುಖವಾಗಿ ಏನಪ್ಪಾ ಅಂದ್ರ ನೋಡ್ರಿ ಗೊತ್ತಿರ್ಲಿ ಕೇಳ್ತಿರ್ತಾರಲ್ವಾ ಎಕ್ಸಾಮ್ದಾಗ. ಕಾನೂಕು ಎಲ್ಲ ಬರ್ತಂದ್ರ ವೆನಿಜುವಲ್ ಕರೆಕ್ಟ್ ಅದಲ್ವಾ. ರೋಕ ಅಂತ ಬಂದಾಗ ಬ್ರೆಜಿಲ್ದಾಗ ಬರ್ತದಲ್ವಾ. ನಂತರ ಬಂದಾಗ ತಮಾರಿ ತಪ್ಪದಲ್ವಾ, ತಪ್ಪದರಿ. ಚೈನಾ ಅಂತ ಬಂದಾಗ ಚೈನಾ ಶ್ರೀಲಂಕಾ. ಬಟ್ ತಪ್ಪಾದ ಹೇಳಿಕೆ ಯಾವ್ದಾಗ ಇರುತ್ತೆ ಗೊತ್ತ? ತಮಾರಿ ಅಂತಕ್ಕಂಥದಲ್ವಾ. ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡದಲ್ವಾ. ಎಸ್. ನೆಕ್ಸ್ಟ್ 45ನೇ ಕ್ವಶನ್ ರೀ. ಈ ಕೆಳಗಿನ ಭೂಕಂಪನ ಅಲೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿರೋದಲ್ವಾ. ಕೊಟ್ಟಿದ ಒಂದು ಪ್ರಾಥಮಿಕ ಅಲೆಗಳು ಭೂ ಮೇಲ್ಮೆಯನ್ನು ತಲುಪುವ ಮೊದಲು ಅಲೆಗಳಾಗಿವೆ. ಪ್ರಾಥಮಿಕ ಅಲೆಗಳು ಅನಿಲ, ದ್ರವ, ಘನ ವಸ್ತುಗಳ ಮೂಲಕ ಸಾಗುತ್ತವೆ. ದ್ವಿತೀಯ ಅಲೆಗಳು ಘನ ವಸ್ತುಗಳ ಮೂಲಕ ಮಾತ್ರ ಹಾದು ಹೋಗುತ್ತವೆ. 4ನೇದು ಮೇಲ್ಮೆ ಅಲೆಗಳು ಅತ್ಯಂತ ಹೆಚ್ಚು ವಿನಾಶಕಾರಿ ಅಲೆಗಳಾಗಿವೆ. ಈ ಕೆಳಗಿನ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿಕೊಳ್ಳ ಅದಲ್ವಾ. ಸರಿಯಾದ ಉತ್ತರ ಕೇರ್ ನೋಡ್ರದಲ್ವಾ. ಇವಾಗ ಪ್ರಮುಖವಾಗಿ ಗೊತ್ತು ಎ ಮಾತ್ರ ಸರಿ, ಎ ಮತ್ತು 2 ಮಾತ್ರ 1 ಮತ್ತು 2 ಮಾತ್ರ. 1, 2, 3 ಸರಿಯಾದ ಸರಿ. 1, 2, 3, 4. ಬಟ್ ನೋಡ್ರಿ ಸರಿಯಾದ ಉತ್ತರ ಗೊತ್ತೇನ್ರಿ? 1, 2, 3, 4 ಇವಷ್ಟು ಸರಿ ಇವರಿ. ಏನ್ ನೋಡ್ರಿ 1, 2, 3, 4 ಸರಿ ಮೊದಲು ಗೊತ್ತಿರ್ಲಿ. ಎಸ್. ನೆಕ್ಸ್ಟ್ 46ನೇದ್ರಿ. ಜ್ವಾಲಾಮುಖಿ ಜ್ವಾಲಾಮುಖಿಗಳು ಮತ್ತು ಅವುಗಳಿರುವ ದೇಶಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಮತ್ತು ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಲು ಕೇರ್. ನೋಡ್ರಿ ಪ್ರಮುಖ ಜ್ವಾಲಾಮುಖಿ ಅಂತ ಬಂದಾಗ ಕೇರ್ ನೋಡೋದಲ್ಲ, ಪ್ರಮುಖವಾಗಿ ಗೊತ್ತಿರ್ಬೇಕು. ಸರಿಯಾದ ಉತ್ತರ ನೋಡ್ರಿ ವೆಸುವಿಸ್ ಜ್ವಾಲಾಮುಖಿ ಇಟಲಿ, ಕೋಟೋಪಾಕ್ಸಿ ಜ್ವಾಲಾಮುಖಿ ಇಕ್ವಿಡಾರ್, ಫ್ಯೂಜಿಯಂ ಜ್ವಾಲಾಮುಖಿ ಜಪಾನ್, ಕ್ರಕೋಟಾವ್ ಜ್ವಾಲಾಮುಖಿ USA. ಬಟ್ ನೋಡಿ ಸಂಕೇತ ಎ ಮಾತ್ರ ಸರಿಯಾಗಿದೆ. ಎ ಮತ್ತು ಬಿ ಸರಿಯಾಗಿವೆ. ಎ, ಬಿ ಮತ್ತು ಸಿ ಸರಿಯಾಗಿವೆ. ಎ, ಬಿ, ಸಿ, ಡಿ ಸರಿಯಾಗಿವೆ. ಬಟ್ ನೋಡ್ರಿ ಪ್ರಮುಖವಾಗಿ ಇದು ಏನ್ ಗೊತ್ತೇನ್ರಿ? ಎ, ಬಿ, ಸಿ ಅಂದ್ರ ಇದು ಕರೆಕ್ಟ್ ಅದ ರೀ. ಕೋಟೋಪಾಕ್ಸಿ ಅದಲ್ವಾ. ನಂತರ ಫ್ಯೂಜಿಯಂ ಜಲ ಕರೆಕ್ಟ್ ಅದಾರ ಅದಲ್ವಾ. ಬಟ್ ಗೊತ್ತಿಲ್ಲದ್ರ 3 ಅಂತಕ್ಕಂಥ ಕರೆಂಟ್ ಬರ್ತಾವ ಅದಲ್ವಾ, ಗೊತ್ತಿರ್ಲಿ. ಎಸ್. 47ನೇ ಕ್ವಶನ್ ನೋಡ್ರಿ. ನದಿಯ ಸವೆತದ ಕಾರ್ಯದಿಂದ ಉಂಟಾಗುವ ಭೂ ಸ್ವರೂಪಗಳು ಏನ್ ನೋಡ್ರಿ? ನದಿ ಅಪಹರಣ, ಶೃಂಗ ಸರೋವರಗಳು, ಆಕ್ಸೋಬೋ ಲೇಕ್ಸ್ ಸ್ವಾಭಾವಿಕ ದಡಕಟ್ಟೆ, ಮೆಕ್ಕಲು ಬಿಸಿಣಿಗೆ, ಅಲ್ವಿಯಲ್ ಫ್ಯಾನ್, ಪರ್ವತದ ಮೈದಾನ, ತ್ವರಿತ ಪ್ರವಾಹ ರ್ಯಾಪಿಡ್, ಜಲಪಾತ, ಕುಂಭಕುಳಿ ಕಂದರ್, ನದಿ ಮುಖಜ ಭೂಮಿ, ಜಡೆ ಮಾದರಿ ನದಿ, ಬ್ರೈಡೆಡ್ ಸ್ಟ್ರೀಮ್, ವಿ ಆಕಾರದ ಕಣಿವೆ. ಬಟ್ ನೋಡ್ರಿ 47ನೇ ಸರಿಯಾದ ಉತ್ತರ ಗೊತ್ತೇನ್? ಜಲಪಾತ ಮತ್ತೇನ್ ಗೊತ್ತೇನು? ಕುಂಭಕುಳಿ ಕಂದರ್ ಅಂತ ಸಂಬಂಧಪಟ್ಟ ಜಲಪಾತ ಮತ್ತೇನ್ ಗೊತ್ತೇನ್ರಿ? ಕುಂಭಕುಳಿ ಅಂತಕ್ಕಂಥದ್ದು ಗೊತ್ತಿರ್ಲಿ. ನೆಕ್ಸ್ಟ್ 48ನೇದ್ರಿ. ನೋಡ್ರಿ ಸೂರ್ಯನ ಕುರಿತಾದ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಸೂರ್ಯನು ಒಂದು ಹಳದಿ ಕುಬ್ಜ ಇದು ಸೈನ್ಸ್ ಕ್ವಶನ್. ಕುಬ್ಜ ನಕ್ಷತ್ರ. ಈ ರೀತಿಯ ನಕ್ಷತ್ರಗಳು ಕ್ಷರಪಥ ಆಕಾಶಗಳಲ್ಲಿ ಅಪರೂಪ. ಭೂಮಿಯ ವ್ಯಾಸಕ್ಕಿಂತ ಸೂರ್ಯನ ವ್ಯಾಸವು 119 ಪಟ್ಟು ಹೆಚ್ಚು. ಭೂಮಿಯ ದ್ರವ್ಯರಾಶಿಗಿಂತ ಸೂರ್ಯನ ದ್ರವ್ಯರಾಶಿಯು 3,33,000 ಪಟ್ಟು ಹೆಚ್ಚು. ಸೂರ್ಯನ 90% ಹೆಚ್ಚು ಅಣುಗಳು ಜಲಜನಕದ ಅಣುಗಳಾಗಿವೆ. ಎಸ್ ಅದಲ್ವಾ. ನೋಡ್ರಿ ಮೇಲಿನ ಹೇಳಿಕೆಗಳಲ್ಲಿ ಎಷ್ಟು ಸರಿಯಾಗಿದೆ ಕ್ವಶನ್ ಕೇಳ. ಬಟ್ ನೋಡ್ರಿ ಇವಾಗ ಪ್ರಮುಖವಾಗಿ ಗೊತ್ತಿಲ್ರಿ 2 ಹೇಳಿಕೆ ಮಾತ್ರ ಸರಿಯಾಗಿ ಕ್ವಶನ್ ಅದಲ್ವಾ. ಏನ್ ಗೊತ್ತಿಲ್ಲ 2 ಹೇಳಿಕೆ ಮಾತ್ರ ಸರಿಯಾಗಿವೆ. ಗೊತ್ತಿರ್ಲಿ ಕೇಳ್ತಿರ್ತಾರಲ್ವಾ. ಇವೆಲ್ಲ ಸೈನ್ಸ್ ಸಪರೇಟ್ ಆಗಿ ಮಾತ್ರ ಅನಾಲಿಸಿಸ್ ಮಾಡ್ತೀನಿ ಅಂತಲ್ವಾ. ನೋಡ್ರಿ ನೆಕ್ಸ್ಟ್ 49ನೇ ಕ್ವಶನ್ ರೀ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ನೋಡ್ರಿ ವೇದಾವತಿಯು ತುಂಗಭದ್ರಾ ನದಿಯ ಉಪನದಿ, ಹರಿದ್ರಾ ವೇದಾವತಿಯ ಉಪನದಿ, ಮಾಲತಿ ಭದ್ರಾ ನದಿಯ ಉಪನದಿ, ಸೀತಾ ತುಂಗಾ ನದಿಯ ಉಪನದಿ. ಈ ಮೇಲಿನ ಹೇಳಿಕೆಗಳಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾದ ಕ್ವಶನ್ ಕೇಳ. ಎಲ್ಲಾ 4 ಹೇಳಿಕೆಗಳು ಸರಿಯಾಗಿವೆ. ಕೇವಲ 3 ಹೇಳಿಕೆಗಳು ಸರಿಯಾಗಿವೆ. ಕೇವಲ 2 ಹೇಳಿಕೆಗಳು ಸರಿಯಾಗಿವೆ. ಕೇವಲ 1 ಹೇಳಿಕೆ ಸರಿಯಾಗಿದೆ.
ಬಟ್ ನೋಡಿ 49 ಏನಪ್ಪ ಅಂದ್ರೆ ಆನ್ಸರ್ ಯಾವ್ದಾಗಿರುತ್ತೆ ಸರ್ ಅಂತ ಬಂದಾಗ ಕೇವಲ 3 ಹೇಳಿಕೆ ಅಂತಕ್ಕಂಥ ಸರಿಯಾಗಿ ಹೌದಲ್ವಾ? 4 ಹೇಳಿಕೆ ಗೊತ್ತಿಲ್ಲ ತಪ್ಪದರಿ, ಗೊತ್ತಿರ್ಲಿ. ನೆಕ್ಸ್ಟ್ 50ನೇ ಕ್ವಶನ್ ನೋಡೋದಲ್ವಾ, ಕರ್ನಾಟಕ ರಾಜ್ಯದಲ್ಲಿ ಹವಾಮಾನ ಬದಲಾವಣೆಯ ಕ್ರಿಯೆ ಯೋಜನೆ ರೇಡಿಯೋ ಕಾರ್ಯಕ್ರಮ ಹವಾಮಾನ ಮಿತ್ರವನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದ ಕೇಳೋ ಕ್ವಶನ್ ಅದಲ್ವಾ? ನೋಡ್ರಿ ಪ್ರಮುಖವಾಗಿ ಗೊತ್ತಿರ್ಲಿ ಯಾವ್ದಂದ್ರೆ EMPR ಯಾವ್ದಲ್ವಾ, EN ಗೊತ್ತೇನ್ರಿ, MPRI ಅಂತಕ್ಕಂಥ ಏನ್ ಗೊತ್ತೇನ್ ಸಂಸ್ಥೆ ಸ್ಥಾಪನೆ ಮಾಡೋದು ನೋಡೋದಲ್ವಾ, ಗೊತ್ತಿರ್ಲಿ. ನೆಕ್ಸ್ಟ್ 51ನೇ ಕ್ವಶನ್ ಅದಲ್ವಾ, ನೋಡ್ರಿ ISFR ಪ್ರಕಾರ ಅರಣ್ಯ ವ್ಯಾಪ್ತಿ ಎಂದರೆ ಯಾವುದು ಸರಿ? 1 ಹೆಕ್ಟೇರ್ಗಿಂತ ಹೆಚ್ಚಿನ ವಿಸ್ತೀರ್ಣ ಹೊಂದಿದ್ದು ಕಿಂತ ಅಧಿಕ ಮರದ ಮುಚ್ಚಾದ ಸಾಂದ್ರತೆ ಹೊಂದಿರುವ ಎಲ್ಲಾ ಭೂಪ್ರದೇಶಗಳು. 1 ಹೆಕ್ಟೇರ್ಗಿಂತ ಹೆಚ್ಚಿನ ವಿಸ್ತೀರ್ಣ ಹೊಂದಿದ್ದು 5% ಅಧಿಕ ಮರದ ಮುಚ್ಚದ ಸಾಂದ್ರತೆ ಹೊಂದಿರುವ ಎಲ್ಲಾ ಭೂಪ್ರದೇಶಗಳು. 2 ಹೆಕ್ಟೇರ್ಗಿಂತ ಹೆಚ್ಚಿನ ವಿಸ್ತೀರ್ಣ ಹೊಂದಿದ್ದು 10% ಅಧಿಕ ಮರದ ಮುಚ್ಚದ ಸಾಂದ್ರತೆ ಹೊಂದಿರುವ ಎಲ್ಲಾ ಭೂಪ್ರದೇಶಗಳು. ನೆಕ್ಸ್ಟ್ 2 ಹೆಕ್ಟೇರ್ಗಿಂತ ಹೆಚ್ಚಿನ ವಿಸ್ತೀರ್ಣ ಹೊಂದಿದ್ದು 5% ಅಧಿಕ ಮರದ ಮುಚ್ಚ ಸಾಂದ್ರತೆ ಹೊಂದಿರುವ ಎಲ್ಲಾ ಭೂಪ್ರದೇಶಗಳನ್ನು ಕೊಟ್ಟಿದಾರ. ಬಟ್ ನೋಡ್ರಿ 51 ಅಂದ್ರ ಸರಿಯಾದ ಉತ್ತರ ಯಾವ್ದಾಗಿರುತ್ತೆ ಗೊತ್ತೇನ್ರಿ? ಸರಿ, ಇವಾಗ ಒಂದಾಗಿರುತ್ತೆ ನೋಡಿ. ಏನಪ್ಪಾ ಅಂದ್ರೆ 1 ಹೆಕ್ಟೇರ್ಗಿಂತ ಹೆಚ್ಚಿನ ಗೊತ್ತೇನೆ ವಿಸ್ತೀರ್ಣ ಪ್ರಮುಖ ಅದಲ್ವಾ ಹೊಂದಿದ್ದು ಅದಲ್ವಾ, 10% ಏನ್ ಗೊತ್ತೇನೆ ಅಧಿಕ ಏನ್ ಗೊತ್ತೇನೆ ಮರದ ಮುಚ್ಚಳ ಸಾಂದ್ರತೆ ಅಂತಕ್ಕಂಥದ್ದು ಗೊತ್ತಿರ್ಲಿ. ನೆಕ್ಸ್ಟ್ ನೋಡ್ರಿ ಪ್ರಮುಖವಾಗಿ 58ನೇದ್ರಿ ಮುಖ್ಯಮಂತ್ರಿ ಅದಲ್ವಾ, ನೋಡ್ರಿ ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆಯು ಇದಕ್ಕೆ ಸಂಬಂಧಿಸಿದ ಕ್ವಶನ್ ಕೇರ್ ನೋಡಿ. ಸಿರಿಧಾನ್ಯಗಳು ಮತ್ತು ಸಾವಯವ ಉತ್ಪನ್ನಗಳ ಉತ್ಪಾದನೆಯನ್ನು ಉತ್ತೇಜಿಸಲು, ಪರಿಸರ ಸ್ನೇಹಿ ಮತ್ತು ಸುಸ್ಥಿರ ಕೃಷಿ ಪದ್ಧತಿಗಳನ್ನು ಉತ್ತೇಜಿಸಲು, ಕೃಷಿ ಬೆಳೆಗಳ ಮೌಲ್ಯವರ್ಧನೆ ಮತ್ತು ಕೃಷಿ ತ್ಯಾಜ್ಯ ಮರುಬಳಕೆ ಉತ್ತೇಜಿಸಲು, ಬಿತ್ತನೆ ಮತ್ತು ನಾಟಿ ಯಂತ್ರಗಳ ಸೇರ್ಪಡೆ. ಬಟ್ ನೋಡ್ರಿ 52ನೇದು ಏನ್ ಗೊತ್ತೇನ್ರಿ? ಸರಿಯಾದ ಉತ್ತರ ಯಾವ್ದಾಗಿರ್ತದೆ ಸರ್ ಅಂತ ಬಂದಾಗ ಪ್ರಮುಖವಾಗಿ ಏನ್ ಗೊತ್ತೇನ್ರಿ? ಕೃಷಿ ಬೆಳೆಗಳ ಮೌಲ್ಯವರ್ಧನೆ ಮತ್ತು ಕೃಷಿ ತ್ಯಾಜ್ಯ ಮರುಬಳಕೆ ಉತ್ತೇಜಿಸಲು ಅಂತಕ್ಕಂಥದ್ರಿ ಅದಲ್ವಾ. ನೆಕ್ಸ್ಟ್ 53ನೇ ಕ್ವಶನ್ ನೋಡ್ರಿ ಅದಲ್ವಾ, ನೋಡಿ ಕೆಳಗಿನ ಹೇಳಿಕೆಗಳನ್ನು ಕರ್ನಾಟಕ ನಗರ ನೀರು ಸರಬರಾಜಿಗೆ ಸಂಬಂಧಿಸಿದಂತೆ ಪರಿಗಣಿಸಿ. ನೋಡ್ರಿ ಅಳ್ನಾವರ ಪಟ್ಟಣವು ಸಣ್ಣ ಪಟ್ಟಣಗಳ ಜಲ ಸುಧಾರಣೆಗೆ ವಿಸ್ತರಿಸಬಹುದಾದ ಸ್ಕೇಲ್ಬಲ್ ಅದೆಲ್ಲ ಮಾದರಿಯಾಗಿದೆ. ಕಾಳಿ ನದಿಯನ್ನು ಆಧಾರವಾಗಿಟ್ಟುಕೊಂಡು ಅಳ್ನಾವರಕ್ಕೆ 24x7 ನೀರು ಸರಬರಾಜು ಯೋಜನೆಯನ್ನು ಜುಲೈ 2022 ಪ್ರಾರಂಭಿಸಲಾಯಿತು. ಭಾರತ ಸರ್ಕಾರ KUWS ಮತ್ತು DBಯನ್ನು ಯೋಜನೆಗೆ ಪ್ರಧಾನಿಸಿದೆ. ನೋಡ್ರಿ ಮೇಲಿನ ಹೇಳಿಕೆಗಳಲ್ಲಿ ಯಾವ್ದು ಅಥವಾ ಯಾವ್ದು ಸರಿಯಾಗಿರೋ ಕ್ವಶನ್ ಕೇರ್ ಅದಲ್ವಾ. ಬಟ್ ನೋಡ್ರಿ ಪ್ರಮುಖವಾಗಿ 53ನೇದೇನ್ ಗೊತ್ತೇನ್ರಿ? ಏನಾಗಿರುತ್ತೆ ಗೊತ್ತೇನ್ರಿ? ಎ ಮತ್ತೇನ್ ಗೊತ್ತೇನ್ರಿ? ಬಿ ಮಾತ್ರ. ಅಂದ್ರೆ ಎ ಮತ್ತೇನ್ ಗೊತ್ತೇನ್? ಬಿ ಮಾತ್ರ ಹೇಳಿಕೆಗಳು ಸರಿಯಾಗಿರ್ತಾವ ನೋಡ್ರಿ, ಗೊತ್ತಿರ್ಲಿ. ನೆಕ್ಸ್ಟ್ 54ನೇ ಕ್ವಶನ್ ಇರೋದಲ್ವಾ, 2025-26ರಲ್ಲಿ ಮರುಸಿಂಚನ ಕಾರ್ಯಕ್ರಮವನ್ನು ಈ ಕೆಳಗಿನ ವಿದ್ಯಾರ್ಥಿಗಳಿಗೆ ಜಾರಿಗೆ ತರಲಾಗಿದೆ. 6ರಿಂದ 10 ತರಗತಿಯ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ, 6ರಿಂದ 10ನೇ ತರಗತಿಯ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ, 8ರಿಂದ 10ನೇ ತರಗತಿಯ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ, 8ರಿಂದ 10ನೇ ತರಗತಿಯ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ. ಬಟ್ ನೋಡ್ರಿ ಇದು ಸರಿಯಾದ ಉತ್ತರ ಅಂತ ಬಂದಾಗ ನೋಡ್ರಿ 6ರಿಂದ 10ನೇ ತರಗತಿಯ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಗೊತ್ತಿರ್ಬೇಕು ಅದಲ್ವಾ, ನಮ್ಮ ಕನ್ನಡ ವಿದ್ಯಾರ್ಥಿಗಳಿಗೆ ಅದಲ್ವಾ, ಗೊತ್ತಿರ್ಲಿ. ನೆಕ್ಸ್ಟ್ 55ನೇ ಕ್ವಶನ್ ನೋಡ್ರಿ, ಅಕ್ಟೋಬರ್ ಅದಲ್ವಾ 2025ರಲ್ಲಿ ಪ್ರಾರಂಭ ಎಸ್ 56ನೇ ಕ್ವಶನ್ ನೋಡತ್ತೇವೆ ಅನ್ಕೋತೀನಿ ಅದಲ್ವಾ. ನೋಡೋದಲ್ವಾ 56ನೇ ಕ್ವಶನ್ ಪ್ರಮುಖವಾಗಿ ಗೊತ್ತಿರ್ಲಿ. ಕೆಳಗಿನ ಯಾವ ಕಾರ್ಯಕ್ರಮ ಅದರ ಉದ್ದೇಶದೊಂದಿಗೆ ಅದಲ್ವಾ ತಪ್ಪಾಗಿದೆ ಅಂತ ಏನಪ್ಪ ಅಂದ್ರೆ ಕ್ವಶನ್ ಕೇರ್ ಏನದಲ್ವಾ. ನೋಡ್ರಿ ತಪ್ಪಾಗಿದೆ ಅಂತ ಕ್ವಶನ್ ಕೇರ್ ಅದ್ರ ಪ್ರಮುಖವಾಗಿ ಗೊತ್ತಿರ್ಲಿ. ಎ ಕೊಟ್ಟಿದಾರಪ್ಪ ಅಂದ್ರೆ ಒಂದೇದ್ರಿ ಗಣಿತ ಗಣಕ ಅದಲ್ವಾ. ಎಲ್ಲಾ ಏನ್ ಗೊತ್ತೇನ್ರಿ? ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ 3ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ದೂರವಾಣಿ ಮೂಲಕ ಪಾಠ ಮಾಡೋದು. ಸಂಭ್ರಮ ಅದಲ್ವಾ ಶನಿವಾರ, ಪ್ರತಿ ತಿಂಗಳ 3ನೇ ಶನಿವಾರ ಬ್ಯಾಗ್ ರಹಿತ ದಿನ ಅಂತ ಕೊಟ್ಟಿದಾರ. 3ನೇದು ಕೊಟ್ಟಿದ್ದಾರೆ ನಿಷ್ಠಾ 2.0 ಏನಪ್ಪ ಅಂದ್ರೆ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳ ಕಲಿಕಾ ಪೋರ್ಟಲ್ ಅಂತಕ್ಕಂಥದ್ದಲ್ವಾ. 4ನೇದು ಪ್ರಾಜೆಕ್ಟ್ ಏನ್ ಗೊತ್ತೇನೆ ವೀರಗತ್ತ ಅಂತಕ್ಕಂಥದ್ದು. 5.0 ವಿದ್ಯಾರ್ಥಿಗಳಿಗೆ ಏನ್ ಗೊತ್ತೇನ್ರಿ? ಶೌರ್ಯ ಪ್ರಶಸ್ತಿ ಪುರಸ್ಕೃತರ ಬಗ್ಗೆ ಜಾಗೃತಿ ಮೂಡಿಸೋದಲ್ವಾ, ಗೊತ್ತಿರ್ಲಿ. ನೋಡ್ರಿ ಇದರ 56ನೇದಪ್ಪ ಅಂದ್ರ ತಪ್ಪಾದ ಏನಪ್ಪ ಅಂದ್ರ ಉದ್ದೇಶ ಹೊಂದಿಸಲು ಕೇರ್ ಅದಲ್ವಾ.
ನೋಡಿದ್ರಾಗ ಸರಿಯಾದ ನಮ್ದು ಉತ್ತರ ಯಾವ್ದಾಗಿರುತ್ತಪ್ಪ ಅಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ಅದಲ್ವಾ ಕೇಳ್ತಿರ್ತಾರ ನೋಡೋದಲ್ವಾ ಎಕ್ಸಾಮ್ದಾಗ ಏನಪ್ಪಾ ಅಂದಾಗ ಕೇಳ್ಬೋದು ಅದಲ್ವಾ ಎಕ್ಸಾಮ್ದಾಗ ತಪ್ಪಾದ ಉತ್ತರ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ಯಾವ್ದಾಗಿರುತ್ತೆ ಗೊತ್ತೇನ್ರಿ ಸರ್ ಮೂರನೇದಾಗಿರ್ತೈತಿ ಎಷ್ಟನ್ ಗೊತ್ತೇನ್ರಿ ಮೂರನೇದಾಗಿರ್ತೈತಿ ಅದಲ್ವಾ ಅಂದ್ರೆ ಇದು ಪ್ರಮುಖ ನಿಷ್ಠ ಅದಲ್ವಾ 2.50 ಗೊತ್ತೇನ್ರಿ ಪದವಿ ಪೂರ್ವ ಏನ್ ಗೊತ್ತೇನ್ರಿ ಕಾಲೇಜ್ ಏನ್ ಗೊತ್ತೇನ್ರಿ ಸರ್ ವಿದ್ಯಾರ್ಥಿಗಳಿಗೆ ಅದಲ್ವಾ ಪ್ರಮುಖವಾಗಿ ಏನಪ್ಪಾ ಅಂದ್ರ ಕಲಿಕಾ ಪೋರ್ಟಲ್ ತಪ್ಪಾದೇನ್ ಗೊತ್ತೇನೆ ಹೇಳಿಕೆ ಐತಿ ಗೊತ್ತಿರ್ಬೇಕದಲ್ವಾ ಎಸ್ ನೆಕ್ಸ್ಟ್ ಬಂದಾಗ 57ನೇ ಕ್ವಶನ್ ನೋಡತ್ತೀರ ಅನ್ಕೋತೀನಲ್ವಾ 57ನೇ ಕ್ವಶನ್ ನೋಡ್ರಿ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಕೊಟ್ಟಿದ್ದಾರೆ ಅದ್ರಾಗೆ ಜೇನು ಕ್ರಾಂತಿಯ ಜೇನುತುಪ್ಪ ಉತ್ಪಾದನೆ ಹೆಚ್ಚಿಸುವ ಮತ್ತು ವೈಜ್ಞಾನಿಕ ಜೇನು ಸಂಗ್ರಹಣೆಯ ಸರ್ಕಾರದ ಸಮಗ್ರ ಕಾರ್ಯಕ್ರಮಕ್ಕೆ ಸಂಬಂಧಿಸಿದೆ ಬಿ ಕೊಟ್ಟಿದ್ದಾರ ರಾಷ್ಟ್ರೀಯ ಜೇನು ಸಾಕಾಣಿಕೆ ಮತ್ತು ಜೇನುತುಪ್ಪದಲ್ವಾ ಅಭಿಯಾನವನ್ನು NBHM ಅದಲ್ವಾ ಆತ್ಮನಿರ್ಭರ ಭಾರತ ಯೋಜನೆಯ ಭಾಗವೆಂದು ಘೋಷಿಸಲಾಗಿದೆ ಸಿ ಕೊಟ್ಟಿದ್ದಾರ ಖಾದಿ ಮತ್ತೇನ್ ಗೊತ್ತೇನೆ ಗ್ರಾಮ ಕೈಗಾರಿಕೆಗಳ ನಿಗಮ ರೈತರ ಮತ್ತು ಜೇನು ಸಂಗ್ರಾಹಕರನ್ನು ಪ್ರೋತ್ಸಾಹಿಸಲು ನಾವೀನ್ಯತೆಯನ್ನು ಸಂಚಾರಿ ಜೇನುತುಪ್ಪ ಸಂಸ್ಕರಣಾ ವ್ಯಾನ್ ಅನ್ನು ಆರಂಭಿಸಿದೆ ನೋಡ್ರಿ ಮೇಲಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿ ಒಂದು ಕ್ವಶನ್ ಕೇಳದಲ್ವಾ ಒಂದನೇ ಕೊಟ್ಟಿದ್ದಾರೆ ಎ ಮಾತ್ರ ಎರಡನೇದು ಬಿ ಮತ್ತು ಸಿ ಮಾತ್ರ ಮೂರನೇದು ಎ ಮತ್ತು ಬಿ ಮಾತ್ರ ನಾಲ್ಕನೇದು ಎ ಬಿ ಅದಲ್ವಾ ಸಿ ಅಂತ ಕೊಟ್ಟಿದಾರ ಬಟ್ ನೋಡ್ರಿ ಸರಿಯಾದ ಉತ್ತರ ಯಾವ್ದಾಗಿರುತ್ತೆ ಗೊತ್ತ ಬಂದಾಗ ಅದಲ್ವಾ ಯಾವ್ದಾಗಿರುತ್ತೆ ಗೊತ್ತೇನೆ ಎ ಮತ್ತೇನ್ ಗೊತ್ತೇನೆ ಸಿ ಎ ಬಿ ಮತ್ತು ಸಿ ಅಂದ್ರೆ 4ನೇ ಆಪ್ಷನ್ ಆಗಿರುತ್ತೆ ನೋಡೋದಲ್ವಾ ಅಂದ್ರ ಈಗ ನೋಡ್ರಿ ಏನು ಕರೆಕ್ಟ್ ಐತಿ ಬಿನು ಕರೆಕ್ಟ್ ಐತಲ್ವಾ ಸಿನು ಕರೆಕ್ಟ್ ಐತಲ್ವಾ ಗೊತ್ತಿರ್ಲಿ ಕೇಳ್ತಿರ್ತಾರೆ ಎಕ್ಸಾಮ್ ಎಸ್ ನೆಕ್ಸ್ಟ್ ಬಂದಾಗ 58ನೇ ಕ್ವಶನ್ ನೋಡೋದಲ್ವಾ ಸೇನ್ ರವರ ಬಡತನ ಸೂಚ್ಯಂಕವನ್ನು ಈ ಕೆಳಗಿನ ಯಾವುಗಳಿಂದ ಮಾಪನ ಮಾಡುವವರು ಎ ಕೊಟ್ಟಿದಾರ ತಲೆ ಎಣಿಕೆ ಅನುಪಾತ ಬಿ ಬಡತನ ಅಂತರದ ಸೂಚ್ಯಂಕ ಸಿ ಗಿನಿ ಕೋಎಫಿಸಿಯೆಂಟ್ ಅದಲ್ವಾ ಕೋಎಫಿಸಿಯೆಂಟ್ ಅಂತಕ್ಕಂಥ ಡಿ ಜನನ ಸಂದರ್ಭದಲ್ಲಿ ಜೀವನ ರಕ್ಷೆ ನೋಡೋದ್ರಾಗ ಒಂದೇದು ಎ ಮಾತ್ರ ಎ ಬಿ ಡಿ ಅದಲ್ವಾ ಬಿ ಸಿ ಮತ್ತು ಎ ಬಿ ಸಿ ಅಂತಕ್ಕಂಥದಲ್ವಾ ಸರಿಯಾದ ಉತ್ತರ ಗೊತ್ತಿರ್ಬೇಕು ಯಾವ್ದಾಗ ಗೊತ್ತೇನೆ ಎ ಬಿ ಸಿ ಅಂತಕ್ಕಂಥ ಯಾವ್ದು ಗೊತ್ತೇನ್ರಿ ಯಾವ್ದಪ್ಪ ಅಂದ್ರೆ ಎ ಬಿ ಅದಲ್ವಾ ಸಿ ಅಂತಕ್ಕಂಥದ್ದು ತಲೆ ಎಣಿಕೆ ಅನುಪಾತ ಬಡತನ ಅಂತರದ ಸೂಚ್ಯಂಕ ಅದಲ್ವಾ ಗಿನಿ ಕೋಪಿಯೆಸಿಯಂಟ್ ಅಂತಕ್ಕಂಥದ್ದು ಗೊತ್ತಿರ್ಬೇಕು ಮುಂಬರುವ ಎಕ್ಸಾಮ್ದಾಗ ಕ್ವಶನ್ ಮತ್ತ ರಿಪೀಟ್ ಕೂಡ ಆಗೋದಲ್ವಾ ನೆಕ್ಸ್ಟ್ ನೋಡ್ರಿ 59ನೇ ಕ್ವಶನ್ ಐತದಲ್ವಾ ಸಾಮಾಜಿಕ ಭದ್ರತಾ ಸಂಹಿತೆ ಅದಲ್ವಾ CSS ಅಂತಕ್ಕಂಥದಲ್ವಾ 2020 ಈ ಕೆಳಗಿನ ಯಾವ ಕಾರ್ಮಿಕರನ್ನು ಒಳಗೊಳ್ಳುವುದಿಲ್ಲ ಕ್ವಶನ್ ಕೇಳದಲ್ವಾ ನೋಡ್ರಿ ಅಸಂಘಟಿತ ವಲಯ ಕಾರ್ಮಿಕರು IDA 1947 ಅಡಿಯಲ್ಲಿರುವ ಸಂಘಟಿತ ವಲಯದ ಕಾರ್ಮಿಕರು ಅದಲ್ವಾ IDA 1947 ಅಡಿಯಲ್ಲಿರುವ ಸಂಘಟಿತ ವಲಯದ ಕಾರ್ಮಿಕರು ಸಂಕೇತ ಕೊಟ್ಟಿದ್ದಾರೆ ಎ ಮಾತ್ರ ಎ ಬಿ ಅದಲ್ವಾ ನಂತರ ಬಿ ಮಾತ್ರ ಸಿ ಮಾತ್ರ ಅಂತ ಕೊಟ್ಟಿದಾರ ಬಟ್ ನೋಡ್ರಿ ಸರಿಯಾದ ಉತ್ತರ ಗೊತ್ತೇನ್ರಿ ಸರ್ ಬಿ ಮಾತ್ರ ಆಗಿರ್ತೈತಿ ಅಂತ ಗೊತ್ತೇನ್ರಿ ಬಿ ಅಂದ್ರೆ IDA 1947 ಅಡಿಯಲ್ಲಿರುವ ಸಂಘಟಿತ ವಲಯದ ಏನ್ ಗೊತ್ತೇನ್ರಿ ಕಾರ್ಮಿಕರಿಗೆ ಏನಪ್ಪ ಅಂದ್ರ ಅದು ಒಳಗೊಂಡ ಅಂತ ನೋಡ್ರಿ ಎಸ್ ನೆಕ್ಸ್ಟ್ 60ನೇ ಕ್ವಶನ್ ಅದಲ್ವಾ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಕೊಟ್ಟಿದಾರಲ್ವಾ ಭಾರತೀಯ ಆಹಾರ ನಿಗಮದ ಸಾರ್ವಜನಿಕ ವಿತರಣೆ ವ್ಯವಸ್ಥೆ PDS ಈ ಕೆಳಕಂಡ ಉದ್ದೇಶಗಳನ್ನು ಈಡೇರಿಸುತ್ತ ಕ್ವಶನ್ ಕ್ಯಾರ್ ನೋಡ್ರಿ ಎ ಬೆಲೆ ನಿಯಂತ್ರಣ ಮತ್ತು ನಿಯಮಾವಳಿ ಸಿ ಬಿ ಆಯ್ದ ಆಹಾರ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿಪಡಿಸುವುದು ಸಿ ಜನರ ಕನಿಷ್ಠ ಪೌಷ್ಟಿಕಾಂಶ ಮಟ್ಟ ಮತ್ತು ಅನುಭೋಗದ ಅಗತ್ಯವನ್ನು ಪೂರೈಸುವುದು ಅಲ್ವಾ ಡಿ ಕೊಟ್ಟಿದಾರ ಕಪ್ಪು ದಾಸ್ತಾನು ಅಂತಕ್ಕಂಥದ್ದು ಅಲ್ವಾ ನೋಡ್ರಿ ಆಪ್ಷನ್ ಕೊಟ್ಟಿದಾರ ಎ ಬಿ ಸಿ ಡಿ ಅವುಗಳು ಸರಿಯಾಗಿವೆ ಅದಲ್ವಾ ನಂತರ ಎ ಬಿ ಡಿ ಗಳು ಸರಿಯಾಗಿವೆ ಸಿ ಡಿ ಸರಿಯಾಗಿವೆ ಅದಲ್ವಾ ಎ ಸಿ ಡಿ ಗಳು ಸರಿಯಾಗಿ ಕೊಟ್ಟಿದಾರ ಬಟ್ ನೋಡ್ರಿ ಸರಿಯಾದ ಉತ್ತರ ಯಾವ್ದಾಗಿರ್ತಪ್ಪ ಅಂದಾಗ ಯಾವ್ದು ಗೊತ್ತೇನ್ರಿ ಎ ಸಿ ಡಿ ಗಳು ಅಂದ್ರ ಎ ಕರೆಕ್ಟ್ ಅದಲ್ವಾ ಸಿ ಕರೆಕ್ಟ್ ಐತಿ ನಂತರ ಡಿ ಅಂತಕ್ಕಂದ್ರ ಬೆಲೆ ನಿಯಂತ್ರಣ ನಿಯಮಾವಳಿ ಅದಲ್ವಾ ಜನರ ಕನಿಷ್ಠ ಏನ್ ಗೊತ್ತೇನ್ ಪೌಷ್ಟಿಕಾಂಶ ಅದಲ್ವಾ ಮಟ್ಟ ಮತ್ತೇನ್ ಗೊತ್ತೇನ್ ಅನುಭೋಗದ ಏನ್ ಗೊತ್ತೇನ್ರಿ ಅಗತ್ಯವನ್ನು ಪೂರೈಸುವಂತ ನೋಡ್ರಿ ಅದಲ್ವಾ ಬಟ್ ಗೊತ್ತಿರ್ಲಿ ನೆಕ್ಸ್ಟ್ ಬಂದಾಗ ಪ್ರಮುಖ ಕಪ್ಪು ದಾಸ್ತಾನು ಅಂತಕ್ಕಂಥ ಹಾಗಿದ್ರೆ ಸರಿಯಾದ ಉತ್ತರ ಗೊತ್ತೇನ್ರಿ ಸರಿ ಯಾವ್ದಾಗಿರುತ್ತೆ ಗೊತ್ತೇನ್ 4ನೇದಾಗಿರುತ್ತೆ ಯಾವ್ದು ಹೇಳ್ರಿ 4ನೇದಲ್ವಾ ನೆಕ್ಸ್ಟ್ ಬಂದಾಗ ನೋಡ್ರಿ 61ನೇ ಕ್ವಶನ್ ಅದಲ್ವಾ ನೋಡ್ರಿ ಸಹಾಯಧನಕ್ಕೆ ಅದಲ್ವಾ ನೋಡ್ರಿ ಸಹಾಯಧನಕ್ಕೆ ಅದಲ್ವಾ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಈ ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ನೋಡ್ರಿ ಹೇಳಿಕೆ 1 ಕೊಟ್ಟಿದಾರ ಸಹಾಯಧನಗಳು ರೈತರಿಗೆ HYV ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು ಪ್ರೋತ್ಸಾಹ ನೀಡುತ್ತದೆ 2ನೇ ಹೇಳಿಕೆ ಕೊಟ್ಟಿದಾರ ಗಣನೀಯ ಮೊತ್ತದ ರಸಗೊಬ್ಬರ ಸಹಾಯಧನವು ರಸಗೊಬ್ಬರ ಕೈಗಾರಿಕೆ ಕೂಡ ಲಾಭದಾಯಕವಾಗಿದೆ ಸಂಕೇತ ಕೊಟ್ಟಿದ್ದಾರೆ ಹೇಳಿಕೆ 1 ಮತ್ತು 2 ಸರಿಯಾಗಿವೆ ಮತ್ತು ಹೇಳಿಕೆ 2 ಹೇಳಿಕೆ 1ಕ್ಕೆ ಸಂಬಂಧಿಸಿದೆ ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿವೆ ಆದರೆ ಹೇಳಿಕೆ 2 ಹೇಳಿಕೆ 1ಕ್ಕೆ ಸಂಬಂಧಿಸಿಲ್ಲ
ಹೇಳಿಕೆ ಒಂದು ಸರಿಯಾಗಿದೆ ಆದರೆ ಹೇಳಿಕೆ ಎರಡು ಸರಿಯಾಗಿಲ್ಲ. ಹೇಳಿಕೆ ಒಂದು ಸರಿಯಾಗಿಲ್ಲ ಮತ್ತು ಹೇಳಿಕೆ ಎರಡು ಸರಿಯಾಗಿವೆ ಅದಲ್ವಾ. ಹಾಗಾದ್ರೆ 61ನೇ ಆನ್ಸರ್ ಏನಾಗಿರುತ್ತೆ ಗೊತ್ತೇನ್ರಿ, ಪ್ರಮುಖವಾಗಿ ಗೊತ್ತಿರೋದಲ್ವಾ. ಇದೇನ್ ಗೊತ್ತೇನ್ರಿ, ಸರಿಯಾಗಿ ಬರ್ರಿ. ಹೇಳಿಕೆ 1 ಮತ್ತು 2 ಸರಿಯಾಗಿವೆ ಮತ್ತು ಹೇಳಿಕೆ 2 ಮತ್ತು ಹೇಳಿಕೆ 2 ಹೇಳಿಕೆ 1ಕ್ಕೆ ಸಂಬಂಧಿಸಿದೆ ಅದಲ್ವಾ. ಎಸ್ ನೆಕ್ಸ್ಟ್ 62ನೇ ಕ್ವಶನ್ ನೋಡೋದಲ್ವಾ. ನೋಡು, ಗ್ರಾಮೀಣ ಪ್ರದೇಶಗಳಿಗೆ ಪ್ರದೇಶಗಳಿಗೆ ನಗರ ಸೌಲಭ್ಯ ನೀಡಿಕೆ ಯೋಜನೆ 2004 ನೋಡೋದಲ್ಲ ಪೂರಾ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿರಿ ಮತ್ತು ಸರಿಯಾದ ಉತ್ತರವನ್ನು ಸಂಕೇತವನ್ನು ಗುರುತಿಸಿ ಅಂತ ಹೇಳ್ಯಾರದಲ್ವಾ. ಬಟ್ ನೋಡಿ, ಡಾಕ್ಟರ್ APJ ಅಬ್ದುಲ್ ಕಲಾಂ ರವರೋದಲ್ವಾ ಪೂರಾ ಯೋಜನೆ ಅದಲ್ವಾ ದೃಷ್ಟಿಕೋನವನ್ನು ಸ್ಪಷ್ಟವಾಗಿ ವಿವರಿಸಿದರು. ಬಿ ಕೊಟ್ಟಿದ್ದಾರೆ, ಈ ಯೋಜನೆಯ ಮುಖ್ಯ ಉದ್ದೇಶ ಗ್ರಾಮೀಣ ಮತ್ತು ನಗರ ನಡುವಿನ ಅಗಾಧ ಅದಲ್ವಾ ಏನ್ ಗೊತ್ತೇನ್ರಿ, ಅಗಾಧ ಅಂತರವನ್ನು ತಗ್ಗಿಸುವುದು. ಸಿ, ಈ ಯೋಜನೆಯು ದಿನಾಂಕ 1/3/2004 ಜಾರಿಗೆ ತರಲಾಯಿತು. ಡಿ ಕೊಟ್ಟಿದ್ದಾರೆ, ಈ ಯೋಜನೆಯು ಜಾರಿಯಾದ ನಂತರ ಗ್ರಾಮೀಣ ಭಾಗದಿಂದ ನಗರಕ್ಕೆ ವಲಸೆ ಪ್ರಮಾಣ ಕಡಿಮೆ ಆಯಿತು. 1ನೇ ಕೊಟ್ಟಿದ್ದಾರೆ, ABCD ಗಳು ಸರಿಯಾಗಿವೆ. 2 ABD ಗಳು ಸರಿಯಾಗಿವೆ. 3 ABC ಸರಿಯಾಗಿವೆ. 4 BCD ಗಳು ಸರಿಯಾಗಿವೆ. ಬಟ್ ನೋಡ್ರಿ, ಸರಿಯಾದ ಉತ್ತರ ಯಾವ್ದಾಗಿರುತ್ತಪ್ಪ ಬಂದಾಗ ಪ್ರಮುಖವಾಗಿ ಮೂರನೇದಾಗಿರುತ್ತೆ ನೋಡೋದಲ್ವಾ, ABCಗಳು. ನೋಡ್ರಿ, ABC ಅಂದ್ರೆ ಇದು ಎಲ್ಲ ಯಾವಾಗ ಸ್ಟಾರ್ಟ್ ಆಗುತ್ತೆ, ಪುರಾ ಅಂತಕ್ಕಂಥ ಯೋಜನೆ 1/3/2004 ಬಟ್ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ನೋಡೋದಲ್ವಾ ಎಕ್ಸಾಮ್ದಾಗ, ಮತ್ ಕೂಡ ರಿಪೀಟ್ ಆಗ್ಬೋದು ಅಲ್ವಾ. ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ನೋಡ್ರಿ, ಇದು ಮೆಂಟಲ್ ಎಬಿಲಿಟಿ ಅವರ್ ಮಾನಸಿಕ ಸಾಮರ್ಥ್ಯ ಕರೀತಾರೆ. ಡೈರೆಕ್ಟ್ ಆನ್ಸರ್ ಹೇಳ್ತಾ ಹೋಗ್ತೇನೆ ಅನ್ನೋದಲ್ವಾ, ಗೊತ್ತಿರ್ಲಿ. 63ನೇದು ಕ್ವಶನ್ ಏನಪ್ಪ ಅಂದ್ರೆ ಆನ್ಸರ್ ಬಂದಾಗ 3ನೇದಾಗಿರುತ್ತೆ ಅನ್ನೋದಲ್ವಾ, ಸರಿ ಅಂತಕ್ಕಂಥದ್ದು ಅದಲ್ವಾ. ಈಗ ಆಲ್ರೆಡಿ ನಿಖರವಾದ ಆನ್ಸರ್ಗಳು ಬಿಟ್ಟದ್ ನೋಡ್ರಿ ಅನ್ಕೋತೀನದಲ್ವಾ, ನೋಡ್ರದಲ್ವಾ. ನೆಕ್ಸ್ಟ್ 64ನೇದು ಏನಪ್ಪ ಬಂದಾಗ ಯಾವತ್ತರಿ ಸರ್ ಬಂದಾಗ ಆನ್ಸರ್ ನೋಡ್ರಿ, 64 ಯಾವ್ದಾಗಿರುತ್ತೆ ಗೊತ್ತೇನ್ರಿ, 2 ಆಗಿರುತ್ತೆ ಅದಲ್ವಾ. ಒಂದು ಹಿಂದಿ ಮತ್ತು ಅದಲ್ವಾ, 2ನೇದು 30 ಅಂತಕ್ಕಂಥದ್ದು ಅದಲ್ವಾ. ನೆಕ್ಸ್ಟ್ ಪ್ರಮುಖವಾಗಿ ಗೊತ್ತಿರ್ಲಿ, 65ನೇ ಕ್ವಶನ್ ನೋಡ್ರದಲ್ವಾ. 65ನೇ ಕ್ವಶನ್ ಆನ್ಸರ್ ಅಂತ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು, 3ನೇದಾಗಿರುತ್ತೆ ನೋಡಿ. ಯಾವ್ದು ಹೇಳ್ರಿ, 3ನೇದಾಗಿರುತ್ತೆ. 60 ಏನಪ್ಪ ಅಂದ್ರೆ 3ನೇದಾಗಿರ್ತದಲ್ವಾ, ಅಂದ್ರೆ 70 ಬರುತ್ತೆ ನೋಡಿ, 75 ಅಂತಾರ ನೋಡ್ರಿ ಅದಲ್ವಾ. ನೆಕ್ಸ್ಟ್ 66ನೇದಲ್ವಾ, 66ನೇ ಪ್ರಶ್ನೆಯ ಉತ್ತರ ಅಂತ ಬಂದಾಗ ಯಾವ್ದಾಗಿರುತ್ತೆ ಗೊತ್ತೇನ್ರಿ, ಎಷ್ಟ್ ಬರ್ತಾ ಆನ್ಸರ್ ಅಂದ್ರೆ 50 ಬರ್ತದೆ ನೋಡಿದ್ರೆ, ರೂಪಾಯಿ 50 ಅಂತಕ್ಕಂಥದ್ದು ಗೊತ್ತಿರ್ಲಿ. ನೆಕ್ಸ್ಟ್ 67ನೇದು ಏನಪ್ಪ ಬಂದಾಗ ನೋಡ್ರಿ, 67ನೇದು ಆನ್ಸರ್ ಏನಾಗಿರುತ್ತೆ ಗೊತ್ತೀನಿ, 2 ಆಗಿರುತ್ತೆ ನೋಡ್ರಿ. 67ನೇದು ಗೊತ್ತೀನಿ ಪ್ರಮುಖವಾಗದಲ್ವಾ, ಅಂದ್ರೆ 43 ಆನ್ಸರ್ ಬರುತ್ತೆ. ಎಷ್ಟು ಹೇಳ್ರಿ, 43 ಅಂತಕ್ಕಂಥದ್ದು ಆನ್ಸರ್ ಬರ್ತೈತಿ, ಗೊತ್ತಿರ್ಲಿ. ನೆಕ್ಸ್ಟ್ 68ನೇದು ನೋಡ್ರದಲ್ವಾ. 68ನೇದು ಯಾವ್ದು ಬರ್ತಂದ್ರ ಪ್ರಮುಖವಾಗಿ ಗೊತ್ತಿರ್ಲಿ, ಅಂದ್ರೆ 0.0027 ಅಂತಕ್ಕಂಥ ಆನ್ಸರ್ ಬರುತ್ತೆ ನೋಡ್ರಿ ಅದಲ್ವಾ. ನೆಕ್ಸ್ಟ್ 69ನೇದು ನೋಡತ್ತೀರ ಅನ್ಕೋತೀನಿ, ಪ್ರಮುಖವಾಗಿ 69ನೇದು ಯಾವ್ದು ಬರ್ತೈತಿ ಅಂದ್ರ ಸರ್ 20 ಅದಲ್ವಾ, 20 ಮೀಟರ್ ಅದಲ್ವಾ ಪೂರ್ವಕ್ಕೆ ಏನಪ್ಪ ಅಂದ್ರೆ ಆನ್ಸರ್ ಆಗಿರುತ್ತೆ ನೋಡ್ರಿ, 1ನೇ ಆಗಿರುತ್ತೆ ನೋಡ್ರಿ ಆನ್ಸರ್ ಅದಲ್ವಾ. ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ 70ನೇ ಆನ್ಸರ್ ನೋಡ್ರಿ ಅದಲ್ವಾ, ಕ್ಯಾಲೆಂಡರ್ ಮ್ಯಾಗ ಕ್ವಶನ್ ಕೇರ್ ನೋಡ್ರಿ. 70ನೇ ಆನ್ಸರ್ ಅಂದಾಗ 2ನೇದಾಗಿರುತ್ತೆ ನೋಡ್ರಿ, ಯಾವ್ದು ಗೊತ್ತ, ಮಂಗಳವಾರ ಅಂತಕ್ಕಂಥ ಟ್ಯೂಸ್ಡೇ ಅಂತಾರ ನೋಡ್ರಿ ಅದಲ್ವಾ. ನೆಕ್ಸ್ಟ್ 71ನೇದು ಆನ್ಸರ್ ನೋಡ್ರಿ. 71ನೇದು ಏನಪ್ಪ ಅಂದ್ರೆ ಆನ್ಸರ್ ಸಾರಿ 70ನೇದು ಏನ್ ಗೊತ್ತೇನ್ರಿ, ಸೋಮವಾರ ಬರುತ್ತೆ. ಸಾರಿ 70ನೇದು ಗೊತ್ತ, ಸೋಮವಾರ ಅಂತಕ್ಕಂಥಲ್ವಾ, ಅಂದ್ರೆ ಮಂಡೇ ಅಂತ ಕರೀತಾರಲ್ವಾ. 71ನೇದು ಏನಪ್ಪ ಅಂದ್ರೆ ಅಂದ್ರೆ 6 ಬರುತ್ತೆ ನೋಡೋದು, ಅಂದ್ರೆ 2ನೇ ಆಪ್ಷನ್ ಹೇಳ್ರಿ 6. ನೆಕ್ಸ್ಟ್ 72ನೇದ್ರಿ ಅದಲ್ವಾ. 72ನೇದು ಯಾವ್ದು ಬರುತ್ತೆ ಗೊತ್ತೇನಿ, ಸೇಮ್ ಅದಲ್ವಾ, 2ನೇ ಆಪ್ಷನ್ ಯಾವ್ದು ಗೊತ್ತೇನಿ, 30 ಅಂತಕ್ಕಂಥ ಬರ್ತದೆ. ಅದ್ ಹೇಳ್ರಿ 30 ಗೊತ್ತಿರ್ಲಿ. 73ನೇದು ಕ್ವಶನ್ ಏನಪ್ಪ ಅಂದ್ರೆ ಆನ್ಸರ್ ಏನಾಗಿರ್ತೈತಿ ಸರ್ ಅಂತ ಬಂದಾಗ ನೋಡ್ರಿ, 3ನೇದಾಗಿರುತ್ತೆ ನೋಡ್ರಿ, 240 ಕಿಲೋಮೀಟರ್ ಗೊತ್ತೇನ್ರಿ ಪರ್ ಅವರ್ ಅಂತಕ್ಕಂಥ. ಯಾವ್ದು ಹೇಳ್ರಿ, ಪರ್ ಅವರ್ ಅಂತಕ್ಕಂಥದ್ದು ಗೊತ್ತಿರ್ಲಿ. ನೆಕ್ಸ್ಟ್ 74ನೇದು ಆನ್ಸರ್ ಅಂತ ಬಂದಾಗ ಇಲ್ಲಿ ಹಾಕಿದಾರೆ ನೋಡಿ, ಕರೆಕ್ಟ್ ಅದಲ್ವಾ. P-1 M+N × Q ಅಂತಕ್ಕಂಥ ಆನ್ಸರ್ ಆಗಿರ್ತದಲ್ವಾ. ಎಸ್. ನೆಕ್ಸ್ಟ್ 75ನೇದು ನೋಡೋದಲ್ವಾ. 75ನೇದು ಏನಾಗಿರ್ತೈತಿ ಸರ್ ಅಂತ ಬಂದಾಗ 4ನೇ ಆಪ್ಷನ್ ಆಗಿರುತ್ತೆ ನೋಡು, 9 ಅದಲ್ವಾ, √13 ಅಂತಕ್ಕಂಥ ಆನ್ಸರ್ ಆಗಿರ್ತೈತಿ ಅದಲ್ವಾ, ಗೊತ್ತಿರ್ಲಿ. ನೆಕ್ಸ್ಟ್ 76ನೇದು ಬಂತು ನೋಡ್ರಿ, ಮತ್ ನಮ್ ಸೈನ್ಸಿಗೆ ಬಂತು ನೋಡ್ರಿ ಅದಲ್ವಾ, ಸೈನ್ಸ್ ಕ್ವಶನ್ಗಳು ಅದಲ್ವಾ. ವೆರಿ ಗುಡ್ ಅದಲ್ವಾ. ಸೈನ್ಸ್ ಕ್ವಶನ್ ನೋಡ್ರಿ, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಕೊಟ್ಟಿದ್ದಾರೆ ಅದಲ್ವಾ. ಹೇಳಿಕೆ 1, ಸಾಬೂನು ಗಡಸು ನೀರಿನಲ್ಲಿ ಕೆಲಸ ಮಾಡೋದಿಲ್ಲ. ಹೌದ್ರಿ, ಸಾಬೂನು ಗಡಸು ನೀರಿನ ಕೆಲಸ ಮಾಡೋದಿಲ್ಲ ಅದಲ್ವಾ. ಸಾಬೂನುಗಳನ್ನು ಎಥೆನಾಲ್ನಲ್ಲಿ ವಿಲೀನಗೊಳಿಸಿ ಪಾರದರ್ಶಕ ಸಾಬೂನುಗಳನ್ನು ಮಾಡಲಾಗುವುದು. ಇಲ್ಲಿ ನೋಡ್ರಿ, ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೇಳಿಕೆ 1ನೇ ಆಪ್ಷನ್ ಹೇಳಿಕೆ 1 ಸರಿಯಾಗಿದೆ, ಆದರೆ ಹೇಳಿಕೆ 2 ಸರಿಯಾಗಿಲ್ಲ. ಹೇಳಿಕೆ 1 ಸರಿಯಾಗಿಲ್ಲ, ಆದರೆ
ಹೇಳಿಕೆ 2 ಸರಿಯಾಗಿದೆ. ಹೇಳಿಕೆ 1 ಸರಿಯಾಗಿದೆ ಮತ್ತೆ ಹೇಳಿಕೆ 1 ಮತ್ತು 2 ಸರಿಯಾಗಿವೆ. ಆದ್ರೆ ಹೇಳಿಕೆ 2 ಏನ್ ಗೊತ್ತೇನ್ರಿ ಸಂಬಂಧಿಸಿಲ್ಲ. ಹೇಳಿಕೆ 1 ಮತ್ತು 2 ಸರಿಯಾಗಿಲ್ಲ. ಅದ್ ನೋಡ್ರಿ ನಮ್ಗೆ ಹೇಳಿಕೆ 2 ಸರಿಯಾಗವರಿ ಅದಲ್ವಾ. ಬಟ್ ನೋಡ್ರಿ 76ನೇದು ಏನಪ್ಪಾ ಅಂದ್ರೆ ಸರಿಯಾದ ಉತ್ತರ ಯಾವ್ದಾಗಿರುತ್ತೆ ಗೊತ್ತೇನು ಪ್ರಮುಖವಾಗಿ ಗೊತ್ತಿರೋದಲ್ವಾ ಹೇಳಿಕೆ 1 ಮತ್ತು 2 ಸರಿಯಾಗಿವೆ. ಅದು ಸಂಬಂಧಪಟ್ಟದಕ್ಕೆ ಹಾಡ್ಬಿಟ್ಟದಲ್ವಾ. ಬಟ್ ನೋಡ್ರಿ ಯಾವನ್ನ ಸಾಬೂನಿಂದಾಗಿ ವರ್ತಿಸಿದಾಗ ಏನ್ ಗೊತ್ತೇನು ನೊರೆ ಉಂಟು ಮಾಡುತ್ತೆ ನೋಡ್ರಿ ಮೆದು ನೀರ್ ಅಂತ ಕರೀತಾರೆ. ಯಾವ ಸಾಬೂನಿದಾಗ ಏನ್ ಗೊತ್ತೇನು ವರ್ತಿಸಿಲ್ಲಲ್ವಾ ಅದ ಏನ್ ಗೊತ್ತೇನ್ರಿ ಗಡಸ್ ನೀರ್ ಅಂತ ಕರೀತಾರೆ. ಅದರ ಈ ಪ್ರಮುಖವಾಗಿ ಇವಾಗ ಗಡಸ್ ನೀರ್ ಅಂತಕ್ಕಂಥ ಡಿಟರ್ಜೆಂಟ್ ಅಥವಾ ಮಾರ್ಜಕ್ ಅಂತ ಕರೀತಾರ ನೋಡೋದಲ್ವಾ. ಮಾರ್ಜಕಕ್ಕೆ ಸಂಬಂಧಪಟ್ಟದಲ್ವಾ ಗೊತ್ತಿರ್ಲಿ ಕೇಳ್ತಿರ್ತಾರದಲ್ವಾ. ಇದು ಸೈನ್ಸ್ ಕ್ವಶನ್ ಪ್ರತ್ಯೇಕವಾಗಿ ಮಾಡಂತಾರೆ. ಇವು ಅಷ್ಟು ಕ್ವಶನ್ ಅವಲ್ಲ, ಹೀಗಾಗಿ ಸುಮ್ ಜಸ್ಟ್ ಆನ್ಸರ್ ಹೇಳ್ತಾ ಹೋಗ್ತಿದ್ದೇನಲ್ಲ ಮತ್ತ ಗೊತ್ತಿರ್ಲದಲ್ವಾ. ನೆಕ್ಸ್ಟ್ 77ನೇದ ಆನ್ಸರ್ ಅಂತ ಬಂದಾಗ ನೋಡ್ರಿ ಆ ರಸಗೊಬ್ಬರಗಳು ಅತಿಯಾದ ಹ್ಯೂಮಸ್ ಅನ್ನು ಮಣ್ಣಿಗೆ ಒದಗಿಸುತ್ತದೆ. ಸಾಪೇಕ್ಷವಾಗಿ ಸಾವಯವ ಗೊಬ್ಬರವು ಸಸ್ಯ ಪೋಷಕವನ್ನು ಕಡಿಮೆ ಪ್ರಮಾಣದಲ್ಲಿ ಹೊಂದಿದೆ. ನೋಡಿ ಮೇಲಿನ 2 ಹೇಳಿಕೆಯನ್ನು ಗಮನಿಸಿ ಸರಿಯಾದ ಉತ್ತರನ ಆಯ್ಕೆ ಮಾಡಿ. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿವೆ. ಹೇಳಿಕೆ 1 ಸರಿ ಮತ್ತು ಹೇಳಿಕೆ 2 ಸರಿಯಾಗಿಲ್ಲ. ಹೇಳಿಕೆ 1 ಸರಿಯಾಗಿಲ್ಲ ಮತ್ತು ಹೇಳಿಕೆ 2 ಸರಿಯಾಗಿವೆ. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿಲ್ಲ. ಬಟ್ ನೋಡ್ರಿ 77ನೇದು ಏನಪ್ಪಾ ಅಂದ್ರ ಸರಿಯಾದ ಉತ್ತರ ಅದು ಗೊತ್ತೇನ್ರಿ ಹೇಳಿಕೆ 1 ಸರಿಯಾಗಿಲ್ಲ ಮತ್ತು ಹೇಳಿಕೆ 2 ಸರಿಯಾಗಿದೆ. ಎಸ್ 79 ನೋಡ್ರಲ್ವಾ. ಡೈರೆಕ್ಟ್ ಆನ್ಸರ್ ಹೇಳ್ಬಿಡ್ತೀನಿ ನೋಡೋದಲ್ವಾ. 9ನೇ ತರಗತಿ ಇದೆಲ್ಲ ನಮ್ ಕೆಮಿಸ್ಟ್ರಿ ಸಂಬಂಧಪಟ್ಟವೆ ಎಕ್ಸ್ಪ್ಲೇನ್ ಮಾಡ್ತೀನಿ ಪ್ರತ್ಯೇಕವಾಗಿ ಅದಲ್ವಾ. ನೋಡ್ರಿ 78ನೇದು ಏನಪ್ಪಾ ಬಂದಾಗ ಸರ್ ಆನ್ಸರ್ ಯಾವಾಗಿರುತ್ತೆ ಗೊತ್ತೇನು 3 ಆಗಿರುತ್ತೆ ನೋಡ್ರಿ. ಜಲೀಯ ದ್ರಾವಣ ಅದಲ್ವಾ ಸೋಡಿಯಂ ಹೈಡ್ರಾಕ್ಸೈಡ್ ಜಲೀಯ ದ್ರಾವಣ, ಬಿ ಅದಲ್ವಾ ಇಂಗಾಲದ ಡೈಆಕ್ಸೈಡ್ ಅಂತಕ್ಕಂತಾಗಿರ್ತದಲ್ವಾ. ನೆಕ್ಸ್ಟ್ 79ನೇ ಅಂದ್ರ ನೋಡ್ರಿ ನೀರನ್ನು ವಿಲೋಮ ಪ್ರಸಾರಣದ ಮೂಲಕ ಶುದ್ಧೀಕರಿಸುತ್ತಾರೆ. ವಿಲೋಮ ಪರಾಸರಣೆ ಘಟಕದ ಪದರವನ್ನು ಇವುಗಳಿಂದ ಮಾಡಲ್ಪಟ್ಟಿದೆ. ಸೆಲ್ಯುಲೋಸ್ ಲ್ಯಾಕ್ಟೇಟ್, ಸೆಲ್ಯುಲೇಸ್ ಆಕ್ಸಿಲೇಟ್, ಸೆಲ್ಯುಲಸ್ ಅದಲ್ವಾ ಅಸಿಟೇಟ್, ಸೆಲ್ಯುಲಸ್ ಫಾರ್ಮೇಟ್ ಅಂತಕ್ಕಂಥದ್ದು. ಬಟ್ ನೋಡ್ರಿ 79ನೇ ಸರಿಯಾದ ಉತ್ತರ ಗೊತ್ತೇನೆ ಸೆಲ್ಯುಲಸ್ ಏನ್ ಗೊತ್ತೇನೆ ಅಸಿಟೇಟ್ ಅಂತಕ್ಕಂಥದ್ದು ಗೊತ್ತಿರಲಿ ಅದಲ್ವಾ. ನೆಕ್ಸ್ಟ್ 80ನೇ ಕ್ವಶನ್ ನೋಡೋದಲ್ವಾ ಗೊತ್ತಿರ್ಲಿ. ನೋಡ್ರಿ ಆಳ ಸಮುದ್ರ ಮುಳುಗುಗಾರರು ಬಳಸುವ ಟ್ಯಾಂಕರ್ಗಳಲ್ಲಿ ಗಾಳಿಯಲ್ಲಿ ಇವುಗಳನ್ನು ಸಾರರಿಕ್ತಗೊಳಿಸಲಾಗುತ್ತದೆ. ಅಂದ್ರೆ ಏನ್ ಬಳಸ್ತಾರ ಹೀಲಿಯಂ, ನೈಟ್ರೋಜನ್ ಮತ್ತು ಆಕ್ಸಿಜನ್, ಹೀಲಿಯಂ, ಹೈಡ್ರೋಜನ್ ಮತ್ತು ಆಕ್ಸಿಜನ್, ಆರ್ಗನ್, ನೈಟ್ರೋಜನ್ ಮತ್ತು ಆಕ್ಸಿಜನ್, ಆರ್ಗನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅದಲ್ವಾ. ಬಟ್ ನೋಡ್ರಿ ಸರಿಯಾದ ಉತ್ತರದ ಬಂದಾಗ ಪ್ರಮುಖ ಗೊತ್ತಿರ್ಲಿ ಸರ್ ಒಂದೇದಾಗಿರುತ್ತೆ ನೋಡ್ರಿ ಹೀಲಿಯಂ ಏನ್ ಗೊತ್ತೇನ್ರಿ ನೈಟ್ರೋಜನ್ ಮತ್ತು ಆಕ್ಸಿಜನ್ ಅಂತಕ್ಕಂಥದ್ದು ಗೊತ್ತಿರ್ಲಿ ಅದಲ್ವಾ. ನೆಕ್ಸ್ಟ್ ನೋಡ್ರಿ 81ನೇ ಕ್ವಶನ್ ಅದಲ್ವಾ. 81ನೇ ಕ್ವಶನ್ ಗೊತ್ತಿರ್ಬೇಕದಲ್ವಾ. ಪ್ರಮುಖವಾಗಿ ಇಲ್ಲಿ ಕೋಷ್ಟ ವಿಷಯ ಕೊಟ್ಟಿದ್ದಾರೆ, ಅವುಗಳಲ್ಲಿ ಹೊಂದಿಸಿ ಬರೀ ಸರಿ ಉತ್ತರ ಕೇಳ್ಯಾರ. ಕೋಷ್ಟಕ 1, 2 ಕೊಟ್ಟಿದ್ದಾರೆ. ನೋಡ್ರಿ ಈಗ ಅಪ್ಸರ ಅಂತಕ್ಕಂಥದಕ್ಕೆ ಸಂಬಂಧಪಟ್ಟದ ಗೊತ್ತೇನ್ರಿ ಇದು ಭಾರತದ ಪ್ರಥಮ ನ್ಯೂಕ್ಲಿಯರ್ ರಿಯಾಕ್ಟರ್ ಅಂತಕ್ಕಂಥ ರಿಯಾಕ್ಟರ್ ಅದಲ್ವಾ. ನಂತರ ಸಿರಸ್ ಬಂದಾಗ ಪ್ರಮುಖವಾಗಿ ಗೊತ್ತಿಲ್ಲ ನೈಸರ್ಗಿಕ ಏನ್ ಗೊತ್ತೇನ್ ಯುರೇನಿಯಂ ಏನ್ ಗೊತ್ತೇನ್ರಿ ಅನ್ನು ಇಂಧನವಾಗಿ ಬಳಸುತ್ತದೆ. ನೆಕ್ಸ್ಟ್ ಕಾಮಿನಿನ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ಇದೇನ್ ಗೊತ್ತೇನ್ರಿ ಯುರೇನಿಯಂ ಅದಲ್ವಾ 233 ಇಂಧನವಾಗಿ ಬಳಸುತ್ತದೆ. ನಂತರ ಕಲ್ಪಕಂ ಅಂತಕ್ಕಂತ ಬಂದಾಗ ಏನ್ ಗೊತ್ತೇನ್ರಿ ಪ್ರಮುಖವಾಗಿ ಗೊತ್ತಿಲ್ಲದಲ್ವಾ. ಕಲ್ಪಕಂ ಅಂತ ಬಂದಾಗ ಏನಾಗಿರುತ್ತೆ ಗೊತ್ತೇನ್ರಿ ಇದು ಭಾರತದ ಪ್ರಥಮ ವೇಗದ ಬ್ರೀಡರ್ ರಿಯಾಕ್ಟರ್ ಅಂತಕ್ಕಂತ ಹಾಗಿದ್ರೆ ನೋಡ್ರಿ ಇದು ಸರಿಯಾದ ಉತ್ತರ ಆಗಿರುತ್ತೆ ಗೊತ್ತೇನ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು ಒಂದೇ ಅಂತಕ್ಕಂತ ಆಗಿರುತ್ತೆ ನೋಡ್ರಿ. ಎಸ್ ಅಲ್ವಾ. ನೆಕ್ಸ್ಟ್ ನೋಡ್ರಿ ನಮ್ದು ಫಿಸಿಕ್ಸ್ ಕ್ವಶನ್ ಯಾವ್ದಲ್ವಾ ಇದು ಸುಮಾರು ನಮ್ದು ಎಕ್ಸಾಮ್ ದಾಗ ಹೇಳಿದ್ದೆ ಅನ್ಕೋತೀನಿ ಅದಲ್ವಾ. ನೋಡ್ರಿ ಲಿಫ್ಟ್ ನಲ್ಲಿರುವ ಒಬ್ಬ ವ್ಯಕ್ತಿಗೆ ತನ್ನ ತೂಕವನ್ನು ಹೆಚ್ಚಿದಂತೆ ಯಾವಾಗ ಭಾಸವಾಗುವುದು ಲಿಫ್ಟ್. ನೋಡ್ರಿ ಲಿಫ್ಟ್ ನಲ್ಲಿರುವ ಒಬ್ಬ ವ್ಯಕ್ತಿಗೆ ತನ್ನ ತೂಕವು ಹೆಚ್ಚಾದಂತೆ ಯಾವಾಗ ಭಾಸವಾಗ್ತದ ಅಂದ್ರೆ ಕಲ್ಪನೆ ಆಗ್ತಂತ ಲಿಫ್ಟ್ ಏನ್ ಗೊತ್ತೇನೆ ಸ್ಥಿರವಾಗಿದ್ದಾಗ, ಏಕರೂಪದ ಜವನ ಮೇಲಕ್ಕೆ ಚಲಿಸುವಾಗ, ಹೆಚ್ಚುತ್ತಿರುವ ಜವನಿಗೆ ಕೆಳಕ್ಕೆ ಚಲಿಸುವಾಗ, ಹೆಚ್ಚುತ್ತಿರುವ ಜವನಿಗೆ ಮೇಲಕ್ಕೆ ಚಲಿಸುವಾಗ. ಬಟ್ ನೋಡ್ರಿ ಅದು ಸರಿಯಾದ ಉತ್ತರ ಗೊತ್ತೇನೆ 82 4 ಆಗುತ್ತೆ ನೋಡ್ರಿ ಅದಲ್ವಾ. ಅಂದ್ರೆ ಹೆಂಗಂದ್ರ ನೋಡ್ರಿ ಈಗ ವ್ಯಕ್ತಿ ಏನ್ ಗೊತ್ತೇನ್ರಿ ಮೇಲಕ್ಕೆ ಹೋದಂತ ಏನ್ ಗೊತ್ತೇನ್ರಿ ಅವ ಬಲ ಪ್ರಯೋಗ ಮಾಡ್ತಾನೆ, ಮೇಲಕ್ಕೆ ಬಂದು ಕೆಳಗಡೆ ಲಿಫ್ಟ್ ಕೂಡ ಬಲ ಪ್ರಯೋಗ ಮಾಡ್ತಾನೆ ನೋಡ್ರಿ ತೂಕ ಅಂತಕ್ಕಂತ ಏನ್ ಗೊತ್ತೇನ್ರಿ ಹೆಚ್ಚಾದಂಗ್ ಕಾಣಿಸ್ತಾನ ನಾವು. ಸರ್ ಕೆಳಗ್ ಬಂದಾಗ ಕಡಿಮೆ ಆದಂಗ್ ಕಾಣಿಸ್ತದಲ್ವಾ. ಬಟ್ ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡೋದಲ್ವಾ. ಇವ್ ಹೇಳಿದ್ದಾನೆ ಕೂಡ ನಾವು ಆನ್ಲೈನ್ ಕ್ಲಾಸ್ನಾಗ ಹೇಳಿದ್ದೆ ನೋಡ್ರಿ ಅದ ಆಗಿರೋ ಕ್ವಶನ್ಗಳು ಅದಲ್ವಾ. ನೆಕ್ಸ್ಟ್ 83 ನೋಡ್ರಿ ಭೂಸ್ಥಿರ ಉಪಗ್ರಹಕ್ಕೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ನೋಡ್ರಿ ಎ ಭೂಮಿಯ ಮೇಲಿನ ಒಂದು ಬಿಂದುವಿನಿಂದ ಗಮನಿಸಿದಾಗ ಸ್ಥಿರವಾಗಿರುವಂತೆ ಭಾಸವಾಗುತ್ತದೆ. ಭೂಮಿಯ ಸುತ್ತಲೂ 12 ಗಂಟೆಗಳಷ್ಟು ಆವರ್ತ ಕಾಲವನ್ನು ಹೊಂದಿರುತ್ತದೆ. ಮೂರನೇದು ಇದು ಭೂಮಿಯ ಮೇಲ್ಮೆಯ ಸುಮಾರು 35,800 ಕಿಲೋಮೀಟರ್ಗಳಷ್ಟು ಎತ್ತರದಲ್ಲಿ ಪರಿಕ್ರಮ ಮಾಡುತ್ತಿರುತ್ತದೆ.
4 ಇದನ್ನು ದೂರಗ್ರಾಹಿಗಳಲ್ಲಿ ಮತ್ತು ಹವಾಮಾನ ಶಾಸ್ತ್ರದಲ್ಲಿ ಬಳಸಲಾಗುತ್ತದೆ. ಇವುಗಳಲ್ಲಿ ಸರಿಯಾದ ಹೇಳಿಕೆ ಕೇಳಿದಾರೆ ನೋಡ್ರಿ. ಬಿ ಮತ್ತು ಡಿ, ಎ ಮತ್ತು ಸಿ, ಎ ಮತ್ತು ಬಿ, ಸಿ ಮತ್ತು ಡಿ ಅಂತಕ್ಕಂಥದ್ದಲ್ವಾ. ಬಟ್ ನೋಡ್ರಿ ಸರಿಯಾದ ಉತ್ತರ ಯಾವ್ದಾಗಿರುತ್ತೆ ಸರ್ ಅಂದಾಗ ಪ್ರಮುಖವಾಗಿ ಎರಡನೇದಾಗಿರುತ್ತೆ ನೋಡ್ರಿ. ಎ ಮತ್ತು ಏನ್ ಗೊತ್ತೇನ್ರಿ? ಎ ಮತ್ತು ಅದಲ್ವಾ ಸರ್. ನೋಡ್ರಿ ಸಿ ಅಂತಕ್ಕಂಥ ಸರಿಯಾಗದ ನೋಡ್ರಿ, ಗೊತ್ತಿರ್ಬೇಕದಲ್ವಾ. ನೆಕ್ಸ್ಟ್ 84ನೇ ಕ್ವಶನ್ ನೋಡ್ರಿ. ಆಧುನಿಕ ದಿನಗಳಲ್ಲಿ ವಾಹನಗಳ ಮುಂಭಾಗವನ್ನು ಗಾಳಿ ಕಸುವರಿಮೆ ಅದಲ್ವಾ ಏರೋಡೈನಾಮಿಕ್ ಅಂತ ಕರೀತಾರ ರೀತಿ ಮಾಡೋದು ಈ ಕೆಳಗಿನ ಯಾವುದನ್ನ ಕಡಿಮೆ ಮಾಡಲ್ಲ ಅಂತ ಕೇಳ್ಯಾರ. ಉತ್ಪಾದನಾ ವೆಚ್ಚ, ಘರ್ಷಣೆ, ಸರ್ ಅಪಘಾತ ಅಂತಕ್ಕಂಥದ್ದು ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡೋದಲ್ವಾ. ಈಗ ನೋಡ್ರಿ ಮೂರನೇದೇನ್ ಗೊತ್ತೇನ್? ಘರ್ಷಣೆ ಅಂತಕ್ಕಂಥ ಇಂಗ್ಲಿಷ್ ಫ್ರಿಕ್ಷನ್ ಅಂತ ಕರೀತಾರ ನೋಡ್ರಿ ಅದಲ್ವಾ. ಫ್ರಿಕ್ಷನ್ ಅಂತಕ್ಕಂಥದಲ್ವಾ ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡೋದಲ್ವಾ, ಮತ್ತೆ ಕೂಡ ಕೇಳ್ಬೋದು. ನೆಕ್ಸ್ಟ್ 85ನೇ ಕ್ವಶನ್ ರೀ. ವೇಗವಾಗಿ ಓಡುತ್ತಿರುವ ರೈಲಿನ ಕಿಟಕಿಯಿಂದ ಹತ್ತಿರದ ಮರಗಳು, ಮನೆಗಳು ಮುಂತಾದ ವಿರುದ್ಧ ದಿಕ್ಕಿನಲ್ಲಿ ವೇಗವಾಗಿ ಚಲಿಸಿದಂತೆ ಗೋಚರಿಸಿದರೆ ದೂರದ ಬೆಟ್ಟ, ತುದಿ, ನಕ್ಷತ್ರಗಳು, ಚಂದ್ರ ಮುಂತಾದ ಹೇಗೆ ಗೋಚರಿಸುತ್ತವೆ? ನಿಂತಂತೆ ಅಥವಾ ರೈಲಿನ ದಿಕ್ಕಿನಲ್ಲಿ ನಿಧಾನವಾಗಿ ಚಲಿಸಿದಂತೆ ಗೋಚರಿಸುತ್ತವೆ. ನಿಧಾನವಾಗಿ ವಿರುದ್ಧ ದಿಕ್ಕಿನಲ್ಲಿ ಚಲಿಸುವಂತೆ ಗೋಚರಿಸುತ್ತವೆ. ರೈಲಿನ ದಿಕ್ಕಿನಲ್ಲಿ ತುಂಬಾ ವೇಗವಾಗಿ ಚಲಿಸಿದಂತೆ ಗೋಚರಿಸುತ್ತವೆ. ಇದು ಪರ್ಯಾಯವಾಗಿ ಒಂದೇ ದಿಕ್ಕಿನಲ್ಲಿ ಹಾಗೂ ಕೆಲವೊಮ್ಮೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುವಂತೆ ಗೋಚರಿಸುತ್ತವೆ. ನೋಡ್ರಿ ಈ 85ನೇ ಸರಿಯಾದ ಸರ್ ಉತ್ತರ ಯಾವ್ದಾಗಿರುತ್ತೆ ಗೊತ್ತೇ? ನಿಂತಂತೆ ಅಥವಾ ರೈಲಿನ ದಿಕ್ಕಿನಲ್ಲಿ ನಿಧಾನವಾಗಿ ಚಲಿಸಂತೆ ನಮ್ಗೆ ಗೋಚರಿಸ ಅಂದ್ರೆ ಕಾಣಿಸ್ತಾ ಉಂಟು ನೋಡ್ರಿ ಅದಲ್ವಾ. ಎಸ್. ನೆಕ್ಸ್ಟ್ 86ನೇ ಕ್ವಶನ್ ನೋಡೋದಲ್ವಾ. ನೋಡಿ ಧೂಮಪಾನದ ಬಗೆಯನ್ನ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಹಾಗೂ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಧೂಮಪಾನದಿಂದ ರಕ್ತದಲ್ಲಿ ನೈಟ್ರಿಕ್ ಆಕ್ಸೈಡ್ ಅನ್ನೋ ಪ್ರಮಾಣ ಹೆಚ್ಚುತ್ತದೆ ಮತ್ತು ಹಿಮೋಗ್ಲೋಬಿನ್ ಜೊತೆಗೆ ಬಂಧಿತ ಆಮ್ಲಜನಕದ ಸಾಂದ್ರತೆ ಕಡಿತಗೊಳಿಸುತ್ತದೆ. ಧೂಮಪಾನವು ವಿವಿಧ ರೀತಿಯ ಕ್ಯಾನ್ಸರ್ಗಳನ್ನು ಉಂಟು ಮಾಡುವ ಮುಕ್ತ ರಾಡಿಕಲ್ ಗಳ ಉತ್ಪಾದನೆ ಕಾರಣವಾಗಿದೆ. ನೋಡಿ ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿವೆ. ಹೇಳಿಕೆ 1 ಸರಿಯಾಗಿದೆ ಮತ್ತು ಹೇಳಿಕೆ 2 ತಪ್ಪಾಗಿದೆ. ಹೇಳಿಕೆ 1 ತಪ್ಪಾಗಿದೆ ಮತ್ತು ಹೇಳಿಕೆ 2 ಸರಿಯಾಗಿವೆ. ಹೇಳಿಕೆ 1 ಮತ್ತು ಹೇಳಿಕೆ 2 ತಪ್ಪಾಗಿವೆ. ಬಟ್ ನೋಡ್ರಿ 86ನೇದು ಸರಿಯಾದ ಉತ್ತರ ಯಾವ್ದಾಗಿರ್ತದೆ ಸರ್ ಬಂದಾಗ ಮೂರನೇದು ಹೇಳಿಕೆ 1 ತಪ್ಪಾಗಿದೆ ಅದಲ್ವಾ. ನಂತರ ಹೇಳಿಕೆ ಎರಡು ಸರಿಯಾಗಿದೆ. ಎರಡನೇ ಸರಿಯಾಗಿದ್ರಿ, ಒಂದೇದು ಗೊತ್ತು ತಪ್ಪದ. ನೆಕ್ಸ್ಟ್ ನೋಡ್ರಿ 87 ಕ್ವಶನ್ ಅದಲ್ವಾ. 87ನೇ ಕ್ವಶನ್ ರೇಷ್ಮೆ ಹುಳುಗಳ ಅದಲ್ವಾ ಸಿಲ್ಕ್ ಮೋದ್ ಜೀವನ ಚಕ್ರದ ಸರಿಯಾದ ಅನುಕ್ರಮಕ್ಕೆ ಯಾರು? ಇವಾಗ ಸರಿಯಾದ ಅನುಕ್ರಮ ಅಂತ ಬಂದಾಗ ಪ್ರಮುಖ ಡೈರೆಕ್ಟ್ ಆನ್ಸರ್ ಹೇಳ್ಬರ್ತೀನಿ ನೋಡೋದಲ್ವಾ. ಪ್ರಮುಖವಾಗಿ ಗೊತ್ತಿರ್ಲಿ ಸರಿ ಏನ್ ಗೊತ್ತೇನ್ರಿ? ಇದು ಮೊಟ್ಟೆ ಲಾರ್ವಾ ಕಕೋನ್ ಅದಲ್ವಾ ಪತಂಗ ಅಂತಕ್ಕಂಥ ಗೊತ್ತಿರ್ಲಿ ಅದಲ್ವಾ. ಎಸ್. 88 ಅದಲ್ವಾ. ನಂತರ ನೋಡ್ರಿ ಅದಲ್ವಾ ಪ್ರಮುಖವಾಗಿ ಗೊತ್ತಿರ್ಬೇಕದಲ್ವಾ. ಮಿಸ್ತಿ ಇದರ ವಿಸ್ತೃತ ರೂಪ ಕ್ವಶನ್ ಕೇಳ ಡೈರೆಕ್ಟ್ ಆನ್ಸರ್ ಹೇಳ್ಬಿಡ್ತೀನಿ ನೋಡೋದಲ್ವಾ. 88 ಯಾವ್ದಂದ್ರ ನೋಡ್ರಿ ಮ್ಯಾಂಗ್ರೋವ್ ಅದಲ್ವಾ ಇನಿಷಿಯೇಟಿವ್ ಅದಲ್ವಾ ಫಾರ್ ಶೋರ್ಲೈನ್ ಹ್ಯಾಬಿಟಾಟ್ಸ್ ಅದಲ್ವಾ ಅಂಡ್ ಟ್ಯಾಂಜಿಬಲ್ ಇನ್ಕಮ್ಸ್ ಅಂತಕ್ಕಂಥ ಆಗಿರ್ತಾವ ನೋಡ್ರಿ ಅದಲ್ವಾ ಫುಲ್ ಫಾರ್ಮ್ ಅದಲ್ವಾ ಗೊತ್ತಿರ್ಲಿ. ನೆಕ್ಸ್ಟ್ ಪಂಜಾಬಿನಲ್ಲಿ ಅಭಿವೃದ್ಧಿಪಡಿಸಲಾದ ಹಿಸಾಡೆಲ್ ಕುರಿ ತಳಿಯನ್ನು ಡ್ಯಾಸ್ ತಳಿಗಳ ಅಡ್ಡ ಹಾಯಿಸುವಿಕೆಯಿಂದ ಪಡೆಯಲಾಗಿದೆ. ನೋಡ್ರಿ 89ನೇದು ಸರಿಯಾದ ಉತ್ತರ ಬಂದಾಗ ನೋಡ್ರಿ ಸರ್ ಬಿಕ್ನೇರಿ ಹೆಣ್ಣು ಕುರಿ ಮತ್ತು ಮೆರಿನೋ ಟಗರು ಗೊತ್ತೇನ್ರಿ ತಳಿ ಅಂತಕ್ಕಂಥ ನೋಡ್ರಿ ಅದ ಬಿಕ್ನೇರಿ ಹೆಣ್ಣು ಕುರಿ ಮತ್ತು ಮೆರಿನೋ ಟಗರು ಅಂತಕ್ಕಂಥದಲ್ವಾ. ನಂತರ ಬಂದಾಗ ನೋಡ್ರಿ 90ನೇ ಕ್ವಶನ್ ನೋಡ್ರಿ 90 ಕ್ವಶನ್ ಅದಲ್ವಾ. ಕೆಳಗಿನ ಹೇಳಿಕೆ ಜೀವರಾಸಾಯನಿಕ ಆಮ್ಲಗಳ ಬೇಡಿಕೆ ಅಂತ ಕೊಟ್ಟಿದ್ದಾರೆ ಅದಲ್ವಾ. ಬೇಡಿಕೆಗೆ ಅನ್ವಯಿಸಿ ಪರಿಗಣಿಸಿ ಮತ್ತು ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಕೇಳಿದ್ದಾರೆ ಅದಲ್ವಾ. ಬಟ್ ನೋಡ್ರಿ ಇಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕದಲ್ವಾ. ಏನ್ ಗೊತ್ತೇನ್ರಿ? ಇಲ್ಲಿ ಎ ಮತ್ತು ಬಿ ಅಂತಕ್ಕಂಥ ನೋಡ್ರದಲ್ಲಿ ಎ ಬಿ ಅಂದ್ರೆ ಇದು ಜೈವಿಕ ರಾಸಾಯನಿಕ ಆಮ್ಲಜನಕದ ಬೇಡಿಕೆಯಲ್ಲಿ ಹೆಚ್ಚಳವು ಅಧಿಕ ಮಾಲಿನ್ಯ ಕಾರಕಗಳನ್ನು ಪ್ರತಿನಿಧಿಸ್ತಂದ್ರಿ ಅದಲ್ವಾ. ನಂತರ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ಬಿ ಅಂದ್ರೆ ಇದು ಜಲಮಾಲಿನ್ಯದ ಪ್ರಮಾಣವನ್ನು ಪ್ರತಿನಿಧಿಸ್ತಂತ ನೋಡ್ರಿ ಅದಲ್ವಾ. ಹೀಗಾಗಿ ಇದು ಸರಿಯಾದ ಉತ್ತರ ಗೊತ್ತೇನ್ರಿ? ಎರಡನೇದಾಗಿರ್ತ ನೋಡ್ರಿ. ನೆಕ್ಸ್ಟ್ 91ನೇ ಕ್ವಶನ್ ಅದ 91 ಕ್ವಶನ್ ಅಲ್ವಾ. IUCN 2004 ಪ್ರಕಾರ ಇತ್ತೀಚೆಗೆ ಕಣ್ಮರೆಯಾದ ಪ್ರಾಣಿಗಳ ಪಟ್ಟಿ ಒಂದನ್ನು ಪಟ್ಟಿಯಾಡಲು ಅವುಗಳ ಕಡೆಗೆ ಕಂಡು ಬಂದ ದೇಶದೊಂದಿಗೆ ಹೊಂದಿಸಿ ಅಂದ್ರ ಕಣ್ಮರೆಯಾದ ಪ್ರಾಣಿಗಳು ಅವು ದೇಶಗಳ ಕೇರ್ ಅಂತದ್ರಲ್ಲಿ ಪಟ್ಟಿ 1 2 ಕೊಟ್ಟಿದಾರ. ಬಟ್ ನೋಡ್ರಿ ಪ್ರಮುಖವಾಗಿ 91ನೇದಲ್ವಾ. ನೋಡ್ರಿ ಇವಾಗ ಡೋಡೋ ಅಂತ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡಿ. ಡೋಡೋ ಅಂತ ಬಂದಾಗ ಇದಕ್ ಸಂಬಂಧಪಟ್ಟದ್ದು ಗೊತ್ತೇನ್ರಿ? ಯಾವ ದೇಶ ಬಂದಾಗ ಮಾರಿಷಸ್ ಅಂತಕ್ಕಂಥ ಮಾರಿಷಸ್ ಅಂತಕ್ಕಂಥದ್ದು. ನಂತರ
ಕ್ವ ಗ ಅಂತಕ್ಕಂಥ ನೋಡ್ರಿ ಕ್ವಗ ಅಂತಕ್ಕಂಥದಲ್ವಾ ಎದಕ್ ಸಂಬಂಧಪಟ್ಟದ ಯಾವ ದೇಶಕ್ಕಂದ್ರೆ ಆಫ್ರಿಕಾ ದೇಶ. ನಂತರ ಬಂದಾಗ ಥೈಲಸಿನ್ ಅಂತಕ್ಕಂಥ ನೋಡೋದಲ್ವಾ ಥೈಲಸಿನ್ ಅಂತಕ್ಕಂಥದ್ದು ಎದಕ್ ಸಂಬಂಧಪಟ್ಟದ ಗೊತ್ತು ಯಾವ ದೇಶ ಅಂದ್ರೆ ಆಸ್ಟ್ರೇಲಿಯಾ. ನಂತರ ಸ್ಟೈಲರ್ ಸಮುದ್ರ ಹಸು ಅಂತಕ್ಕಂಥ ನೋಡಿ ಸ್ಟೈಲರ್ ಸಮುದ್ರ ಹಸು ಅಂತಕ್ಕಂಥ ಸಂಬಂಧ ಯಾವ ದೇಶ ಸಂಬಂಧಪಟ್ಟದ ಗೊತ್ತೇನು ರಷ್ಯಾ. ನಂತರ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡೋದಲ್ವಾ ಯಾವ್ದಂದ್ರ ಬಾಲಿ ಕಸ್ಪೇರ್ ಅದಲ್ವಾ ಜಾವದ್ ಹುಲ್ಲಿಗಳು ಅಂತ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ಎಲ್ಲಿ ಗೊತ್ತೇನೆ ಇಂಡೋನೇಷ್ಯಾದ ದ್ವೀಪಗಳು. ಯಾವ ದ್ವೀಪಗಳು ಇಂಡೋನೇಷ್ಯಾ ದ್ವೀಪಗಳು. ಹಾಗಾದ್ರೆ ಸರಿಯಾದ ಉತ್ತರ ಗೊತ್ತೇನೆ 4th ಒನ್ ಆಗಿರುತ್ತೆ. ಯಾವ್ದು ಹೇಳ್ರಿ 4th ಒನ್ ಆಗಿರ್ತದ ಗೊತ್ತಿರ್ಲಿ. ಎಸ್ ನೆಕ್ಸ್ಟ್ ಬಂದಾಗ 92 ನೋಡಿ ವಿಘಟನೆಯು ಕೆಳಗಿನ ಪ್ರಕ್ರಿಯೆ ಒಳಗೊಂಡಿದೆ. ವಿಘಟನೆ ಅಂತಕ್ಕಂಥ ಕೆಳಗಿನ ಪ್ರಕ್ರಿಯೆ ಒಳಗೊಂಡ ಅಂತ ನೋಡೋದಲ್ವಾ. ನೋಡ್ರಿ ಆನ್ಸರ್ ನೋಡ್ರಿ ಡೈರೆಕ್ಟ್ 92ನೇದು ಏನಪ್ಪಾ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲದಲ್ವಾ ಇದೇನ್ ಗೊತ್ತೇನು 3ನೇದಾಗಿರುತ್ತೆ ನೋಡ್ರಿ. ಅಂದ್ರೆ ಪ್ರಮುಖವಾಗಿ ಮೊದಲು ಯಾವ್ದು ಬರ್ತದೆ ಗೊತ್ತೇನ್ರಿ ಛಿದ್ರೀಕರಣ ಅದಲ್ವಾ. ನಂತರ ಬಂದಾಗ ಪ್ರಮುಖವಾಗಿ ಅಪಚಯ ಅಂತಕ್ಕಂಥ ಬರ್ತೈತಿ ಫಸ್ಟ್ ಸೆಕೆಂಡ್ ಅದಲ್ವಾ. ನಂತರ ಬಂದಾಗ ಪ್ರಮುಖವಾಗಿ ಫಸ್ಟ್ ಏನ್ ಗೊತ್ತೇನು ಛಿದ್ರೀಕರಣ ರೀ ಛಿದ್ರೀಕರಣ. ನೆಕ್ಸ್ಟ್ ಯಾವ್ದು ಬರ್ತಂದ್ರೆ ಇದು ಬರ್ತದೆ ಚಾಲನ ಕ್ರಿಯೆ ಅಂತಕ್ಕಂಥ ಅದಲ್ವಾ ಸೆಕೆಂಡ್ ಚಾಲನ ಕ್ರಿಯೆ ರೀ. ಥರ್ಡ್ ಯಾವ್ದು ಬರ್ತದಪ್ಪ ಬಂದಾಗ ಅಪಚಯ ಅಂತಕ್ಕಂಥ ಬರ್ತೈತ್ರಿ. 4th ಯಾವ್ದು ಬರ್ತದೆ ಗೊತ್ತೇನ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು 4th ಬಂದಾಗ ಹ್ಯೂಮಿಕೇಶನ್ ಅಂತಕ್ಕಂಥದ್ದು. 5th ಯಾವ್ದು ಬರ್ತದೆ ಗೊತ್ತೇನ್ರಿ ಖನಿಜೀಕರಣ ಅಂತಕ್ಕಂಥದಲ್ವಾ. ಸರಿಯಾದ ಉತ್ತರ 3ನೇದಾಗಿರುತ್ತೆ ನೋಡ್ರಿ ಅದಲ್ವಾ. 93ನೇ ನೋಡೋದಲ್ವಾ ನಾಮಕರಣ ನಿಯಮಗಳ ಬಗೆಗಿನ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಕೊಟ್ಟಿರೋದಲ್ವಾ. ಇದನ್ನ ನೋಡಿ ನೀಡಿರುವಾಗ ಸರಿಯಾದ ಹೇಳಿಕೆಯನ್ನ ಡೈರೆಕ್ಟ್ ಆನ್ಸರ್ ಹೇಳ್ಬರ್ತೀನಿ. ಸರಿಯಾದ ಹೇಳಿಕೆ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ಪ್ರಮುಖವಾಗಿ ಗೊತ್ತಿರ್ಬೇಕದಲ್ವಾ. ಇದ್ರಾಗ ನೋಡ್ರಿ ಎ ಕರೆಕ್ಟ್ ಐತಿ ಅದಲ್ವಾ ಬಿ ಕರೆಕ್ಟ್ ಐತಿ ಮತ್ತೆ ಡಿ ಅಂತಕ್ಕಂಥ ಕರೆಕ್ಟ್ ಅದ. ಸರಿಯಾದ ಉತ್ತರ ಗೊತ್ತೇನ್ರಿ 3ನೇದಾಗಿರುತ್ತೆ ನೋಡಿ. ಯಾವ್ದು ಹೇಳ್ತೀವಿ ಹೇಳ್ರಿ 3ನೇದಾಗಿರುತ್ತೆ ಅದಲ್ವಾ. ಎಸ್ ನೆಕ್ಸ್ಟ್ 94ನೇದ ನೋಡ್ರಿ ರಾಷ್ಟ್ರೀಯ ಹೆದ್ದಾರಿ ಹಸಿರು ಹೊದಿಕೆ ಸೂಚ್ಯಂಕ NH ಅದಲ್ವಾ GCI ಅಂತಕ್ಕಂಥ 2025-26 NH8 ಅದಲ್ವಾ ಯಾವ ಸಂಸ್ಥೆಯ ಸಮನ್ವಯದೊಂದಿಗೆ ಸಿದ್ಧಪಡಿಸಿದೆ ಅಂತ ಯಾರು ಅದಲ್ವಾ. ಯಾವ ಸಂಸ್ಥೆಯಿಂದ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ಸಂಸ್ಥೆ ನೋಡ್ರಿ ನ್ಯಾಷನಲ್ ರಿಮೋಟ್ ಸೆನ್ನಿಂಗ್ ಅದಲ್ವಾ ಸೆಂಟರ್ ಅದಲ್ವಾ ಇಸ್ರೋ ಅಂದ್ರೆ NRSC ಅಂತಕ್ಕಂಥದಲ್ವಾ ಸಂಸ್ಥೆ ಗೊತ್ತಿರ್ಲಿ. ನೆಕ್ಸ್ಟ್ 95ನೇ ಕ್ವಶನ್ ನೋಡೋದಲ್ವಾ ಜಪಾನ್ನ ಪವರ್ ಏಷ್ಯಾ ಉಪಕ್ರಮಕ್ಕೆ ಸಂಬಂಧಿಸಿ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಇದು 1.6 ಟ್ರಿಲಿಯನ್ ಏನ ಕೊಡುಗೆ ನೀಡುವ ಗುರಿ ಹೊಂದಿದೆ. ಇದು ನಿರ್ದಿಷ್ಟವಾಗಿ ಮಧ್ಯ ಏಷ್ಯಾದ ರಾಷ್ಟ್ರ ಮೇಲೆ ಕೇಂದ್ರೀಕೃತವಾಗಿದೆ. ಜಾಗತಿಕ ತೈಲ ಬಿಕ್ಕಟ್ಟಿನ ನಡುವೆ ಇಂಧನ ಪೂರೈಕೆ ಸರಪಳಿಯನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಇದನ್ನು ಕ್ಸಿ ಜಿನ್ಪಿಂಗ್ ರವರು ಜಾರಿಗೊಳಿಸಿಕೊಟ್ಟಿದ್ದಾರೆ ಅದಲ್ವಾ. ಮೇಲಿರುವ ಎಷ್ಟು ಹೇಳಿಕೆಗಳು ಸರಿಯಾಗಿ ಕ್ವಶನ್ ಕ್ಯಾರ ಪ್ರಮುಖವಾಗಿ ಗೊತ್ತಿರ್ಲಿ ಎಷ್ಟು ಹೇಳಿಕೆ ಕರೆಕ್ಟ್ ಒಂದ್ ಬಂದಾಗ ನೋಡ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು ಎಷ್ಟು ಹೇಳಿಕೆ ಕರೆಕ್ಟ್ ಒಂದ್ ಬಂದಾಗ 2 ಮಾತ್ರ ಗೊತ್ತಿನ ಹೇಳಿಕೆ ಕರೆಕ್ಟ್ ಅವ ನೋಡ್ರದಲ್ವಾ ಗೊತ್ತಿರ್ಲಿ. ನೆಕ್ಸ್ಟ್ 96ನೇ ನೋಡ್ರಲ್ವಾ ಇವ ನಮ್ಮವ ಹೌದಲ್ವಾ ಇವ ನಮ್ಮವ ಕಾಯ್ದೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆ ಪರಿಗಣಿಸಿ. ಇದರಾಗ ಪ್ರಮುಖವಾಗಿ ಯಾವ ಹೇಳಿಕೆ ಸರಿ ಅಂತ ಕ್ವಶನ್ ಕೇರ್ ಅದಲ್ವಾ. ಈಗ ಪ್ರಮುಖವಾಗಿ ಗೊತ್ತಿರ್ಬೇಕು ಇದ್ರಾಗ ಏನಪ್ಪಾ ಅಂದ್ರೆ ಎ ಮತ್ತೇನ್ ಗೊತ್ತೇನ್ ಬಿ. ಈ ಕಾಯ್ದೆಗೆ ಕರ್ನಾಟಕದ ರಾಜ್ಯಪಾಲರು ಅನುಮೋದನೆ ನೀಡಿದ್ದಾರೆ. ಇದು ಮರ್ಯಾದೆ ಮತ್ತೇನ್ ಗೊತ್ತ ಸಂಪ್ರದಾಯ ಹೆಸರಿನಲ್ಲಿ ನಡೆಯುವ ಅಪರಾಧಗಳನ್ನು ಮರ್ಯಾದಾ ಹತ್ಯೆಗಳು ತಡೆಯುವ ಮತ್ತು ನಿಷೇಧಿಸುವ ಗುರಿಯನ್ನು ಹೊಂದಿದೆ ಅದಲ್ವಾ. ಇವ ನಮ್ಮವ ನಮ್ಮ ಬಸವಣ್ಣವ್ರ ರಚನದಲ್ವಾ ನೋಡ್ರಿ. ನೆಕ್ಸ್ಟ್ ಒಂದ್ ಸ್ಕೀಮ್ ಐತಿ ಅವ್ರ PM ಏನ್ ಗೊತ್ತೇನ್ರಿ ಸೂರ್ಯಘರ್ ಅದಲ್ವಾ ಮುಕ್ತ ಜಿಲ್ಲೆ ಯೋಜನೆಗೆ ಅದಲ್ವಾ ಮುಕ್ತ ಬಿಜ್ಲಿ ಯೋಜನೆಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಸ್ನೇಹಿತರೆ ಗೊತ್ತಿರ್ಲಿ ಇದೇ ಲಾಸ್ಟ್ ಸ್ಕೀಮ್ ಬಗ್ಗೆ ಹೇಳಿದ್ದೆ ನೋಡಿ. ಸ್ಕೀಮ್ ಬಗ್ಗೆ ಆ ಸ್ಕೀಮ್ದಾಗ ಇದು ಸ್ಕೀಮ್ ಹೇಳಿದ ನೋಡ್ರಿ ಚೆಕ್ ಮಾಡ್ಬೋದು ಹಂಗೇನಿಲ್ಲದಲ್ವಾ. ನಮ್ದು ಇದೇ ನಾನು ಯೂಟ್ಯೂಬ್ ಚಾನಲ್ ಆಗಿ ಹೇಳಿದೆ ನೋಡಿ ಕ್ಲಾಸ್ ಚೆಕ್ ಮಾಡ್ಬೋದು. ಇದು ಕ್ವಶನ್ ಸೇಮ್ ಆಗ್ಯದ ಅದಲ್ವಾ. ನೋಡ್ರಿ ಏನ್ ಕೊಟ್ಟಿದಾರಪ್ಪ ಬಂದಾಗ ನೋಡ್ರಿ ಫಸ್ಟ್ನೇ ಆಪ್ಷನ್ ಇದು ಅರ್ಹ ಕುಟುಂಬಗಳಿಗೆ ಪ್ರತಿ ತಿಂಗಳಿಗೆ 300 ಯೂನಿಟ್ಗಳ ವರೆಗೆ ಉಚಿತ ವಿದ್ಯುತ್ ಒದಗಿಸುವ ಗುರಿಯನ್ನು ಹೊಂದಿದೆ. ಫಲಾನುಭವಿಗಳು ಛಾವಣಿಯ ಸೌರ ಫಲಕಗಳಿಂದ ಉತ್ಪತ್ತಿಯಾಗುವ ಹೆಚ್ಚುವರಿ ವಿದ್ಯುತ್ ಅನ್ನು ಮಾರಾಟ ಮಾಡಬಹುದು. ಸಿ ಯೋಜನೆಯು 6.5 ರಿಂದ 7.5 ವರೆಗಿನ ಗೊತ್ತೇನೆ ಬಡ್ಡಿ ದರದಲ್ಲಿ ಸಬ್ಸಿಡಿ ದರದಲ್ಲಿ ಸಾಲವನ್ನು ನೀಡುತ್ತದೆ. ನೋಡ್ರಿ ಈ ಮೇಲಿನ ಹೇಳಿಕೆಗಳು ಯಾವ ಸರಿಯಾಗಿ ಕ್ವಶನ್ ಕೇರ್. ಈಗ ಪ್ರಮುಖವಾಗಿ ಗೊತ್ತಿರ್ಬೇಕು ಹೇಳಿಕೆ ಯಾವ್ಯಾವ ಕರೆಕ್ಟ್ ಅಂತ ಬಂದಾಗ ಇದ್ರ ನೋಡ್ರಿ 3 ಹೇಳಿಕೆ ಕರೆಕ್ಟ್ ಅವ ಏನ್ ಗೊತ್ತೇನಿ ಏನು ಕರೆಕ್ಟ್ ಐತದಲ್ವಾ ಏನು ಕರೆಕ್ಟ್ ಅದ ರೀ ಅದಲ್ವಾ ಬಿನು ಕರೆಕ್ಟ್ ಐತಿ ಸಿನು ಕರೆಕ್ಟ್ ಐತಲ್ವಾ. ಹಾಗಾದ್ರೆ ಸರಿಯಾದ ಆನ್ಸರ್ ಏನಪ್ಪಾ ಅಂದ್ರೆ 4ನೇದಾಗಿರುತ್ತೆ. ಎಷ್ಟು ಹೇಳ್ರಿ 4ನೇದು A B C ಅಂತಕ್ಕಂಥದ್ದು ಗೊತ್ತಿರ್ಲಿ. ನೆಕ್ಸ್ಟ್ ನೋಡ್ರಿ 98th ಕ್ವಶನ್ ಅದಲ್ವಾ 98ನೇ ಕ್ವಶನ್ ನೋಡ್ರಿ ಶುಭಾಂಶು ಶುಕ್ಲಾ ಅವರಿಗೆ
ಸಂಬಂಧಿಸಿದ ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿ ಒಂದು ಕ್ವಶನ್ ಕೇರ್. ಇವರು ಭಾರತೀಯ ವಾಯುಪಡೆಯಲ್ಲಿ ಒಬ್ಬ ಗ್ರೂಪ್ ಕ್ಯಾಪ್ಟನ್ ಆಗಿದ್ದಾರೆ. 2026ರಲ್ಲಿ ಇವರಿಗೆ ಪರಮವೀರ ಚಕ್ರ ನೀಡಿ ಗೌರವಿಸಲಾಗಿದೆ. ಇವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶಗಳಿಗೆ ತೆರಳಿದ ಖಾಸಗಿ ಸಿಬ್ಬಂದಿಗಳ ವ್ಯಾಮಯಾನದಲ್ವಾ ಅಕ್ಸಿಯಂ ಅದಲ್ವಾ ಮಿಷನ್ 4ರ ಭಾಗವಾಗಿದ್ದರು. 2019ರಲ್ಲಿ ಇವರನ್ನು ಇಸ್ರೋ ಗಗನ ಕಾರ್ಯಕ್ರಮಕ್ಕೆ ಇನ್ಸ್ಟಿಟ್ಯೂಟ್ ಆಫ್ ಏರೋಸ್ಪೇಸ್ ಮೆಡಿಸಿನ್ ಆಯ್ಕೆ ಶಾರ್ಟ್ ಲಿಸ್ಟ್ ಮಾಡಿತ್ತು. ನೋಡಿದಾಗ ಪ್ರಮುಖವಾಗಿ ಯಾವ ಹೇಳಿಕೆ ತಪ್ಪಾಗಿ ಕ್ವಶನ್ ಕೇರ್ ಡಿ ಮಾತ್ರ, ಬಿ ಮಾತ್ರ, ಎ ಬಿ, ಎಡಿ, ಎ ಸಿ, ಡಿ ಅಂತಕ್ಕಂಥದ್ದಲ್ವಾ. ಬಟ್ ನೋಡ್ರಿ ಸರಿಯಾದ ಉತ್ತರ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ. ಇದ್ರಾಗ ಏನ್ ಗೊತ್ತೇನ್ರಿ, ಬಿ ಮಾತ್ರ ತಪ್ಪಾಗಿ ಹೇಳಿಕೆ ನೋಡೋದಲ್ಲ ಬಿ. ಅಂದ್ರ ಈ 2020ರಲ್ಲಿ ಇವ್ರಿಗೆ ಏನ್ ಗೊತ್ತೇನ್ ಪರಮವೀರ ಚಕ್ರ ನೀಡಿ ಗೌರವ ಕೊಟ್ಟಿಲ್ರಿ, ನಾನು ಮುಂದ್ ಕೊಡ್ಬೋದ್ರಿ ಅದಲ್ವಾ. ಎಸ್ ನೆಕ್ಸ್ಟ್ 99ನೇ ಕ್ವಶನ್ ನೋಡಿದ್ರೆ 99 ಕ್ವಶನ್ ಅಲ್ವಾ. ಭಾರತೀಯ ಉದ್ಯಮಿ ಹಾಗೂ ಏನ್ ಗೊತ್ತೇನೆ ವಿಮಾನ ಚಾಲಕ ಏವಿಯೇಟರ್ ವಿಜಯ್ ಪತ್ ಸಿಂಘಾನಿ ಅವರು ಯುನೈಟೆಡ್ ಕಿಂಗ್ಡಮ್ ನಿಂದ ಭಾರತಕ್ಕೆ 1988ರಲ್ಲಿ ಮೈಕ್ರೋಲೈಟ್ ಏರ್ಕ್ರಾಫ್ಟ್ ನಲ್ಲಿ ಪಯಣಿಸಿದ ವೃತ್ತಾಂತದ ಕುರಿತಾಗಿ ಬರೆದ ಪುಸ್ತಕ ಹೆಸರನ್ನು ಕ್ವಶನ್ ಕೇರ್. ನೋಡ್ರಿ ಪ್ರಮುಖವಾಗಿ ಗೊತ್ತಿರ್ಲಿ ಯಾವ ಪುಸ್ತಕ ಹೆಸರು ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ 99 ಅದಲ್ವಾ. ಇವಾಗ ಪ್ರಮುಖವಾಗಿ ಆನ್ ಏಂಜಿಲ್ ಇನ್ ದಿ ಕಾಕ್ಪಿಟ್ ಅಂತಕ್ಕಂಥ ಪುಸ್ತಕ ಬರ್ದಾರ ನೋಡ್ರಿ ಅದಲ್ವಾ. ಆನ್ ಏಂಜಿಲ್ ಇನ್ ದಿ ಕಾಕ್ಪಿಟ್ ಅಂತಕ್ಕಂಥ ಪುಸ್ತಕ ಬರೀತಾರದಲ್ವಾ, ಗೊತ್ತಿರ್ಬೇಕು ಈ ಪುಸ್ತಕ ಗೊತ್ತಿರ್ಲಿ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡ್ರಿ 100 ಕ್ವಶನ್ ಪ್ರಮುಖವಾಗಿ ಪಂಚಾಯತ್ ರಾಜ್ ಸಚಿವಾಲಯವು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುವ ಪಂಚಾಯತ್ಗಳಿಗೆ ವಿವಿಧ ವಿಭಾಗಗಳಲ್ಲಿ ರಾಷ್ಟ್ರೀಯ ಪಂಚಾಯತ್ ಪ್ರಶಸ್ತಿ ನೀಡಿ ಪ್ರೋತ್ಸಾಹಿಸುತ್ತದೆ. ಈ ವಿಭಾಗಕ್ಕೆ ಸಂಬಂಧಿಸಿದಂತ ಪ್ರಶಸ್ತಿಯನ್ನು ಗುರುತಿಸಿದ್ದಾರೆ. ಸರಿ, ಈ ವಿಭಾಗಕ್ಕೆ ಸಂಬಂಧಪಟ್ಟ ಪ್ರಶಸ್ತಿ ಯಾವ್ದಪ್ಪ ಬಂದಾಗ ಪ್ರಮುಖವಾಗಿ ಗೊತ್ತಿಲ್ಲದಲ್ವಾ. ಸರ್ ನೋಡಿ, ಶ್ಯಾಮ್ ಪ್ರಸಾದ್ ಮುಖರ್ಜಿ ಪಂಚಾಯತ್ ಸ್ಪೆಷಲ್ ಅವಾರ್ಡ್ ಅಂತಕ್ಕಂಥದ್ದಲ್ವಾ, ಗೊತ್ತಿರ್ಲಿ ಸ್ನೇಹಿತರೆ. ಗೊತ್ತಿರ್ಬೇಕಿದಾಗ ಆಲ್ರೆಡಿ ಕೆಇ ಕೂಡ ಆನ್ಸರ್ ಬಿಟ್ಟದಲ್ವಾ, ಅವು ಕೂಡ ಆಲ್ಮೋಸ್ಟ್ ಸೇಮ್ ಹೌದಲ್ವಾ, ಅದೇ ನೋಟ್ ಮಾಡಿದ್ದೀನಿ ಅದಲ್ವಾ. ಹೀಗಾಗಿ ಪ್ರಮುಖ ನಿಖರವಾದ ಇವೇ ಆನ್ಸರ್ ಅಂತೇನಿಲ್ಲದಲ್ವಾ. ಬಟ್ ಗೊತ್ತಿರ್ಲಿ ಕೆಇ ಕೂಡ ರಿಲೀಸ್ ಮಾಡೈತಿ, ಅದು ಕೂಡ ನೋಡ್ಬೋದು ಆನ್ಸರ್ ಅದಲ್ವಾ. ಬಟ್ ಪ್ರಮುಖವಾಗಿ ಗೊತ್ತಿರ್ಬೇಕು, ಎಕ್ಸ್ಪ್ಲೇನ್ ಮಾಡಿಲ್ಲ, ಬಟ್ ಬರೀ ಆನ್ಸರ್ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಕ್ಲಾಸ್ ಏನಪ್ಪಾ ಅಂದ್ರೆ ಪ್ರತ್ಯೇಕವಾಗಿ ಜಿಕೆ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಪಾಲಿಟಿ ಆಗಿರ್ಬೋದು 10-15 ಕ್ವಶನ್ ಗೊತ್ತೇನೆ 360 ಡಿಗ್ರಿದಾಗ ಅನಲೈಸಿಸ್ ಮಾಡ್ಕೊಂತ ಹೋಗ್ತೀನಿ ನಾನು ಅದಲ್ವಾ. ಹೀಗಾಗಿ ಎಲ್ಲರಿಗೂ ವಿಡಿಯೋ ಇಷ್ಟ ಆಗೈತಲ್ವಾ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಕ್ಲಾಸ್ ಸಿಗೋಣ. ಓಕೆ, ಥ್ಯಾಂಕ್ ಯು ಸೊ ಮಚ್, ಬಾಯ್.